Hello students, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಯು ಆಲ್ ಟು ದಿಸ್ ಸ್ಟ್ಯಾಟಿಸ್ಟಿಕ್ಸ್ ಕ್ಲಾಸ್. ಆ್ಯಂಡ್ ಇವತ್ತು ನಾವು ಲೆಕ್ಚರ್ 1 ಶುರು ಮಾಡ್ತಾ ಇದ್ದೀವಿ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ. ಸೊ ಅಭಿಯಾನಲ್ಲಿ ಒಂದು 4 ಕ್ಲಾಸ್ ಇದೆ. ಸೊ ಅದಾದರೆ ನಿಮಗೆ ಕಂಪ್ಲೀಟ್ ಆಗಿ ಸಿಲೆಬಸ್ ಮುಗಿಯುತ್ತೆ, ರೈಟ್? ಸೊ ಇಲ್ಲಿ ತನಕ ನಿಮಗೆ ಬೋರ್ಡ್ ಸಿಲೆಬಸ್ ಬಗ್ಗೆ ಎಲ್ಲನೂ ಕೂಡ ತಿಳಿಸ್ಕೊಟ್ಟಿದ್ದೀವಿ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಸಮ್ KCET ಪ್ರಾಬ್ಲಮ್ಸ್. ಆ್ಯಂಡ್ ಈ ಕ್ಲಾಸಲ್ಲಿ ನಾನು ನಿಮಗೆ ಆಲ್ರೆಡಿ ಗೊತ್ತಿದೆ, ಸ್ಟ್ಯಾಟಿಸ್ಟಿಕ್ಸಲ್ಲಿ ಸ್ಟೂಡೆಂಟ್ಸ್ ಲಾಟ್ ಆಫ್ ಟೇಬಲ್ಸ್ ಬರುತ್ತೆ. ಟೇಬಲ್ಸಲ್ಲಿ ನಿಮಗೆ ಟ್ಯಾಬ್ಯುಲರ್ ಕಾಲಮ್ಸ್ ಬರುತ್ತೆ, ಅದನ್ನೆಲ್ಲ ಫಿಲ್ ಮಾಡ್ತಾ ಕೂರಬೇಕು. ಆ್ಯಂಡ್ ಇಟ್ ಈಸ್ ಟೂ ಮಚ್ ಲೆಂತಿ, ರೈಟ್? ಸೊ ನಾನೇನು ಡಿಸೈಡ್ ಮಾಡಿದ್ದೀನಿ ಅಂತಂದರೆ, ಆ್ಯಸ್ ಯು ನೋ ದ್ಯಾಟ್ ಇಲ್ಲಿ ಬೇಸಿಕ್ಸ್ ತುಂಬಾ ಮುಖ್ಯ ಆಗುತ್ತೆ. ಏನೇನು ಫಾರ್ಮುಲಾಗಳು ಬರುತ್ತೆ ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಅದನ್ನ ಡಿಸ್ಕಷನ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಐ ವಿಲ್ ಬಿ ಡಿಸ್ಕಸಿಂಗ್ ದ KCET ಪ್ರಾಬ್ಲಮ್ಸ್, ಓಕೆನಾ? ಸೊ ಹಾಗಾದರೆ ನಿಮಗೆ ಈಗ ಸ್ಟಾರ್ಟಿಂಗಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು, ಸ್ಟ್ಯಾಟಿಸ್ಟಿಕ್ಸ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ? ಸಿ, ಸ್ಟ್ಯಾಟಿಸ್ಟಿಕ್ಸ್ ಇಸ್ ನಥಿಂಗ್ ಬಟ್ ಹಿಯರ್ ವಿ ಕಲೆಕ್ಟ್ ದ ಡೇಟಾ, ವಿ ಅನಲೈಸ್ ದ ಡೇಟಾ ಆ್ಯಂಡ್ ವಿ ಇಂಟರ್ಪ್ರಿಟ್ ದ ಡೇಟಾ, ಹೌದಲ್ಲ? ಸೊ ಇಷ್ಟು 3 ಕೆಲಸಗಳನ್ನು ಮಾಡ್ತೀವಿ ಇದರಲ್ಲಿ, ರೈಟ್? ಆ್ಯಂಡ್ ಅಲ್ಟಿಮೇಟ್ಲಿ ಆ ಡೇಟಾ ಏನು ಹೇಳಕ್ಕೆ ಇಷ್ಟಪಡ್ತಾ ಇದೆ ಅಂತ ಹೇಳೋದನ್ನ ನಾವು ತಿಳ್ಕೊಳ್ತಾ ಹೋಗ್ತೀವಿ, ರೈಟ್? ಸೊ ವಿ ವಿಲ್ ಟ್ರೈ ಟು ನೋ ವಾಟ್ ದ ಡೇಟಾ ಈಸ್ ಸ್ಪೀಕಿಂಗ್ ದರ್, ಹೌದಲ್ಲ? ಓಕೆ, ಸೊ ಈಗ ನಿಮ್ಮ ಮಾರ್ಕ್ಸ್, ಕಮಿಂಗ್ ಟು ಯುವರ್ ಮಾರ್ಕ್ಸ್ ಸ್ಟೂಡೆಂಟ್ಸ್. ಸೊ ಮಾರ್ಕ್ಸಲ್ಲಿ ನಿಮಗೆ ಈಗ ಟೋಟಲ್ ಆಗಿ ಸಪೋಸ್ ಇಫ್ ದೇ ಟೆಲ್ ಯು ಆರ್ ಟೇಕನ್ 75% ಮಾರ್ಕ್ಸ್ ತೊಗೊಂಡಿದ್ದೀರಾ ಅಂತಂದರೆ ಇಟ್ ಡಸಂಟ್ ಮೀನ್ ದ್ಯಾಟ್ ಎಲ್ಲ ಸಬ್ಜೆಕ್ಟಲ್ಲೂ ಕೂಡ ನೀವು 75 ಮಾರ್ಕ್ಸ್ ತೊಗೊಂಡಿದ್ದೀರಾ ಅಂತ ಮೀನಿಂಗ್ ಅಲ್ಲ. ಸೊ ಓವರ್ ಆಲ್ ಡೇಟಾ ನಿಮ್ಮ 6 ಸಬ್ಜೆಕ್ಟ್ಸ್ ಏನಿರುತ್ತೆ, ಆ 6 ಸಬ್ಜೆಕ್ಟ್ಸ್ ಒಂದು ಆವ್ರೇಜ್ ಮಾರ್ಕ್ಸ್ ತೊಗೊಳ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ 75% ಆ್ಯಂಡ್ ದಟ್ ಈಸ್ ಕಾಲ್ಡ್ ಆಸ್ ಮೀನ್, ಹೌದಲ್ಲ? ಸೊ ದ್ಯಾಟ್ ಮೀನ್ ಟೆಲ್ಸ್ ಅಸ್ ವಾಟ್ ದ overall data is speaking about. It is a centralized value. The mean value is nothing but the centralized value. So it tells us what the data, overall data is trying to tell us. So ಅಂದರೆ ಎಲ್ಲ ಡೇಟಾಗಳು ಎಲ್ಲಿಗೆ ಸೆಂಟ್ರಲೈಸ್ಡ್ ಆಗಿದೆ ಸ್ಟೂಡೆಂಟ್? 75 ವ್ಯಾಲ್ಯೂಗೆ ಸೆಂಟ್ರಲೈಸ್ಡ್ ಆಗಿದೆ. ಸೊ ವಿ ಟೆಲ್ ದ್ಯಾಟ್ ದ ಓವರ್ ಡೇಟಾ, ದ ಮೀನ್ ಆಫ್ ದ ಓವರ್ ಡೇಟಾ ಇಸ್ 75. ಸೊ ಅದರಿಂದ ನನಗೆ ಗೊತ್ತಾಗುತ್ತೆ ಸೊ ಎಲ್ಲ ವ್ಯಾಲ್ಯೂಗಳು ಎಷ್ಟು ಬಂದಿರ್ಬೋದು ಅಂತ ಒಂದು ಅಂದಾಜಿಟ್ಕೋಬಹುದು, ಹೌದಲ್ಲ? ಇಟ್ ಇಸ್ ವೆರಿ ನಿಯರ್ ಬೈ ಟು 75, ಅಥವಾ ಒಂದು ವೇರಿ ಆದರೂ ಕೂಡ, ಒಂದು 95 ಬಂದಿದ್ರು ಕೂಡ ಇನ್ನೊಂದು 65 ಬರ್ಬೋದು, ಅಥವಾ 55 ಬರ್ಬೋದು, ಈ ರೀತಿ ಆಗ್ಬೋದು. ಬಟ್ ಆಲ್ ದ ಡೇಟಾಸ್ ಆರ್ ಸೆಂಟ್ರಲೈಸ್ ಟು ವಾಟ್? 75, ರೈಟ್? ಈ ರೀತಿ ತಿಳ್ಕೊಳ್ತೀರಿ. ಸೊ ಮೀನ್ ಯೂಸ್ ಮಾಡ್ಕೊಂಡು ಈ ರೀತಿ ಈ ವಿಷಯಗಳನ್ನ ತಿಳ್ಕೊಳ್ತೀರಿ. ಅಷ್ಟೇ ಅಲ್ಲ, ಸೊ ದೆರ್ ಆರ್ ಸಮ್ ಅದರ್ ಮೀನ್ಸ್, ಸಮ್ ಅದರ್ ಟೂಲ್ಸ್ ಟು ನೋ ವಾಟ್ ದ ಡೇಟಾ ಈಸ್ ಟೆಲಿಂಗ್. ಸೊ ಇಲ್ಲಿ 2 ರೀತಿ ನಮಗೆ ಟೂಲ್ಸ್ಗಳಿದೆ ಸ್ಟೂಡೆಂಟ್ಸ್. ಒಂದು ಮೆಷರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಹೇಳ್ತೀವಿ, ಇನ್ನೊಂದು ಮೆಷರ್ ಆಫ್ ಡಿಸ್ಪರ್ಷನ್ ಅಂತ ಹೇಳ್ತೀವಿ. ಈ ಮೆಷರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಲಿ ನಿಮಗೆ ಮೀನ್, ಮೀಡಿಯನ್, ಮೋಡ್ ಬರುತ್ತೆ. ಆ್ಯಂಡ್ ಮೆಷರ್ಸ್ ಆಫ್ ಡಿಸ್ಪರ್ಷನ್ಸಲ್ಲಿ ನಿಮಗೆ ಬರೋದು ರೇಂಜ್, ಕ್ವಾರ್ಟೈಲ್ ಡಿವಿಯೇಷನ್, ಮೀನ್ ಡಿವಿಯೇಷನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ನಿಮಗೆ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಮೀನ್, ಮೀಡಿಯನ್, ಮೋಡ್ ಏನಿದೆ ಅದರಲ್ಲಿ ನೀವು ಈಗ ಕಲಿಯೋದು ಮೀನ್ ಮತ್ತು ಮೀಡಿಯನ್ ಅಷ್ಟೇ. ಆ್ಯಂಡ್ ಮೆಷರ್ಸ್ ಆಫ್ ಡಿಸ್ಪರ್ಷನ್ಸಲ್ಲಿ ನೀವು ಕಲಿಯೋದು ಮೀನ್ ಡಿವಿಯೇಷನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಷ್ಟೇ. ಅರ್ಥ ಆಗ್ತಿದೆಯಾ? ಸೊ ಹಾಗಾದರೆ ನಿಮಗೆ ಇವತ್ತು ಇಂಟ್ರಡಕ್ಷನಲ್ಲಿ ಸ್ಟೂಡೆಂಟ್ಸ್, first of all, I am going to discuss what are measures of central tendency and measures of dispersion students. So ಮೊದಲನೇದಾಗಿ ಇದರಲ್ಲಿ ನಾನು ಲಿಸ್ಟ್ ಮಾಡೋದು measures of central tendency. Measures of central tendency. So measures of central tendency, what are those students? Those are mean, second one is median, and third one is mode. So these are the measures of central tendency. And there are the other means, that is measures of dispersion, and these are nothing but students here range, second one is quartile deviation, third one is mean deviation, and the last one is standard deviation. The last one is standard deviation. So here we are going to discuss majorly students mean, median, and your mean deviation and standard deviation. So we are going to discuss these particular things. Okay, so ನಿಮಗೆ ಡೇಟಾ ಕಲೆಕ್ಟ್ ಮಾಡ್ಕೊಳ್ತೀವಲ್ಲ, ಅಕ್ಯುಮುಲೇಟ್ ಮಾಡ್ಕೊಳ್ತೀವಲ್ಲ,
ಆ ಡೇಟಾದಲ್ಲಿ ಎರಡು ರೀತಿ ಇದೆ, ಒಂದು ಅನ್ಗ್ರೂಪ್ಡ್ ಡೇಟಾ ಮತ್ತೆ ಇನ್ನೊಂದು ಗ್ರೂಪ್ ಡೇಟಾ ಅಂತೇಳಿ. ಸೊ ಮೊದಲನೇದಾಗಿ ಅನ್ಗ್ರೂಪ್ಡ್ ಡೇಟಾ ಬಂದ್ರೆ ವಾಟ್ ಯು ಮೀನ್ ಬೈ ಅನ್ಗ್ರೂಪ್ಡ್ ಡೇಟಾ ಸ್ಟೂಡೆಂಟ್ಸ್? ನೋಡಿ ಇದರಲ್ಲಿ ಏನಾಗುತ್ತೆ, ವಾಟ್ ಎವರ್ ದ ಡೇಟಾ ಯು ಕಲೆಕ್ಟ್ ಯು ಜಸ್ಟ್ ಲಿಸ್ಟ್ ಇಟ್ ಔಟ್. ಒಂದು ಡೇಟಾ ಏನು ಬರುತ್ತೆ ಅದು ಲಿಸ್ಟ್ ಮಾಡ್ತಾ ಹೋಗ್ತೀರಿ, ಯಾವುದೇ ಕಾರಣಕ್ಕೂ ಗ್ರೂಪ್ ಮಾಡೋದಿಲ್ಲ. ದೇರ್ ಮೈಟ್ ಬಿ ಸಮ್ ರಿಪೀಟೆಡ್ ಡೇಟಾಸ್ ಆಲ್ಸೋ ಹಿಯರ್. ಓಕೆ, ದೇರ್ ಮೈಟ್ ಬಿ ಇರ್ಬೋದು, ಇಲ್ದೇನೂ ಇರ್ಬೋದು. ಸೊ ಇದರಲ್ಲಿ ಯಾವುದೇ ಕಾರಣಕ್ಕೂ ಗ್ರೂಪ್ ಮಾಡೋದಿಲ್ಲ. ಸೊ ಇಲ್ ಬಿ ಜಸ್ಟ್ ರ್ಯಾಂಡಮ್ಲಿ ಕರೆಕ್ಟಿಂಗ್ ದ ಡೇಟಾಸ್ ಹಿಯರ್. ಓಕೆ, ಸೊ ಸಪೋಸ್ 2 3 4 5 2 7 8 2 6 ಅದೇ ರೀತಿ ಬರ್ತಾ ಹೋಗುತ್ತೆ. ಜಸ್ಟ್ ಇಫ್ ಐ ಜಸ್ಟ್ ಲಿಸ್ಟ್ ಲೈಕ್ ದಿಸ್ 2 3 4 5 2 7 2 6 7 9 ಈ ರೀತಿ ಬಂದ್ರೆ ದಿಸ್ ರ್ಯಾಂಡಮ್ಲಿ ಕಲೆಕ್ಟೆಡ್ ಡೇಟಾ ಇಸ್ ಕಾಲ್ಡ್ ಆಸ್ ಅನ್ಗ್ರೂಪ್ಡ್ ಡೇಟಾ. ಇದರಲ್ಲಿ ಯಾವುದೇ ರೀತಿ ಗ್ರೂಪಿಸಮ್ ಮಾಡಿಲ್ಲ ನಾನು, ಹೌದಲ್ಲ? ರೈಟ್. ಇದನ್ನೇ ನಾನೇನಾದರೂ ಇಫ್ ಐ ಜಸ್ಟ್ ಟ್ರೈ ಟು ಗ್ರೂಪ್ ದಿ ಸ್ಟೂಡೆಂಟ್ಸ್, ದೆರ್ ಆರ್ ಟೂ ವೇಸ್ ಆಫ್ ಗ್ರೂಪಿಂಗ್. ಅದನ್ನು ಮತ್ತೆ ಹೇಳ್ತೀನಿ ನಾನು. ಸೊ ಇದರಲ್ಲೇ ನೋಡಿ, ನಿಮಗೆ ಗ್ರೂಪ್ ಮಾಡಿದಾಗ ಸ್ಟೂಡೆಂಟ್ಸ್ 2 ಎಷ್ಟು ಸಲ ರಿಪೀಟ್ ಆಗಿದೆ? 2 ಇಸ್ ರಿಪೀಟೆಡ್ ಹೌ ಮೆನಿ ಟೈಮ್ಸ್ ಹಿಯರ್? 2 ಟೈಮ್ಸ್ ಅಲ್ಲ, ಸಾರಿ 3 ಟೈಮ್ಸ್ ಅಲ್ವಾ? ಸೊ 2 ಅಂತ ಬರಿತೀನಿ, ಇಲ್ಲಿ FI ಅಂತ ಬರಿತೀನಿ. ಸೊ ಎಷ್ಟು ಸಲ ರಿಪೀಟ್ ಆಗಿದೆ ನಾ ಫ್ರೀಕ್ವೆನ್ಸಿ ಅಂತ ಕರೆದು 3 ಟೈಮ್ಸ್ ಅಂತ ಬರಿತೀನಿ. ಓಕೆನಾ? ಸೊ 4 ಎಷ್ಟು ಸಲ ರಿಪೀಟ್ ಆಗಿದೆ ಸ್ಟೂಡೆಂಟ್ಸ್? ಇಲ್ಲಿ ಒಂದೇ ಸಲ. 5 ಎಷ್ಟು ಸಲ ರಿಪೀಟ್ ಆಗಿದೆ? ಒಂದೇ ಸಲ, ಹೌದಲ್ಲ? 6 ಎಷ್ಟು ಸಲ ಇದೆ? ಒಂದೇ ಸಲ. ಬಟ್ 7 2 ಸಲ ಇದೆ. 9 1 ಸಲ ಇದೆ, ಹೌದಲ್ಲ? ರೈಟ್. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಗ್ರೂಪ್ಡ್ ಇಟ್. ಇದು ಅನ್ಗ್ರೂಪ್ಡ್, ಇದು ಗ್ರೂಪ್ ಡೇಟಾ. ಅಂದ್ರೆ ಇದರಲ್ಲಿ ಏನು ಮಾಡ್ತಾ ಇದ್ದೀನಿ, ಎಷ್ಟು ಸಲ ವ್ಯಾಲ್ಯೂಸ್ಗಳು ರಿಪೀಟ್ ಆಗಿದೆ ಅದನ್ನ ಫ್ರೀಕ್ವೆನ್ಸಿ ಫಾರ್ಮಲ್ಲಿ ಬರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈ ಫ್ರೀಕ್ವೆನ್ಸಿ ಫಾರ್ಮ್ ನೋಡಿದ್ರೆ ಗೊತ್ತಾಗುತ್ತೆ. 2 is repeated thrice, right? 4 is only once, it has come at only one time, and here 7 it has appeared how many times? Twice. ಸೊ ಈ ರೀತಿ ನಮಗೆ ಗೊತ್ತಾಗ್ತಾ ಬರುತ್ತೆ. ಇದನ್ನ ಇನ್ನೂ ಒಂದು ಮುಂದೆ ಸ್ಟೆಪ್ ಹೋದ್ರೆ ಕ್ಲಾಸ್ ಇಂಟರ್ವಲ್ಸ್ ತಗೊಳ್ತೀವಿ. ಆ ಕ್ಲಾಸ್ ಇಂಟರ್ವಲ್ಸ್ ಬಂದಾಗ ಕೂಡ ಅದನ್ನ ಗ್ರೂಪ್ ಡೇಟಾ ಅಂತ ಕರಿತೀವಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಈಗ ಅನ್ಗ್ರೂಪ್ ಡೇಟಾ ಏನಿದೆ ಸ್ಟೂಡೆಂಟ್ಸ್, ಇದಕ್ಕೆ ಮೀನ್ ಮತ್ತೆ ಮೀಡಿಯನ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ನೋಡೋಣ. ಆ್ಯಂಡ್ ಗ್ರೂಪ್ ಡೇಟಾದಲ್ಲಿ ಎಷ್ಟು ರೀತಿ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಅದರಲ್ಲಿ ಮೀನ್ ಮತ್ತೆ ಮೀಡಿಯನ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ನೋಡೋಣ. got it? Then we shall come for the measures of dispersion. Okay na? Fine. So coming to this first one students, idralli the very first one what we take here is grouped data. Okay, sorry, ungrouped data. Ungrouped data. So first one ಈಗ ಸ್ಟೂಡೆಂಟ್ಸ್ ನಾನು ಡಿಸ್ಕಸ್ ಮಾಡ್ತಾ ಇರೋದು ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಬಗ್ಗೆ. ಐ ಆಮ್ ಜಸ್ಟ್ ಡಿಸ್ಕಸಿಂಗ್ ಅಬೌಟ್ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಸ್ಟೂಡೆಂಟ್ಸ್. ಸೊ ಈ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ನಿಮಗೆ ಸೊ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ಫಸ್ಟ್ ಡಿಸ್ಕಸ್ ಮಾಡ್ತಾರೆ ಸ್ಟೂಡೆಂಟ್ಸ್ ಅನ್ಗ್ರೂಪ್ ಡೇಟಾ ಬಗ್ಗೆ. ಸೊ ಈ ಅನ್ಗ್ರೂಪ್ ಡೇಟಾದಲ್ಲಿ ಮೀನ್ ಫಸ್ಟ್ ಹೇಗೆ ಫೈಂಡ್ ಔಟ್ ಮಾಡೋದು, ಅದಾದಮೇಲೆ ಮೀಡಿಯನ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಓಕೆ, ದೆನ್ ವಿ ಶಲ್ ಕಮ್ ಫಾರ್ ದ ಮೀನ್ ಡಿವಿಯೇಷನ್ ಆ್ಯಂಡ್ ದೆನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಓಕೆನಾ? ಅದಾದಮೇಲೆ ಗ್ರೂಪ್ ಡೇಟಾಗೆ ಬರೋಣ. ಗ್ರೂಪ್ ಡೇಟಾ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಒನ್ಸ್ ಅಗೇನ್ ಮೀನ್ ಮೀಡಿಯನ್ ಫೈಂಡ್ ಔಟ್ ಮಾಡೋಣ, ಮೀನ್ ಡಿವಿಯೇಷನ್ ಮತ್ತು ಆಲ್ಸೋ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೂಡ ಫೈಂಡ್ ಔಟ್ ಮಾಡೋಣ. ಆ್ಯಂಡ್ ದೆನ್ ವಿ ಶಲ್ ಕಮ್ ಫಾರ್ ದ ಶಾರ್ಟ್ ಕಟ್ ಮೆಥಡ್ಸ್ ಟು ಫೈಂಡ್ ದ ಮೀನ್ ಆಸ್ ವೆಲ್ ಆಸ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇಷ್ಟೊಂದು ಡಿಸ್ಕಸ್ ಮಾಡಿ ಅದಾದಮೇಲೆ ಪ್ರಾಬ್ಲಮ್ಸ್ ಕಡೆ ಗಮನ ಕೊಡೋಣ. ಓಕೆನಾ? ಫೈನ್. ಸೊ ಮೊದಲನೇದಾಗಿ ಸ್ಟೂಡೆಂಟ್ಸ್ ಮೀನ್. ಸೊ ಇದರಲ್ಲಿ ಸಪೋಸ್ ದ ಅಬ್ಸರ್ವೇಷನ್ಸ್ ಆರ್ ಗಿವನ್ ಲೈಕ್ ದಿಸ್. ಇಫ್ x1, x2, if x1, x2, x3 and so on up to xn are the observations of the data, are the observations of the data, are the observations of the given data, of the given data, then mean equals to, then students mean is given by x bar, which is given by students x1 plus x2 plus x3 and so on up to xn all divided by n. So this is written in the summation form. Idana summation form al baritivi hege, it is like written like this: summation I from 1 to n xi all divided by n anta baritivi. Haudala? It is also written in a simple way, that is 1 by n into summation xi I from 1 to n. This is how it is written. So this is what is called as mean. Okay, so ಯಾವ ಡೇಟಾ ಸ್ಟೂಡೆಂಟ್ಸ್ ಇದು ಅನ್ಗ್ರೂಪ್ಡ್ ಡೇಟಾಗೆ. ಅಂದ್ರೆ ಏನಾಗಿದೆ ನೋಡಿ, ಇದರಲ್ಲಿ ಜಸ್ಟ್ ದ ಡೇಟಾ ಇಸ್ ಗಿವನ್ x1 x2 x3 and so on up to xn. ಇಷ್ಟೇ ಕೊಟ್ಟಿರ್ತಾರೆ, ಅಂದ್ರೆ ಲಿಸ್ಟ್ ಅಷ್ಟೇ ಇರುತ್ತೆ. ಓಕೆ, ಸಪೋಸ್ ಇಫ್ ಯು ಗಾಟ್ ಯುವರ್ ಮಾರ್ಕ್ಸ್, ಸೊ 75 plus 76, ಓಕೆ, 2 75 ಬಂತು, ಒಂದು 76 ಬಂತು, ಇನ್ನೊಂದು 80 ಬಂತು, ಇನ್ನೊಂದು 90 ಬಂತು, ಇನ್ನೊಂದು 100 ಬಂತು ಅಂತ ಅನ್ಕೊಳ್ಳಿ. ಸೊ ಎಲ್ಲಾನು ಆ್ಯಡ್ ಮಾಡ್ತೀರಿ, ಡಿವೈಡೆಡ್ ಬೈ ದ ಟೋಟಲ್ ನಂಬರ್ ಆಫ್ ಸಬ್ಜೆಕ್ಟ್ಸ್, ರೈಟ್? ಸೊ ದಟ್ ಗಿವ್ಸ್ ಯು ದ ಮೀನ್. ಸೊ ನೀವೇನು ನಿಮ್ಮ ಪರ್ಸೆಂಟೇಜ್ ಆಫ್ ದಿ ಮಾರ್ಕ್ಸ್ ಫೈಂಡ್ ಔಟ್ ಮಾಡ್ತೀರಿ ಸ್ಟೂಡೆಂಟ್ಸ್, ಅದೇ ರೀತಿಯಲ್ಲಿ ಮೀನ್ ಫೈಂಡ್ ಔಟ್ ಮಾಡ್ತಾ ಬರ್ತೀವಿ. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ದಿ ಅರ್ಥಮೆಟಿಕ್ ಮೀನ್. ಓಕೆನಾ? ಫೈನ್. ಸೊ ಇದಾದ್ಮೇಲೆ ಈ ಮೀನ್ ಫೈಂಡ್ ಔಟ್ ಮಾಡಿದ್ಮೇಲೆ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಮೀಡಿಯನ್ ಅಲ್ವಾ, ರೈಟ್? ಸೊ ವಿ ನೀಡ್ ಟು ಫೈಂಡ್ ದ ಮೀಡಿಯನ್ ಹಿಯರ್ ಸ್ಟೂಡೆಂಟ್ಸ್.
we need to find the median. So coming to this median, yeah, so median find out ಮಾಡಬೇಕಾದ್ರೆ students ಇದರಲ್ಲಿ coming to this median, so you know that ನಮಗೆ given observations ಏನು ಬರುತ್ತೆ, ಈಗ ನಿಮಗೆ 6 ಸಬ್ಜೆಕ್ಟ್ಸ್ ಇದೆ ಆಲ್ರೆಡಿ, ಹೌದಲ್ಲ, ಜೊತೆಗೆ ಇನ್ನೊಂದು ಯಾವುದೋ ಎಕ್ಸ್ಟ್ರಾ ಸಬ್ಜೆಕ್ಟ್ಸ್ ಬರುತ್ತೆ ಅಂತ ಅನ್ಕೊಳ್ಳಿ, ಯಾವುದೋ ಒಂದು ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಬರುತ್ತೆ, ಸೊ 7 ಸಬ್ಜೆಕ್ಟ್ಸ್ ಆಯಿತು ಅಂತ ಅನ್ಕೊಳ್ಳಿ. ಸೊ 6 ಸಬ್ಜೆಕ್ಟ್ಸ್ ಬಂದರೆ ಈವನ್ ನಂಬರ್ ಆಫ್ ಡೇಟಾ ಆಯಿತು, 7 ಸಬ್ಜೆಕ್ಟ್ಸ್ ಬಂದರೆ ಆಡ್ ನಂಬರ್ ಆಫ್ ಡೇಟಾಸ್ ಆಯಿತು, ಹೌದಲ್ಲ, ಆಡ್ ನಂಬರ್ ಆಫ್ ಅಬ್ಸರ್ವೇಷನ್ ಅಥವಾ ಈವನ್ ನಂಬರ್ ಆಫ್ ಅಬ್ಸರ್ವೇಷನ್ ಎರಡೂ ರೀತಿ ಬಂದಾಗ ನಾನು ಮೀಡಿಯನ್ ಹೇಗೆ ಫೈಂಡ್ ಔಟ್ ಮಾಡೋದು. ನಿಮಗೆ ಮೀನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಎಷ್ಟಾರು ಅಬ್ಸರ್ವೇಷನ್ಸ್ ಬರಲಿ, ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಿದೆ ಅಂತ ಕೌಂಟ್ ಮಾಡ್ತೀರಿ, ಅದನ್ನು ಡಿನಾಮಿನೇಟರ್ ಹಾಕೊಳ್ತೀರಿ, ನಿಮ್ಮ ಕೆಲಸ ಸಿಂಪಲ್ ಆಗುತ್ತೆ. ಬಟ್ ಮೀಡಿಯನ್ ಕೆಲಸ ಆ ರೀತಿ ಅಲ್ಲ, ಹೌದಲ್ಲ. ಸೊ ಮೀಡಿಯನಲ್ಲಿ ಏನಾಗುತ್ತೆ, ಎಷ್ಟು ಅಬ್ಸರ್ವೇಷನ್ಸ್ ಬರುತ್ತೆ ಅದ್ರ ಮೇಲೆ ನೀವು ಹೇಗೆ ಫೈಂಡ್ ಔಟ್ ಮಾಡ್ತೀರಿ ಸ್ಟೂಡೆಂಟ್ಸ್, ಅದು ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಹಾಗಾದರೆ ಇದರಲ್ಲಿ ನೋಡಿ ವಾಟ್ ಹ್ಯಾಪನ್ಸ್ ಹಿಯರ್ ಸ್ಟೂಡೆಂಟ್ಸ್, ಗಿವನ್ or let x1 comma x2 and so on up to xn are the observations of the given data, are the observations of the given data, then students there are two cases. The very first case students, case 1, okay, so case 1, if n is even or if n is odd, first odd ತಗೊಂಡ್ಬಿಡೋಣ, if n is odd, okay, if n is odd students what happens, if n is odd what happens, how to find the median. Okay, so median will be students, so median find out ಮಾಡಬೇಕಂದ್ರೆ ಮೊದಲನೇ ಕೆಲಸ ಏನಂತಂದ್ರೆ, so first what you need to do here students, first we need to arrange this data in ascending or descending order, then we need to find the median. Okay, ಡೈರೆಕ್ಟ್ ಆಗಿ ಇಲ್ಲಿ ಫೈಂಡ್ ಔಟ್ ಮಾಡೋದಕ್ಕಾಗಲ್ಲ. ಸೊ ಫಸ್ಟ್ ಏನು ಮಾಡ್ಬೇಕು ಸ್ಟೂಡೆಂಟ್ಸ್, then here we need to arrange the data, arrange the data either in ascending order or descending order, either in ascending order or descending order, okay, then we need to find the median, students. Then after this we get the case 1 is students if n is odd, idralli bartini if n is odd. So if n is odd students, then median will be equal to, students, it is n plus 1 by 2th observation. Okay, so n plus 1 by 2th observation will be your median. ಅರ್ಥ ಆಗ್ತಿದ್ಯಾ? ಸೊ ಎಕ್ಸಾಂಪಲ್ ಕೊಡ್ತೀನಿ, ಎಕ್ಸಾಂಪಲ್ ಕೊಟ್ಟಾಗ ನಿಮ್ಗೆ ಇನ್ನೂ ಕ್ಲಾರಿಟಿ ಗೊತ್ತಾಗುತ್ತೆ. ಸೊ ಲೆಟ್ ಮಿ ಗಿವ್ ಸಮ್ ಎಕ್ಸಾಂಪಲ್ ಹಿಯರ್, ಸೊ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ಕಮಿಂಗ್ ಟು ದಿಸ್ ಎಕ್ಸಾಂಪಲ್, given 2 5 7 1 3 4, okay, so ಈ ರೀತಿ ಕೊಟ್ಟಿದ್ರು ಅಂತ ಅನ್ಕೊಳ್ಳಿ. ಸೊ ಹೌ ಮೆನಿ ಅಬ್ಸರ್ವೇಷನ್ಸ್ ಆರ್ ದೇರ್? 4. ಓಕೆ, ಇನ್ನೊಂದು ಅಬ್ಸರ್ವೇಷನ್ ಸೇರಿಸ್ಕೊಳ್ತೀನಿ ಇದರಲ್ಲಿ, ಲೆಟ್ ಮಿ ಟೇಕ್ ಹಿಯರ್ 9. okay, so are the given observations, so given this data, okay, so given these are the observations students, then ನಾವೇನು ಮಾಡಬೇಕು ಇದರಲ್ಲಿ, what we need to do, we need to first arrange this in ascending order, ಹೌದಲ್ಲ, right? So arrange in ascending order or descending order, it is left to you students. So ನಾನು ಇದರಲ್ಲಿ ascending order arrange ಮಾಡ್ತೀನಿ, so you can also arrange this in descending order also. Arrange in ascending order, so what will be the list students? The list will be like this: 1 2 right, 3 4 5 and then 7 and then 9. This is what we get, ಹೌದಲ್ಲ. ಇದರಲ್ಲಿ ಟೋಟಲ್ ಅಬ್ಸರ್ವೇಷನ್ ಎಷ್ಟಿದೆ? ಹೌ ಮೆನಿ ಅಬ್ಸರ್ವೇಷನ್ಸ್ ಹಿಯರ್ ವಿ ಹ್ಯಾವ್ ಗಾಟ್ ಸ್ಟೂಡೆಂಟ್ಸ್? ಹಿಯರ್ n is equal to what? Here total number of observations, total number of observations equals to ಎಷ್ಟಿದೆ? How many observations are here? 7 observations ಅಲ್ವಾ? So here there are 7 observations, right? Therefore median will be equal to students, here median will be equal to 7 plus 1 divided by 2, which is nothing but 4, ಹೌದಲ್ಲ, right? So fourth term or fourth observation will be your median. So which is the fourth term students? Now the fourth term is 4 itself, ಹೌದಲ್ಲ, the fourth term is 4 itself. So here this will be your median. Okay, so fourth term is 4, which will be your median students. I hope you understood this. ಅರ್ಥ ಆಗ್ತಿದೆ ಎಲ್ಲರಿಗೂ? Okay, now coming to
coming to the second case, students, if n is even. Okay, so coming to the second case, if n is even. So n is even adre enagutte. Okay, then students, median will be equal to, students, n by 2 observation, n by 2 observation plus n by 2 plus 1 plus n by 2 plus 1 observation divided by 2. So this is what we do to get the median when you have got even number of terms. Okay, so suppose students, I take an example here. So example is if suppose I take the same terms. So 2, 5, ನೋಡೋಣ ಬೇರೆ ರೀತಿ terms ತಗೋಣ, 1, 3. Okay, so so I have got now, so 6, okay, 8 ಈ ರೀತಿ terms ಗಳಿದೆ ಅಂತ ಅನ್ಕೊಳ್ಳಿ. So these are the given observations. So then what we need to do now, students, we need to arrange this in ascending order. So arrange in ascending order, students, arrange in ascending order, or you can also arrange this in descending order. ಎರಡು ರೀತಿನೂ ಮಾಡಬಹುದು. Okay, you can arrange this in either in ascending order or in descending order. So what do you get here? What are the terms you get? 1, 2, 3 ಬರುತ್ತೆ. 4 ಇಲ್ಲ ಅಲ್ಲ ಇದರಲ್ಲಿ. There is no term called 4. 5 ಬರುತ್ತೆ. 6, 7, 8, 9. This is what we get. ಹೌದಲ್ಲ? So how many observations I have got here, students? 8 observations. ಹೌದಲ್ಲ? Right. So ಇಲ್ಲಿ total number of observations. Here total number of observations. Total number of observations is equal to n is equal to what? 8 ಅಲ್ಲ? Total number of observations ಎಷ್ಟು ಬಂತು? 8 ಬಂತು. ಹಾಗಾದ್ರೆ median ಏನಾಗುತ್ತೆ, students? What will be the median here? Therefore median will be equal to, what will be the median, students? n by 2. ಹೌದಲ್ಲ? n by 2 observation ಅಂತಂದ್ರೆ ಏನು? 8 by 2 ಅಂತ ಬರೆಯೋಣ ಫಸ್ಟ್ ಇದರಲ್ಲಿ. 8 by 2 term, okay, plus 8 by 2 plus 1 plus 1th term, all divided by what? 2 ಅಲ್ಲ? So 8 by 2 ಅಂದ್ರೆ ಏನು? 4th ಅಲ್ಲ? So 4th term, students, plus what is this? 4 by 2 plus 1, that is 5th ಅಲ್ಲ? 5th term divided by what you get? 2. So what is 4th term here? So 1, 2, 3, 4. 4th term is 5. Okay, plus 5th term is 6 divided by 2. So what we get here, students? 5 plus 6 is 11. 11 by 2 ಬರುತ್ತೆ. So what is your median? Median is equal to 5.5. So median ಏನಾಗುತ್ತೆ ಇದರಲ್ಲಿ? 5.5 ಬರುತ್ತೆ. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? Right. So this is how you find the median when you are given the ungrouped data. So mean ಗೊತ್ತಾಯ್ತು, median ಗೊತ್ತಾಯ್ತು. So ಈಗ ನಾವೇನು ಫೈಂಡ್ ಔಟ್ ಮಾಡೋಣ? ಮೀನ್ ಡಿವಿಯೇಷನ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಔಟ್ ಮಾಡೋಣ. Okay. So now coming to the measures of dispersion for ungrouped data. So first we shall study about the mean deviation. So mean deviation, students, ಹೇಗೆ ಫೈಂಡ್ ಔಟ್ ಮಾಡೋದು? See, while finding mean deviation, okay, so and it is given by MD. Okay, mean deviation MD ಅಂತ ಬರ್ಕೊಳ್ತೀವಿ. And median ನ students, median is given by M. Okay, so median ನ ಯಾವುದರಿಂದ represent ಮಾಡ್ತೀವಿ? Median is given by M. M ಇಂದ represent ಮಾಡ್ತೀವಿ. Okay, so this is how we represent median. Got it? And now here, so ಇದರಲ್ಲಿ M ಅಂತ ಬರಿತೀವಿ and ಹಿಂದೆ ಕೂಡ M ಅಂತ ಬರೆಯೋಣ. Okay, this is how you find median, students, and mean deviation you denote it by MD. Okay, so while finding the mean deviation, students, there are two cases here. So we can find mean deviation about mean. So this is called as mean deviation about mean. ಏನಂತ ಕರಿತೀವಿ ಇದನ್ನ? mean deviation about mean ಅಂತ ಕರಿತೀವಿ. So this is called as mean deviation about mean. Mean deviation about mean. So this is given by MD of x bar. Mean deviation about mean is given by MD of x bar. So which is given by summation of modulus of xi minus x bar, okay, I from 1 to n, all divided by n. Okay, all divided by n, or what I will do is I will just multiply 1 by n with this. Okay, this is the formula which is used to find what? Mean deviation about mean. Okay, fine. So now, students, again here mean deviation about median. So mean deviation about median.
So this is written as md of m, and here what we do is, so 1 by n into, so summation I from 1 to n, and here we write xi minus m. This is what the formula to find the mean deviation about median. And formula ಬಂದಾಗ, ಸಾರಿ ಪ್ರಾಬ್ಲಮ್ಸ್ ಬಂದಾಗ ಸ್ಟೂಡೆಂಟ್ಸ್ ಇದನ್ನ ಹೇಗೆ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ಸ್ಗಳನ್ನ ಫೈಂಡ್ ಔಟ್ ಮಾಡೋದು ಅಂತ ಕೂಡ ಡಿಸ್ಕಸ್ ಮಾಡೋಣ. ಅರ್ಥ ಆಗ್ತಿದೆ ಎಲ್ಲರಿಗೂ, ರೈಟ್? ಓಕೆ, ಸೊ ಹಾಗಾದ್ರೆ ಈಗ ಸ್ಟೂಡೆಂಟ್ಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಸೊ ನಾವು ಸ್ಟೂಡೆಂಟ್ಸ್ ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ದು ಫಾರ್ಮುಲಾಗಳನ್ನ ಡಿಸ್ಕಸ್ ಮಾಡೋಣ. ನೋಡಿ, ಮೀನ್ ಡಿವಿಯೇಷನ್ನ ಎರಡು ರೀತಿ ಫೈಂಡ್ ಔಟ್ ಮಾಡ್ತೀವಿ, ಅಂದರೆ ಅಬೌಟ್ ಮೀನ್, ಅಬೌಟ್ ಮೀಡಿಯನ್ ಎರಡು ಕೂಡ ಫೈಂಡ್ ಔಟ್ ಮಾಡ್ತೀರಿ. ಬಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈ ರೀತಿ ಇರೋದಿಲ್ಲ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯು ವಿಲ್ ಬಿ ಫೈಂಡಿಂಗ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಮೀನ್ ಅಷ್ಟೇ. ಓಕೆನಾ? ಸೊ ಹಾಗಾದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಟೂಡೆಂಟ್ಸ್ ಇದರಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತು ವೇರಿಯನ್ಸ್ ಎರಡನ್ನೂ ಕೂಡ ಒಟ್ಟಿಗೆ ಡಿಸ್ಕಸ್ ಮಾಡ್ತೀವಿ. ಸೊ ನಾವು ವಿ ಡಿಸ್ಕಸ್ಡ್ ಅಬೌಟ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆ್ಯಂಡ್ ವೇರಿಯನ್ಸ್. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆ್ಯಂಡ್ ವೇರಿಯನ್ಸ್ ಎರಡನ್ನೂ ಕೂಡ ಡಿಸ್ಕಸ್ ಮಾಡೋಣ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಟೂಡೆಂಟ್ಸ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಡಿನೋಟೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಡಿನೋಟೆಡ್ ಬೈ ಸ್ಟೂಡೆಂಟ್ ಸಿಗ್ಮಾ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಸಿಗ್ಮಾ ಇಂದ ಡಿನೋಟ್ ಮಾಡಿದ್ರೆ ವೇರಿಯನ್ಸ್ನ ಸಿಗ್ಮಾ ಸ್ಕ್ವೇರ್ ಇಂದ ಡಿನೋಟ್ ಮಾಡ್ತೀವಿ. ಓಕೆನಾ? ಸೊ ಅಂದರೆ ಸ್ಕ್ವೇರ್ ರೂಟ್ ಬರುತ್ತಷ್ಟೇ ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ. ಗಾಟ್ ಇಟ್? ಸೊ ಹೌ ಟು ಗೆಟ್ ದ ವ್ಯಾಲ್ಯೂ ಸ್ಟೂಡೆಂಟ್ಸ್? ಸೊ ನೋಡಿ, ವೇರಿಯನ್ಸ್. ಸೊ ವೇರಿಯನ್ಸ್ ಹೇಗೆ ಫಾರ್ಮುಲಾ ಬರುತ್ತೆ? ವಾಟ್ ಇಸ್ ದ ಫಾರ್ಮುಲಾ ಫಾರ್ ವೇರಿಯನ್ಸ್? ಇದರಲ್ಲಿ 1 by n ಸೇಮ್ ಥಿಂಗ್ ಸ್ಟೂಡೆಂಟ್ಸ್. ಮುಂಚೆ ಏನು ಮಾಡಿದ್ರಿ? ಇಲ್ಲೂ ಕೂಡ 1 by n ಏನು ಮಲ್ಟಿಪ್ಲೈ ಮಾಡ್ತೀರಾ ಅದೇ ರೀತಿ ಇಲ್ಲೂ ಬರುತ್ತೆ. ಇಲ್ಲಿ ಮಾಡ್ಯುಲಸ್ ಯೂಸ್ ಮಾಡಿದ್ದೀರಾ. ಆ್ಯಂಡ್ ಮಾಡ್ಯುಲಸ್ ಯೂಸ್ ಮಾಡೋ ಕಾರಣ ಏನು ಅಂತ ಅಂದರೆ ಸ್ಟೂಡೆಂಟ್ಸ್, ನಿಮಗೆ ಮಾಡ್ಯುಲಸ್ ಯೂಸ್ ಮಾಡಲಿಲ್ಲ ಅಂತಂದರೆ ಏನಾಗ್ಬಿಡುತ್ತೆ? ದೇರ್ ಇಸ್ ಅ ಚಾನ್ಸ್ ದಟ್ ದಿಸ್ ಮೈಟ್ ಗೋಸ್ ಟು ಝೀರೋ. Okay, there is a chance that this might go to 0 if there is a common factor. Okay, 2, 4, 6, 8, 10 ಮಾಡಿದ್ರೆ ನೀವು ಮಾಡ್ಯುಲಸ್ ಯೂಸ್ ಮಾಡಲಿಲ್ಲ ಅಂತಂದರೆ ಈ ರೀತಿ xi minus x bar ಮಾಡಿದ್ರೆ you will be getting 0. You will be ending up with 0. ಬಟ್ ಮಾಡ್ಯುಲಸ್ ಯೂಸ್ ಮಾಡೋದ್ರಿಂದ ಸ್ಟೂಡೆಂಟ್ಸ್ 0 ಅವಾಯ್ಡ್ ಮಾಡ್ತೀರಾ. ಓಕೆ, ಸೊ ಅದೇ ರೀತಿ ಇನ್ನೊಂದು ಕೇಸಲ್ಲಿ ಓನ್ಲಿ ಟು ಗೆಟ್ ದ ಪಾಸಿಟಿವ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಸ್ಕ್ವೇರ್ ಬರಬೇಕು. ಹೌದಲ್ಲ? ಪಾಸಿಟಿವ್ ಬರೋದು ಯಾವಾಗ? ಒಂದು ಮಾಡ್ಯುಲಸ್ ಇದ್ದಾಗ, ಇನ್ನೊಂದು ಸ್ಕ್ವೇರ್. ಓಕೆ, ಸ್ಕ್ವೇರ್ ಇದ್ದಾಗ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಇದರಲ್ಲಿ? ವಾಟ್ ವಿ ಡೂ ಹಿಯರ್ ಇಸ್ summation of xi minus x bar whole square ಅಂತ ಯೂಸ್ ಮಾಡ್ತೀವಿ. ಓಕೆನಾ? ಸೊ ದಿಸ್ ಇಸ್ ವಾಟ್ ಈಸ್ ಕಾಲ್ಡ್ ಆಸ್ ವೇರಿಯನ್ಸ್ ಸ್ಟೂಡೆಂಟ್ಸ್. ಆ್ಯಂಡ್ ಇಯರ್ ಐ ವೇರೀಸ್ ಫ್ರಮ್ 1 to n. ಓಕೆ, ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದೇನ ಅಂತ ಕರಿತೀವಿ? ಸಿಗ್ಮಾ ಸ್ಕ್ವೇರ್ ಅಂತ ಕರಿತೀವಿ. ಹೌದಲ್ಲ? ದಿಸ್ ಇಸ್ ಯುವರ್ ಸಿಗ್ಮಾ ಸ್ಕ್ವೇರ್. ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಟೂಡೆಂಟ್ಸ್ ಇಟ್ ಈಸ್ ಡಿನೋಟೆಡ್ ಬೈ ಸಿಗ್ಮಾ. ಆ್ಯಂಡ್ ಇಯರ್ 1 by n into same formula ಸ್ಟೂಡೆಂಟ್ಸ್, I from 1 to n. And here what we write here, xi minus x bar whole square, and we put here a square root. ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ದ ಓನ್ಲಿ ಡಿಫರೆನ್ಸ್ ಬಿಟ್ವೀನ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆ್ಯಂಡ್ ವೇರಿಯನ್ಸ್. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಮೊದಲನೇದಾಗಿ ವೇರಿಯನ್ಸ್ ಫೈಂಡ್ ಔಟ್ ಮಾಡಿ, ಅದಾದಮೇಲೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಔಟ್ ಮಾಡ್ಬೋದು. ದಟ್ ಯು ಕ್ಯಾನ್ ಡೂ ಸ್ಟೂಡೆಂಟ್ಸ್. ಯಾಕಂದರೆ ಒಂದು ಕಂಪ್ಲೀಟ್ ವ್ಯಾಲ್ಯೂ ಬರುತ್ತೆ, ಆ ವ್ಯಾಲ್ಯೂಗೆ ಸ್ಕ್ವೇರ್ ರೂಟ್ ಹಾಕೋಬೋದು. ರೈಟ್? ಸೊ ಈಗ ನಿಮಗೆ there is one more formula for this standard deviation students. ಸೊ ಇದೇನು ಫಾರ್ಮುಲಾ ಇದೆ, ಈ ಫಾರ್ಮುಲಾಯಿಂದ ನಾನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತು ವೇರಿಯನ್ಸ್ಗೆ ಇನ್ನೊಂದು ಫಾರ್ಮುಲಾ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಯಾಕಂದರೆ ನಿಮಗೆ ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಹೋದರೆ ಕ್ಯಾಲ್ಕುಲೇಷನ್ ಈಸಿ ಆಗ್ತಾ ಬರುತ್ತೆ. ಗಾಟ್ ಇಟ್? ಸೊ what is that another formula for standard deviation and variance? So this is very important students. Another formula for standard deviation sigma and variance sigma square and variance sigma square. So there is another formula for standard deviation and variance. So ನಮ್ಗೆ ಆಲ್ರೆಡಿ ಗೊತ್ತಿದೆ ಸಿಗ್ಮಾ ಸ್ಕ್ವೇರ್ ಅಂದರೆ ವೇರಿಯನ್ಸ್ ಅಂತ ಹೇಳಿ. ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ ದಿಸ್? 1 by n into summation of I from 1 to n. It is xi minus x bar whole square. ರೈಟ್? ಸೊ ನಾನೇನು ಮಾಡ್ಬೋದು ಸ್ಟೂಡೆಂಟ್ಸ್? ಈಗ ಇಲ್ಲಿ xi minus x bar whole square ಇದೆ. ವಾಟ್ ಐ ಕ್ಯಾನ್ ಡೂ? ಐ ಕ್ಯಾನ್ ಯೂಸ್ ದ ಫಾರ್ಮುಲಾ ಲೈಕ್ a minus b whole square ಅಲ್ವಾ? ರೈಟ್? ಸೊ ವಿಲ್ ಯೂಸ್ ದ ಫಾರ್ಮುಲಾ a minus b whole square ಸ್ಟೂಡೆಂಟ್ಸ್. ಸೊ a minus b whole square ಫಾರ್ಮುಲಾ ಯೂಸ್ ಮಾಡಿದ್ರೆ ಏನು ಬರುತ್ತೆ ಇದರಲ್ಲಿ? ವಿ ಗೆಟ್ xi square, right, plus x bar whole square, right, minus 2 into xi into x bar. This is what we get, a square plus b square minus 2ab. ಹೌದಲ್ಲ? ರೈಟ್. ಈ 1 by n ಅನ್ನೋದು ಪ್ರತಿಯೊಂದಕ್ಕೂ ಮಲ್ಟಿಪ್ಲೈ ಆಗಿದೆ, ನೆನಪಿರಲಿ. ಸೊ ನಾನೇನು ಮಾಡ್ತೀನಿ ಈಗ? ಈ 1 by n ಆಚೆ ಇಡ್ತೀನಿ ಸ್ಟೂಡೆಂಟ್ಸ್. ಆ್ಯಂಡ್ ದಿಸ್ ಸಮೇಷನ್ ಇಸ್ ಟೇಕನ್ ಫಾರ್ ಎವ್ರಿಥಿಂಗ್. ರಿಮೆಂಬರ್, ಮೀನ್ ಇಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ. 2 ಇಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ. ಯಾಕಂದರೆ ಮೀನ್ ಒಂದ್ಸಲ ಫೈಂಡ್ ಔಟ್ ಮಾಡಿದ್ಮೇಲೆ ಆ ಡೇಟಾ ಏನಿದೆ, ಓಕೆ, ಕಂಪ್ಲೀಟ್ ಡೇಟಾಗೆ ಮೀನ್ ವಿಲ್ ಬಿ ಕಾನ್ಸ್ಟೆಂಟ್. ಮೀನ್ ವಿಲ್ ನಾಟ್ ಚೇಂಜ್ ಎವ್ರಿ ಟೈಮ್. ಓಕೆ, ಸೊ ಇದರಲ್ಲಿ ವೇರಿಯೇಬಲ್ಸ್ ಇರೋದು ಯಾವುದು? xi ಇಸ್ ದ ವೇರಿಯೇಬಲ್, x bar ಇಸ್ ದ ಕಾನ್ಸ್ಟೆಂಟ್ ವ್ಯಾಲ್ಯೂ. ನೆನಪಿರಲಿ ಅದು. ಸೊ ಈಗ ಏನು ಮಾಡ್ತೀನಿ ಇದರಲ್ಲಿ? ಐ ರೈಟ್ ಹಿಯರ್ I from 1 to n xi square, ಓಕೆ, ಪ್ಲಸ್ ಸಮೇಷನ್ x bar whole square I from 1 to n,
and students minus summation I from 1 to n and here 2 into x bar into xi. This is what I write. Okay, so ಈಗ ನೋಡಿ ಇದರಲ್ಲಿ 1 by n into 1 by n into here 1 by n into here summation xi square ಮತ್ತೆ I from 1 to n ಅಂತ ಏನು ಬರೆಯೋದಕ್ಕೆ ಹೋಗಲ್ಲ ಸ್ಟೂಡೆಂಟ್ಸ್. ಇಲ್ಲಿ ಪ್ಲಸ್ x bar whole square ಏನಿದೆ ಸ್ಟೂಡೆಂಟ್ಸ್, ದಿಸ್ ಐ ವಿಲ್ ಬ್ರಿಂಗ್ ಔಟ್ ಸೈಡ್. ಓಕೆನಾ, ಅಂಡ್ ಇದರಲ್ಲಿ ನಾನು ಏನು ಬರುತ್ತೆ ಅಂತಂದ್ರೆ ಸಮೇಷನ್ 1 ಬರುತ್ತೆ, ಸಮೇಷನ್ 1. ಓಕೆ, ಅಂಡ್ ಹಿಯರ್ ವಿ ಗೆಟ್ ಹಿಯರ್ 2 into x bar ಬಿಕಾಸ್ ದೋಸ್ ಆರ್ ಕಾನ್ಸ್ಟೆಂಟ್. x bar ಕೂಡ ಇಲ್ಲಿ ಕಾನ್ಸ್ಟೆಂಟ್ ಆಗಿತ್ತು, ಅದಕ್ಕೆ ಸಮೇಷನ್ ಇಂದ ಆಚೆ ತಂದೆ. ಓಕೆನಾ, ಅಂಡ್ ಇಲ್ಲಿ ಏನು ಬರೀತೀನಿ ಸಮೇಷನ್ xi. ಗಾಟ್ ಇಟ್? ಸೊ ಈ ಸಲ ಒಂದು ಸಲ ಬೇಕಾದ್ರೆ I from 1 to n ಅಂತ ಬರೆಯೋಣ. ಸೊ ಯಾಕಂದ್ರೆ ಈಗ ನಿಮಗೆ ಇಲ್ಲಿ ಕೆಲವು ವಿಷಯಗಳನ್ನ ತಿಳಿಸೋದಿದೆ. ಸೊ ನೋಡಿ, ಈಗ ನಾನೇನು ಮಾಡ್ತೀನಿ, ಸಮೇಷನ್ 1. ವಾಟ್ ಈಸ್ ಸಮೇಷನ್ 1 ಸ್ಟೂಡೆಂಟ್ಸ್? ಸಮೇಷನ್ 1 ಅಂದ್ರೆ ಏನು? ಇಟ್ ಮೀನ್ಸ್ ಸಿ ಹಿಯರ್ ಸಮೇಷನ್ 1 I from 1 to n ಅಂತ ಬರೆದಿದ್ದೀನಿ ಇದರಲ್ಲಿ, ಹೌದಲ್ಲ? ಸಮೇಷನ್ 1 I from 1 to n. ವಾಟ್ ಡಸ್ ಇಟ್ ಮೀನ್ ಸ್ಟೂಡೆಂಟ್ಸ್? ಇಟ್ ಮೀನ್ಸ್ ದಟ್ ಸ್ಟೂಡೆಂಟ್ಸ್ 1 is added n times. 1 ಎಷ್ಟು ಸಲ ಆಡ್ ಆಗಿದೆ ಸ್ಟೂಡೆಂಟ್ಸ್? n times ಆಡ್ ಮಾಡಿದೀವಿ. ಸೊ ಹೌ ಮೆನಿ ಟೈಮ್ಸ್ we have added 1? we have added here n times. ಸೊ ಹಾಗಾದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ? we get n here. ಏನು ಬಂತು ಇದರಲ್ಲಿ? n ಅಂತ ವ್ಯಾಲ್ಯೂ ಬಂತು. ಅರ್ಥ ಆಗ್ತಿದ್ಯಾ? ಸೊ ಸಮೇಷನ್ 1 ಅಂದ್ರೇನು? I equals to 1 ಕೊಟ್ಟಾಗ್ಲೂ 1 ಬರುತ್ತೆ, I equals to 2 ಕೊಟ್ಟಾಗ್ಲೂ 1 ಬರುತ್ತೆ, I equals to 3 ಕೊಟ್ಟಾಗ್ಲೂ 1 ಬರುತ್ತೆ, I equals to n ಕೊಟ್ಟಾಗ್ಲೂ ಕೂಡ 1 ಬರುತ್ತೆ. ಸೊ ವಾಟ್ ವಿ ಗೆಟ್ ಹಿಯರ್? n. ಓಕೆ, 1 ನ n ಟೈಮ್ಸ್ ಆಡ್ ಮಾಡಿದೀವಿ, ಸೊ ವಿ ಗೆಟ್ ಹಿಯರ್ n. ಸೊ ಹಾಗಾದ್ರೆ ಇದರಲ್ಲಿ ಸೊ ಆಸ್ ಐ ಟೋಲ್ಡ್ ಯು ದಿಸ್ 1 by n ಇಸ್ ಮಲ್ಟಿಪ್ಲೈಡ್ ವಿತ್ ಎವ್ರಿಥಿಂಗ್ ಅಲ್ವಾ? ರೈಟ್. ಸೊ ಈಗ ನೋಡಿ ಇದರಲ್ಲಿ 1 by n ಇಂಟು ಸೊ ಸಮೇಷನ್ xi ಸ್ಕ್ವೇರ್ ಪ್ಲಸ್ x bar ಹೋಲ್ ಸ್ಕ್ವೇರ್. And ಇದರಲ್ಲಿ ಏನು ಬಂತು ಸ್ಟೂಡೆಂಟ್ಸ್ ವ್ಯಾಲ್ಯೂ? ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್? ಫಾರ್ ದಿಸ್ ದ ವ್ಯಾಲ್ಯೂ ಇಸ್ n by this. ಓಕೆನಾ, ಅಂಡ್ ಈಗ ಇದರಲ್ಲಿ minus 2x bar ಓಕೆ ಇಂಟು ಸಮೇಷನ್ xi. This is what we get. Now students, I'll multiply 1 with n with everything. Therefore sigma square equals to summation, it is 1 by n into summation xi square, okay, plus x bar whole square into n divided by n, right, minus 2 into x bar into summation xi divided by n. What is summation xi divided by n students? What is summation xi divided by n? It is again x bar alva, right? Summation x by n ಅಂತಂದ್ರೆ ಏನು? xi by n ಅಂದ್ರೆ it is again x bar, right? ಸೊ ಹಾಗಾದ್ರೆ ನಮಗೆ ಈಗ ಇದರಲ್ಲಿ 1 by n into summation xi square, okay, plus ಇದರಲ್ಲಿ 1 ಬರುತ್ತೆ, so we get x bar whole square minus 2 into x bar. What is this value? This value is also nothing but x bar, right? So ಇಲ್ಲಿ x bar whole square ಸಿಕ್ತು, ಇಲ್ಲಿ minus 2 into x bar whole square ಸಿಗುತ್ತೆ. So 1 by n summation xi square plus x bar whole square plus x bar whole square minus 2 into x bar whole square. So ಹಾಗಾದ್ರೆ ಸ್ಟೂಡೆಂಟ್ಸ್ ಇಲ್ಲಿ ಏನು ಸಿಗುತ್ತೆ? 1 by n into summation xi square, okay, minus ಏನು ಬಂತು ಇದರಲ್ಲಿ? x bar whole square. This is the new formula. This is the new formula for what students? Variance. Okay na? So this is the new formula for variance. So remember this formula students. So this is what we get. Okay, so ಏನು ಫಾರ್ಮುಲಾ ಇದು? ಸಮೇಷನ್ xi ಸ್ಕ್ವೇರ್ ಮೈನಸ್ x bar ಹೋಲ್ ಸ್ಕ್ವೇರ್. ಸೊ ಸಮೇಷನ್ xi ಸ್ಕ್ವೇರ್ ಜೊತೆಗೆ 1 by n ಮಲ್ಟಿಪ್ಲೈ ಆಗುತ್ತೆ, ಇದು ನೆನಪಿರಲಿ. ಓಕೆನಾ, ರೈಟ್? and students, the standard deviation sigma is given by square root of 1 by n into summation xi square, okay, summation xi square minus x bar whole square. So this is the formula related to what? Related to what students? ಯಾವುದಕ್ಕೆ ರಿಲೇಟ್ ಆಗಿದೆ ಇದು? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತೆ ವೇರಿಯನ್ಸ್ಗೆ ರಿಲೇಟ್ ಆಗಿದೆ. ಸೊ ಈ ಫಾರ್ಮುಲಾ ಕೂಡ ನಿಮಗೆ ನೆನಪಿರಬೇಕು. ಅರ್ಥ ಆಗ್ತಿದೆ ಎಲ್ಲರಿಗೂ? ಗಾಟ್ ಇಟ್? ಸೊ ಇದನ್ನ ಇನ್ನೊಂದು ರೀತಿ ಬರಿತೀವಿ. ದೇರ್ ಇಸ್ ಒನ್ ಮೋರ್ ವೇ ಆಫ್ ರೈಟಿಂಗ್ ದಿಸ್ ಸ್ಟೂಡೆಂಟ್ಸ್. ಸೊ ಇದೇ ಫಾರ್ಮುಲಾನ ಇನ್ನೊಂದು ರೀತಿ ಬರಿತೀವಿ ನೋಡಿ. ಕಂಟಿನ್ಯೂಯೇಷನ್ ಇಲ್ಲಿ ಬರಿತಾ ಇದ್ದೀನಿ ನಾನೀಗ. ಇದರಲ್ಲಿ ಎಕ್ಸ್ ಬಾರ್ ಅಂದ್ರೆ ಏನು ಸ್ಟೂಡೆಂಟ್ಸ್? ಸಮೇಷನ್ ಎಕ್ಸ್ ಐ ಅಲ್ವಾ, ರೈಟ್? ಸೊ ಅಬ್ಸರ್ವ್ ಮಾಡಿ, ಇದರಲ್ಲಿ ವೇರಿಯನ್ಸ್ ಸ್ಟೂಡೆಂಟ್ಸ್. ಸೊ ಕಂಟಿನ್ಯೂಯೇಷನ್ ಆಫ್ ದಿಸ್ ವೇರಿಯನ್ಸ್ ಏನಾಗುತ್ತೆ? ವಿಲ್ ಬಿ ಈಕ್ವಲ್ ಟು, ಇಲ್ಲಿ ಏನಿದೆ ಇದನ್ನ ಈಕ್ವೇಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಮೀ ಕಾಲ್ ದಿಸ್ ಆಸ್ 1, ಲೆಟ್ ಮೀ ಕಾಲ್ ದಿಸ್ ಆಸ್ 2 ಸ್ಟೂಡೆಂಟ್ಸ್. ದಿಸ್ ಇಸ್ ಅನದರ್ ಫಾರ್ಮುಲಾ. ಸೊ ಈಗ ಬರಿತಾ ಇರೋದು ನೋಡಿ, ಇದರಲ್ಲಿ 1 by n ಇದೆ, ಸಮೇಷನ್ ಎಕ್ಸ್ ಐ ಸ್ಕ್ವೇರ್ ಇದೆ, ಹೌದಲ್ಲ? ಮೈನಸ್ ಎಕ್ಸ್ ಬಾರ್ ಅಂದ್ರೇನು? ಸಮೇಷನ್ ಎಕ್ಸ್ ಐ ಬೈ ಎನ್ ಅಲ್ವಾ, ರೈಟ್? ಸೊ ಇಟ್ ಇಸ್ ನಥಿಂಗ್ ಬಟ್ ಸಮೇಷನ್ ಎಕ್ಸ್ ಐ ಡಿವೈಡೆಡ್ ಬೈ ಎನ್ ಹೋಲ್ ಸ್ಕ್ವೇರ್, ರೈಟ್? ಸೊ ಈಗ ನೋಡಿ 1 by n ಇಂಟು ಸಮೇಷನ್ ಎಕ್ಸ್ ಐ ಸ್ಕ್ವೇರ್ ಮೈನಸ್ 1 by n ಸ್ಕ್ವೇರ್ ಇಂಟು ಸಮೇಷನ್ ಎಕ್ಸ್ ಐ ಹೋಲ್ ಸ್ಕ್ವೇರ್, ಹೌದಲ್ವಾ? ರೈಟ್? ಇಲ್ಲಿ ಯಾಕೆ ಎನ್ ಸ್ಕ್ವೇರ್ ಬಂತು? ಯಾಕಂದ್ರೆ ಇಲ್ಲಿ ಹೋಲ್ ಸ್ಕ್ವೇರ್ ಇದೆಯಲ್ಲ, ಅದರಿಂದ ಎನ್ ಸ್ಕ್ವೇರ್ ಬಂತು. ಈಗ ನಾನೇನು ಮಾಡ್ಬೋದು ಸ್ಟೂಡೆಂಟ್ಸ್? ಎನ್ ಸ್ಕ್ವೇರ್ನ ಕಾಮನ್ ತಗೋಬೋದಲ್ವಾ ಎರಡರಲ್ಲೂ ಕೂಡ. ಸೊ ಎನ್ ಸ್ಕ್ವೇರ್ ಏನಾದರೂ ಕಾಮನ್ ತಗೊಂಡ್ರೆ ಇದರಲ್ಲಿ
ಎನ್ ಸ್ಕ್ವೇರ್, ಎರಡೂ ಟರ್ಮಲ್ಲೂ ಎನ್ ಸ್ಕ್ವೇರ್ ಕಾಮನ್ ತೊಗೊಂಡಿದ್ದೀನಿ. ಹಾಗಾದರೆ ಇದರಲ್ಲಿ ಬರೀ ಎನ್ ಮಾತ್ರ ಇತ್ತಲ್ವಾ? ಹಾಗಾದರೆ ಏನು ಬರುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ಎನ್ ಇಂಟು ಸಮೇಷನ್ ಎಕ್ಸ್ ಐ ಬರುತ್ತೆ. ಎನ್ ಇಂಟು ಸಮೇಷನ್ ಎಕ್ಸ್ ಐ ಸ್ಕ್ವೇರ್ ಬರುತ್ತೆ. ಯಾಕೆ? ಬಿಕಾಸ್ ಐ ಹ್ಯಾವ್ ಟೇಕನ್ 1/n ಸ್ಕ್ವೇರ್ ಕಾಮನ್ ಔಟ್ಸೈಡ್. ಆ್ಯಂಡ್ ಇಲ್ಲಿ ಏನು ಬರುತ್ತೆ ನನಗೆ 1/n ಸ್ಕ್ವೇರ್ ಆಲ್ರೆಡಿ ಕಾಮನ್ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಈಗ ಬರೋದೇನು ಸ್ಟೂಡೆಂಟ್ಸ್, ಇದರಲ್ಲಿ ಸಮೇಷನ್ ಎಕ್ಸ್ ಐ ಹೋಲ್ ಸ್ಕ್ವೇರ್. ಓಕೆ, ಸೊ ಈಗ ಇದು ಏನಾಯ್ತು ಸ್ಟೂಡೆಂಟ್ಸ್, ಇದು ವೇರಿಯನ್ಸ್ ಆಯಿತು. Right, so let me call this as equation 3 and equation 4. And equation 4 students, that is standard deviation. So standard deviation is nothing but sigma, which is given by square root ಬರುತ್ತಲ್ವಾ. ಈಗ square root ಬಂದಾಗ 1/n square ಇದೆ. 1/n square ಇರೋದು ಏನಾಗುತ್ತೆ, 1/n ಆಗುತ್ತಲ್ವಾ. Right, so we get here 1/n. And now students here square root of n into summation xi square minus summation xi whole square. Okay, so let me call this as equation 4. So all these 4 formulae are important to solve the problems on standard deviation ಮತ್ತೆ ವೇರಿಯನ್ಸ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ಇಷ್ಟು ಲಿಸ್ಟ್ಗಳೆಲ್ಲರೂ ಅರ್ಥ ಆಯ್ತಾ? ಸೊ ಮೀನ್ ಗೊತ್ತಾಗಿದೆ ಹೇಗೆ ಫೈಂಡ್ ಔಟ್ ಮಾಡಬೇಕಂತ, ಮೀಡಿಯನ್ ಗೊತ್ತಾಗಿದೆ ಹೇಗೆ ಫೈಂಡ್ ಔಟ್ ಮಾಡಬೇಕಂತ. ಅದಾದಮೇಲೆ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಫೈಂಡ್ ಔಟ್ ಮಾಡ್ತೀವಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತು ವೇರಿಯನ್ಸ್ಗೆ ಆಲ್ರೆಡಿ ಫಾರ್ಮುಲಾ ಕೊಟ್ಟಿದ್ದೀನಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತು ವೇರಿಯನ್ಸ್ಗೆ ಬೇಸಿಕ್ ಫಾರ್ಮುಲಾ ಏನು? ದಿಸ್ ಇಸ್ ದ ಬೇಸಿಕ್ ಫಾರ್ಮುಲಾ ಫಾರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆ್ಯಂಡ್ ವೇರಿಯನ್ಸ್. ಬಟ್ ದೇರ್ ಆರ್ ಆಲ್ಸೋ ಆಲ್ಟರ್ನೇಟಿವ್ ಫಾರ್ಮುಲಾಸ್. There are also alternate formulae. So what are those alternate formulae students? These are your alternate formulae. 1, 2, 3, 4 ಏನು ಬರ್ದಿದ್ದೀನಿ. These are your alternate formulae. ಹಾಗಾದ್ರೆ ಅದನ್ನು ಲಿಸ್ಟ್ ಮಾಡಲ ನಾನು ನಿಮಗೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತು ವೇರಿಯನ್ಸ್ಗೆ ಏನೇನು ಫಾರ್ಮುಲಾ ಇದೆ ಅಂತ. ಓಕೆ, ಸೊ ಹಾಗಾದರೆ ನೆಕ್ಸ್ಟ್ ಪೇಜಲ್ಲಿ ನಾನು ವೇರಿಯನ್ಸ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಏನೇನು ಫಾರ್ಮುಲಾ ಇದೆ ಅಂತ ಬರಿತೀನಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತು ಸಿಗ್ಮಾ. ಸೊ ವೆರಿ ಫಸ್ಟ್ ಫಾರ್ಮುಲಾ ಸ್ಟೂಡೆಂಟ್ಸ್, ವಾಟ್ ಇಸ್ ದ್ಯಾಟ್? ಸೊ ಸಿಗ್ಮಾ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 1/n ಇಂಟು ಸಮೇಷನ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಇದು ಮೊದಲನೇ ಫಾರ್ಮುಲಾ ಆಗುತ್ತೆ. ರೈಟ್, ಎರಡನೇ ಫಾರ್ಮುಲಾ ಸ್ಟೂಡೆಂಟ್ಸ್ ಇದಕ್ಕೆ ಸಿಗ್ಮಾ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಇಟ್ ಈಸ್ 1/n ಇಂಟು ಸಮೇಷನ್ ಎಕ್ಸ್ ಐ ಸ್ಕ್ವೇರ್, ಓಕೆ, ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ದಿಸ್ ಇಸ್ ಸೆಕೆಂಡ್ ಫಾರ್ಮುಲಾ. ಆ್ಯಂಡ್ ಥರ್ಡ್ ಫಾರ್ಮುಲಾ ಸ್ಟೂಡೆಂಟ್ಸ್, ದಟ್ ಈಸ್ 1/n ಇಂಟು your n ಇಂಟು ಸಮೇಷನ್ ಎಕ್ಸ್ ಐ ಸ್ಕ್ವೇರ್ ಮೈನಸ್ ಸಮೇಷನ್ ಎಕ್ಸ್ ಐ ಹೋಲ್ ಸ್ಕ್ವೇರ್. ಅರ್ಥ ಆಗಿದೆಯಾ ಎಲ್ಲರಿಗೂ? ಓಕೆ, ಸೊ ಇದೇ ಫಾರ್ಮುಲಾ ಲಾಸ್ಟಲ್ಲಿ ಬರ್ದಿರೋದು ನಾನು ನೋಡಿ. 1/n ಇಂಟು n ಇಂಟು ಸಮೇಷನ್ ಎಕ್ಸ್ ಐ ಹೋಲ್ ಸ್ಕ್ವೇರ್ ಮೈನಸ್ ಸಮೇಷನ್ ಎಕ್ಸ್ ಐ ಹೋಲ್ ಸ್ಕ್ವೇರ್. ಎಕ್ಸ್ ಐ ಸ್ಕ್ವೇರ್ ಇಲ್ಲಿ ಎಕ್ಸ್ ಐ ಹೋಲ್ ಸ್ಕ್ವೇರ್ ಬರುತ್ತೆ. ಇಲ್ಲಿ ನೋಡಿ 1/n ಇಂಟು ಎರಡನೇ ಫಾರ್ಮುಲಾ ಬರ್ದಿದ್ದೀನಿ ನೋಡಿ. ಸೊ ಎರಡನೇ ಫಾರ್ಮುಲಾ ಏನು ಬರ್ದಿದ್ದೀನಿ ಇದರಲ್ಲಿ, 1/n ಇಂಟು ಸಮೇಷನ್ ಎಕ್ಸ್ ಐ ಸ್ಕ್ವೇರ್. ಹೌದಾ? ನೋಡಿ 1/n ಇಂಟು ಸಮೇಷನ್ ಎಕ್ಸ್ ಐ ಸ್ಕ್ವೇರ್, ಇದರಲ್ಲಿ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ನೋಡಿ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ದೀಸ್ ಆರ್ ದಿ ಫಾರ್ಮುಲೆ. ಆ್ಯಂಡ್ ಇದೇ ರೀತಿ ಫಾರ್ಮುಲಾಗಳು ಕೂಡ ಗ್ರೂಪ್ ಡೇಟಾ ಕೂಡ ಬರುತ್ತೆ. ಅದರಲ್ಲಿ ಎಫ್ ಐ ಮಾತ್ರ ಬರಿತೀವಿ. ಓಕೆ, ಆ್ಯಂಡ್ ಸ್ಮಾಲ್ ಎನ್ ಇರೋ ಕಡೆ ಕ್ಯಾಪಿಟಲ್ ಎನ್ ಬರಿತಾ ಹೋಗ್ತೀವಿ. ಸೇಮ್ ಅದೇ ರೀತಿ ಫಾರ್ಮುಲಾಗಳು ನಿಮಗೆ ಗ್ರೂಪ್ ಡೇಟಾ ಕೂಡ ಬರುತ್ತೆ. ಆ್ಯಂಡ್ ಸ್ಟೂಡೆಂಟ್ಸ್ ನೆಕ್ಸ್ಟ್ ವೇರಿಯನ್ಸ್ಗೆ ಬೇಕಿದೆ ರೀತಿ ಫಾರ್ಮುಲಾಗಳು. ರೈಟ್, ಸೊ ನೆಕ್ಸ್ಟ್ ಫಾರ್ ವೇರಿಯನ್ಸ್ ಯು ನೀಡ್ ದ ಸೇಮ್ ಟೈಪ್ ಆಫ್ ಫಾರ್ಮುಲೆ. ಸೊ ವೇರಿಯನ್ಸ್ ಇಸ್ ನಥಿಂಗ್ ಬಟ್ ಸಿಗ್ಮಾ ಸ್ಕ್ವೇರ್. ಸೊ ಫಸ್ಟ್ ಮೊದಲನೇ ಫಾರ್ಮುಲಾ ಏನಾಗುತ್ತೆ, ಸಿಗ್ಮಾ ಸ್ಕ್ವೇರ್ ಈಕ್ವಲ್ಸ್ ಟು ಇಟ್ ಈಸ್ 1/n ಇಂಟು ಸಮೇಷನ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಬರುತ್ತೆ. ರೈಟ್, ಆ್ಯಂಡ್ ನೆಕ್ಸ್ಟ್ ಸ್ಟೂಡೆಂಟ್ಸ್ ಇದರಲ್ಲಿ ಸೆಕೆಂಡ್ ಫಾರ್ಮುಲಾ ಸಿಗ್ಮಾ ಸ್ಕ್ವೇರ್ ಈಕ್ವಲ್ಸ್ ಟು 1/n ಇಂಟು ಸಮೇಷನ್ ಎಕ್ಸ್ ಐ ಸ್ಕ್ವೇರ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಇಸ್ ದಟ್ ರೈಟ್? ಇಲ್ಲಿ ಏನು ಫಾರ್ಮುಲಾ ಇದ್ದಾರೆ ಆ್ಯಂಡ್ ನೆನಪಿರಲಿ ಬ್ರಾಕೆಟ್ ಇಲ್ಲಿಗೆ ಬರುತ್ತೆ. ಆ್ಯಂಡ್ ಇದರಲ್ಲೂ ಕೂಡ 1/n is multiplied only with what? Summation xi square. ಓಕೆನಾ? ಫೈನ್. ಸೊ ಮೂರನೇ ಫಾರ್ಮುಲಾ ಇದರಲ್ಲಿ ಸಿಗ್ಮಾ ಸ್ಕ್ವೇರ್. ಓಕೆ, ಸಿಗ್ಮಾ ಸ್ಕ್ವೇರ್ is equal to it is so 1/n ಇಂಟು ಸ್ಟೂಡೆಂಟ್ಸ್ ಇದರಲ್ಲಿ n ಇಂಟು ಸಮೇಷನ್ ಎಕ್ಸ್ ಐ ಸ್ಕ್ವೇರ್. ಓಕೆ, ಸೊ ಇದು ನೆಕ್ಸ್ಟ್ ಏನಾಗುತ್ತೆ ಇದರಲ್ಲಿ ಸಮೇಷನ್ ಎಕ್ಸ್ ಐ ಹೋಲ್ ಸ್ಕ್ವೇರ್. ಗಾಟ್ ಇಟ್? ಸೊ ಇದೇ ಫಾರ್ಮುಲಾ ಇರೋದು ನನ್ನ ಹತ್ರ ನೋಡಿ. 1/n ಸ್ಕ್ವೇರ್ ಬರುತ್ತಲ್ವಾ ಈಗ. ಓಕೆ, ಸಾರಿ ಫಾರ್ ದಿಸ್ ಇನ್ಕನ್ವೀನಿಯನ್ಸ್ ಸ್ಟೂಡೆಂಟ್ಸ್. ಇಲ್ಲಿ ಏನು ಬರುತ್ತೆ, 1/n ಸ್ಕ್ವೇರ್ ಬರುತ್ತೆ. ಸೊ 1/n ಸ್ಕ್ವೇರ್ ಇಂಟು n ಇಂಟು ಸಮೇಷನ್ ಎಕ್ಸ್ ಐ ಸ್ಕ್ವೇರ್. ಓಕೆ, ಮೈನಸ್ ಸಮೇಷನ್ ಎಕ್ಸ್ ಐ ಹೋಲ್ ಸ್ಕ್ವೇರ್ ಬರುತ್ತೆ. ಓಕೆ, n is multiplied with only ಸಮೇಷನ್ ಎಕ್ಸ್ ಐ ಸ್ಕ್ವೇರ್. ಗಾಟ್ ಇಟ್? ಓಕೆ, ಸೊ ಅದೇ ರೀತಿ ಇಲ್ಲೂ ಕೂಡ ಬಂದಿದೆ. ಅರ್ಥ ಆಗಿದೆ ಎಲ್ಲರಿಗೂ? ಡಿಡ್ ಎವ್ರಿವನ್ ಅಂಡರ್ಸ್ಟ್ಯಾಂಡ್ ದಿಸ್? ಕ್ಲಾರಿಟಿ ಸಿಕ್ಕಿದೆಯಾ ಎಲ್ಲರಿಗೂ? ಡಿಡ್ ಎವ್ರಿವನ್ ಗೆಟ್ ದ ಕ್ಲಾರಿಟಿ ಸ್ಟೂಡೆಂಟ್ಸ್? ಓಕೆ, ಫೈನ್. ಸೊ ಹಾಗಾದ್ರೆ ಓಕೆ, ಸೊ we have discussed the standard deviation, we have discussed the variance, right? We have discussed the mean deviation, and now students will be starting with the group data. Okay, so group data andre ಏನು? What do you mean by group data and ಎಷ್ಟು ಟೈಪ್ ಇದೆ group data ದಲ್ಲಿ ಅಂತ ತಿಳ್ಕೊಳ್ಳೋಣ. Okay, so group data students already explained in the beginning. So group data ದಲ್ಲಿ already ನಾನು ನಿಮಗೆ ಸ್ವಲ್ಪ explanations ಕೊಟ್ಟಿದ್ದೀನಿ, ಹೌದಲ್ಲ? So what were those explanations students?
ಸೊ ಗ್ರೂಪ್ ಡೇಟಾದಲ್ಲಿ ಎಕ್ಸ್ಪ್ಲನೇಷನ್ಸ್ ಏನಂತ ಕೊಟ್ಟಿದ್ದೆ ನಿಮಗೆ, ಡೇಟಾ ಏನು ಬರುತ್ತೆ ಅದು ರಿಪೀಟೆಡ್ ಡೇಟಾ ಆಗಿದ್ರೆ ಆಗ ಏನು ಮಾಡಬೇಕು, ಅದರಲ್ಲಿ ಆಗ ಫ್ರೀಕ್ವೆನ್ಸಿ ತಗೊಳ್ತಾ ಹೋಗ್ತೀವಿ. ಸೊ ಫ್ರೀಕ್ವೆನ್ಸಿ ಟೆಲ್ಸ್ ಅಸ್ ಹೌ ಮೆನಿ ಟೈಮ್ಸ್ ದ ಸೇಮ್ ಡೇಟಾ ಇಸ್ ಬಿನ್ ರಿಪೀಟೆಡ್. ಸೊ ಫ್ರೀಕ್ವೆನ್ಸಿ ಏನಂತ ಹೇಳುತ್ತೆ, ಎಷ್ಟು ಸಲ ಆ ಡೇಟಾ ರಿಪೀಟ್ ಆಗಿದೆ ಅಂತ ತಿಳಿಸ್ಕೊಳ್ತಾ ಹೋಗುತ್ತೆ ನಮಗೆ. ಓಕೆನಾ. ಸೊ ಹಾಗಾದ್ರೆ ಇದರಲ್ಲಿ ಗ್ರೂಪ್ ಡೇಟಾದಲ್ಲಿ ಸ್ಟೂಡೆಂಟ್ಸ್ ಎರಡು ರೀತಿ ಇದೆ. ಒಂದು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಒಂದು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಇನ್ನೊಂದು ಸ್ಟೂಡೆಂಟ್ಸ್ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಓಕೆ, ಸೊ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಎರಡನೇದು ಬಂದು ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಸೊ ಎರಡನ್ನೂ ಕೂಡ ಡಿಸ್ಕಸ್ ಮಾಡೋಣ. ಟ್ಯಾಬ್ಯುಲರ್ ಕಾಲಮ್ಸ್ ಯಾವ ರೀತಿ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಅದಾದ್ಮೇಲೆ ಫಾರ್ಮುಲಾ ಡಿಸ್ಕಷನ್ ಕಡೆ ಗಮನ ಕೊಡೋಣ. ಓಕೆ ಫೈನ್. ಸೊ ಹಾಗಾದ್ರೆ ವಾಟ್ ಯು ಮೀನ್ ಬೈ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್? ಸೊ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಮೀನಿಂಗ್ ಏನು? ವಾಟ್ ಯು ಮೀನ್ ಬೈ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್? ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು? ಸೊ ಇದರಲ್ಲಿ ಟ್ಯಾಬ್ಯುಲರ್ ಕಾಲಮ್ಸ್ ಯಾವ ರೀತಿ ಬರುತ್ತೆ ನೋಡಿ. ಇದರಲ್ಲಿ ಮೇನ್ ಆಗಿ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಮಗೆ ಕ್ಲಾಸ್ ಇಂಟರ್ವಲ್ ಇರೋದಿಲ್ಲ. ದರ್ ವಿಲ್ ಬಿ ನಥಿಂಗ್ ಕಾಲ್ಡ್ ಕ್ಲಾಸ್ ಇಂಟರ್ವಲ್ ಸ್ಟೂಡೆಂಟ್ಸ್. ಕ್ಲಾಸ್ ಇಂಟರ್ವಲ್ ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಇಲ್ಲಿ ನನಗೆ ಏನು ಬರುತ್ತೆ ಅಂತಂದ್ರೆ, ಏನು ಉಪಯೋಗಕ್ಕೆ ಬರುತ್ತೆ ಅಂತಂದ್ರೆ ಇದರಲ್ಲಿ ನನಗೆ ಸೊ ಇದರಲ್ಲಿ ನನಗೆ ಫ್ರೀಕ್ವೆನ್ಸಿ ಬರುತ್ತೆ. ಫ್ರೀಕ್ವೆನ್ಸಿ ಯಾಕೆ ಬರುತ್ತೆ ಅಂತಂದ್ರೆ ಏನೇನು ಡೇಟಾ ಬರುತ್ತೆ ಅದಕ್ಕೆ ಕರೆಸ್ಪಾಂಡೆಂಟ್ ಆಗಿ ಫ್ರೀಕ್ವೆನ್ಸಿ ಬರ್ತಾ ಹೋಗುತ್ತೆ. ಫ್ರೀಕ್ವೆನ್ಸಿ ಟೆಲ್ಸ್ ಅಸ್ ಹೌ ಮೆನಿ ಟೈಮ್ಸ್ ದಟ್ ಸೇಮ್ ಡೇಟಾ ಇಸ್ ರಿಪೀಟೆಡ್. ಹೌದಲ್ಲ. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇಫ್ x1, x2 and so on up to xn are the given observations with f1, f2 and so on up to fn are the corresponding frequencies then the tabular column is given in the form of the tabular column is given in the form of ಸೊ ಇಲ್ಲಿ xi ಬರುತ್ತೆ ಮತ್ತೆ ಇದರಲ್ಲಿ ಫ್ರೀಕ್ವೆನ್ಸಿ ಬರುತ್ತೆ ಸ್ಟೂಡೆಂಟ್ಸ್. xi ಅಲ್ಲಿ x1, x2, x3 the list we get right, and corresponding frequencies ಬರುತ್ತೆ, that is f1, f2, f3 and so on up to fn. this is what we get, and ಇದನ್ನ ಕರೆಕ್ಟ್ ಆಗಿ ಟೇಬಲ್ ಫಾರ್ಮ್ ಅಲ್ಲಿ ಬರೆದ್ರೆ so we get like this students, ಈ ರೀತಿ ಬರುತ್ತೆ. so this is called as your discrete frequency distribution. ಅರ್ಥ ಆಗ್ತಿದೆ ಎಲ್ಲರಿಗೂ? ರೈಟ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಯುವರ್ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಅಂಡ್ ನಾವು ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಗೆ ಬರೋಣ. ಸೊ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಿ ಸ್ಟೂಡೆಂಟ್ಸ್ ನಿಮಗೆ ಏನು ಬರುತ್ತೆ, ಕ್ಲಾಸ್ ಇಂಟರ್ವಲ್ಸ್ ಇರುತ್ತೆ. ಓಕೆನಾ. ಸೊ ಹಾಗಾದ್ರೆ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಬರುತ್ತೆ? ಸೊ ವಿ ಶಾಲ್ ಡಿಸ್ಕಸ್ ಅಬೌಟ್ ಇಟ್. ಸೊ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಸೊ ಇದರಲ್ಲಿ ನಮಗೆ ಯಾಕೆಂದ್ರೆ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಸ್ಟೂಡೆಂಟ್ಸ್ if x1, x2, x3 and so on up to xn are the given observations sorry, so ಇದರಲ್ಲಿ observations ಕೊಟ್ಟಿರೋದಿಲ್ಲ. okay, sorry students, here the observations will be not given students. so here only, okay, so the tabular column of the form, okay, so the tabular column of the form direct agi tabular column bariತೀನಿ ನಾನು ಇದರಲ್ಲಿ. the tabular column given below will tell us how the continuous frequency distribution can be written. okay, so will represent the continuous frequency distribution. Will represent the continuous frequency distribution. Will represent the continuous frequency
ಡಿಸ್ಟ್ರಿಬ್ಯೂಷನ್. ಸೊ ಏನಾಗುತ್ತೆ ಇದರಲ್ಲಿ, ಯಾವ ರೀತಿ ಬರುತ್ತೆ? ಸೊ ನೋಡಿ, ಇದರಲ್ಲಿ ಕ್ಲಾಸ್ ಇಂಟರ್ವಲ್ಸ್ ಕೊಟ್ಟಿರ್ತಾರೆ. ಸೊ ಮೊದಲನೇದಾಗಿ ಸ್ಟೂಡೆಂಟ್ಸ್ ಕ್ಲಾಸ್ ಇಂಟರ್ವಲ್ಸ್ ಕೊಟ್ಟಿರ್ತಾರೆ ಇದರಲ್ಲಿ. ಸೊ ಕ್ಲಾಸ್ ಇಂಟರ್ವಲ್ಸ್ ಆದಮೇಲೆ ನೆಕ್ಸ್ಟ್ ಬರೋದು ಫ್ರೀಕ್ವೆನ್ಸಿ. ಓಕೆ, ಸೊ ಇದರಲ್ಲಿ ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸಿ. ಏನಿದು ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸಿ? ಸಪೋಸ್ ಸ್ಟೂಡೆಂಟ್ಸ್ ನಿಮ್ಮ ಕ್ಲಾಸಲ್ಲಿ ಒಂದು 100 ಜನ ಸ್ಟೂಡೆಂಟ್ಸ್ ಇರ್ತಾರೆ. ಅದರಲ್ಲಿ ಎಷ್ಟು ಜನ 0 to 10 ಮಾರ್ಕ್ಸ್ ಒಳಗಡೆ ತೊಗೊಂಡಿದ್ದಾರೆ? ಸೊ ಎಷ್ಟು ಜನ 11 to 20 ಒಳಗಡೆ ತೊಗೊಂಡಿದ್ದಾರೆ? ಎಷ್ಟು ಜನ 51 to 60 ಒಳಗಡೆ ತೊಗೊಂಡಿದ್ದಾರೆ? ಸೊ ಈ ರೀತಿ ನಿಮಗೆ ಡೇಟಾ ಕೊಡ್ತಾ ಹೋಗುತ್ತೆ. ಓಕೆ, ಇಟ್ ವಿಲ್ ಗಿವ್ ಇನ್ ಅ ಸ್ಪೆಸಿಫಿಕ್ ಕ್ಲಾಸ್ ಇಂಟರ್ವಲ್. ಕರೆಕ್ಟ್. ಸೊ ಇದರಲ್ಲಿ ಸ್ಟೂಡೆಂಟ್ಸ್ ನಮಗೆ ಸೊ ಇಯರ್ ಇಫ್ ಯು ರೈಟ್ ದ ಡೇಟಾ, ಸೊ ನಮ್ಗೆ ಏನು ಬರುತ್ತೆ? C1 ಬರುತ್ತೆ. ಓಕೆ, ಸೊ ಇದರಲ್ಲಿ ಸೊ ವಿ ಗೆಟ್ ಇಯರ್ C1 to C2, C2 to C3, ಓಕೆ, C3 to C4. ಇದೇ ರೀತಿ ಹೋದರೆ ಸ್ಟೂಡೆಂಟ್ಸ್ ವಿ ಗೆಟ್ CN to CN plus 1. So this is how we get the class intervals and corresponding frequencies ಬರ್ತಾ ಹೋಗುತ್ತೆ ಸ್ಟೂಡೆಂಟ್ಸ್. F1, this is F1, this is F2, this is F3 and so on up to Fn. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಮೇಜರ್ ಆಗಿ ಬೇಕಾಗಿರೋದು ನನಗೀಗ ಡೇಟಾ. ಓಕೆ, XI ವ್ಯಾಲ್ಯೂಸ್ ಬೇಕು. ಸೊ ದೆನ್ ಹೌ ಡು ಯು ಗೆಟ್ ದಿಸ್ XI ವ್ಯಾಲ್ಯೂಸ್ ಸ್ಟೂಡೆಂಟ್ಸ್? ಸೊ ಹೌ ಡು ಯು ಗೆಟ್ ದಿಸ್ XI ವ್ಯಾಲ್ಯೂಸ್? ಸೊ XI ವ್ಯಾಲ್ಯೂಸ್ ಎಲ್ಲ ಹೇಗೆ ಬರ್ತಾ ಹೋಗುತ್ತೆ? ಸೊ ಇದೆಲ್ಲ FI ವ್ಯಾಲ್ಯೂಸ್ ಆಯಿತು, ಇದೆಲ್ಲ XI ಎಲ್ಲ ವ್ಯಾಲ್ಯೂಸ್ಗಳೆಲ್ಲ ಹೇಗೆ ಸಿಗ್ತಾ ಹೋಗುತ್ತೆ ನನಗೆ? ಓಕೆ, ಸೊ ದಿಸ್ ವ್ಯಾಲ್ಯೂ, ದಿಸ್ XI, ಇದರಲ್ಲಿ ಮೊದಲನೇದಾಗಿ X1 ಬರುತ್ತೆ. X1 ಇಸ್ ಗಿವನ್ ಬೈ ಸ್ಟೂಡೆಂಟ್ C1 plus C2 divided by 2 ಆ್ಯಂಡ್ X2 ಇದರಲ್ಲಿ ಏನು ಬರುತ್ತೆ? C2 plus C3 divided by 2. Okay, and X3 is equal to, it is C3 plus C4 divided by 2. So similarly students, Xn will be equal to Cn plus 1 divided by 2. So this is how we find the XI values. ಅರ್ಥ ಆಗ್ತಿದೆಯಾ? It is nothing but the midpoint of the class interval. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ರೈಟ್. ಸೊ ಈಗ ಇದನ್ನ ಒಂದು ಡೇಟಾ ಫಾರ್ಮ್ ಬರೆಯೋಣ, ಒಂದು ಟೇಬಲ್ ಫಾರ್ಮಲ್ಲಿ ಬರ್ಕೊಳ್ಳೋಣ. ಓಕೆ, ಸೊ ವಿ ಶಾಲ್ ಕನ್ಸ್ಟ್ರಕ್ಟ್ ದಿಸ್ ಆಸ್ ಅ ಟೇಬಲ್ ಫಾರ್ಮ್. ಸೊ ದಿಸ್ ಇಂಟರ್ವಲ್ or this tabular form is represents what students? Represents the continuous frequency distribution. Yes. Okay, I hope you understood this. ಸೊ ಈ ಡೇಟಾನ ಯೂಸ್ ಮಾಡಿಕೊಂಡು ಮತ್ತೆ ನಾನು ಕೆಲವು ಫಾರ್ಮುಲಾಗಳನ್ನ ಕೊಡ್ತಾ ಹೋಗ್ತೀನಿ. ಈಗ ಆ ಎಲ್ಲ ಫಾರ್ಮುಲಾಗಳನ್ನ ಯೂಸ್ ಮಾಡ್ಕೊಂಡು ನಾವೇನು ಫೈಂಡ್ ಔಟ್ ಮಾಡ್ತೀವಿ? ಇದರಲ್ಲಿ ಮೀನ್ ಡಿವಿಯೇಷನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯೂಸಿಂಗ್ ಯೋರ್ ಮೀನ್ ಆ್ಯಂಡ್ ಮೀಡಿಯನ್. ಸೊ ಇದರಲ್ಲಿ ನಿಮಗೆ ಮೊದಲನೇದಾಗಿ ಮೀನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಹೌ ಡು ವಿ ಫೈಂಡ್ ದ ಮೀನ್ ಫಾರ್ ಅ ಕಂಟಿನ್ಯೂಸ್? ನೋಡಿ, ಇದರಲ್ಲಿ ಏನೇನು ಫಾರ್ಮುಲಾಗಳು ಬರುತ್ತೆ ಸ್ಟೂಡೆಂಟ್ಸ್? ಆ ಎಲ್ಲ ಫಾರ್ಮುಲಾಗಳು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮತ್ತು ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಎಲ್ಲದಕ್ಕೂ ಸೇಮ್ ಬರ್ತಾ ಹೋಗುತ್ತೆ. ಓಕೆ, ಸೊ whatever the formula I write now for grouped data, so grouped data students, it is uniform or it is same for both the discrete as well as the continuous frequency distribution. Okay na? So ಮೊದಲನೇದಾಗಿ ನಿಮಗೆ mean find out ಮಾಡಬೇಕು. So when you wanted to, means if you want to find the mean here students, the formula given for this is students, ನೋಡಿ ಏನು ಬರುತ್ತೆ? summation fi into xi I from 1 to n all divided by ಏನು ಬರುತ್ತೆ? n ಬರುತ್ತೆ. where n is nothing but students summation fi. ಓಕೆ, ಸೊ ಏನು ಫ್ರೀಕ್ವೆನ್ಸಿ ಬಂದಿದೆ ಸ್ಟೂಡೆಂಟ್ಸ್ ಅದೆಲ್ಲನೂ ಆ್ಯಡ್ ಮಾಡಿದ್ರೆ ನನಗೆ ಏನು ಸಿಗುತ್ತೆ? ಕ್ಯಾಪಿಟಲ್ ಎನ್ ಸಿಗುತ್ತೆ. ಸೊ ನೋಡಿ, ನಿಮಗೆ ಅನ್ಗ್ರೂಪ್ ಡೇಟಾಗೆ ಬಂದಾಗ ಸ್ಮಾಲ್ ಎನ್ ಬರುತ್ತೆ ಆ್ಯಂಡ್ ಇದರಲ್ಲಿ ಕ್ಯಾಪಿಟಲ್ ಎನ್ ಬರುತ್ತೆ. ವಾಟ್ ಇಸ್ ದಿಸ್ ಕ್ಯಾಪಿಟಲ್ ಎನ್ ಸ್ಟೂಡೆಂಟ್ಸ್? ಇಟ್ ಇಸ್ ನಥಿಂಗ್ ಬಟ್ ಫ್ರೀಕ್ವೆನ್ಸಿ ಏನು ಬಂದಿದೆ ಅದೆಲ್ಲನೂ ಕೌಂಟ್ ಮಾಡ್ತೀವಿ ಆ್ಯಂಡ್ ಅದನ್ನು ಕೌಂಟ್ ಮಾಡಿದ್ರೆ ಕ್ಯಾಪಿಟಲ್ ಎನ್ ಸಿಗುತ್ತೆ ಆ್ಯಂಡ್ ವಿ ಡಿವೈಡ್ ಬೈ ಕ್ಯಾಪಿಟಲ್ ಎನ್. ಆ್ಯಂಡ್ ಇದರಲ್ಲಿ ಏನಾಗುತ್ತೆ? XI ಮಾತ್ರ ಇರ್ತಿತ್ತು, ಇದರಲ್ಲಿ ಇಲ್ಲಿ FI ಮತ್ತು XI ಎರಡು ಕೂಡ ಮಲ್ಟಿಪ್ಲೈ ಆಗ್ತಾ ಬರುತ್ತೆ. ವಿ ಗೆಟ್ ಇಯರ್ FI into XI ಆ್ಯಂಡ್ ವಿ ಆ್ಯಡ್ ಆಲ್ ದೋಸ್ ಥಿಂಗ್ಸ್. ಓಕೆನಾ? ಫೈನ್. ಸೊ ನೆಕ್ಸ್ಟ್ ಬೇಕಾಗಿರೋದು ನನಗೆ ಮೀಡಿಯನ್ ಇದರಲ್ಲಿ. ಸೊ ನಿಮಗೆ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಡಿಸ್ಕಸ್ ಮಾಡ್ತೀನಿ ಸ್ಟೂಡೆಂಟ್ಸ್. ಇದೆಲ್ಲ ಟರ್ಮಿನಾಲಜೀಸ್ ಎಲ್ಲ ಡಿಸ್ಕಸ್ ಈ ಟರ್ಮಿನಾಲಜೀಸ್ ಏನು ಬರುತ್ತೆ ಅಂತ ಹೇಳಿರ್ತೀನಿ ಆ್ಯಂಡ್ ಪ್ರಾಬ್ಲಮ್ಸ್ ಮಾಡಿದಾಗ ನಿಮ್ಗೆ ಅದನ್ನೆಲ್ಲ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಓಕೆನಾ? ಫೈನ್. ಸೊ ಈಗ ಮೀಡಿಯನ್ ಫೈಂಡ್ ಔಟ್ ಮಾಡಬೇಕಂದ್ರೆ ಸ್ಟೂಡೆಂಟ್ಸ್, ಫಾರ್ ದಿಸ್ ದ ಫಾರ್ಮುಲಾ ಫಾರ್ ದಿಸ್ ಇಸ್ L plus H by F into N by 2 minus C. Okay, so this is what we use the formula for to find what? Median. So ಹಾಗಾದ್ರೆ ಇದರಲ್ಲಿ L ಅಂದ್ರೆ ಏನು? What is the L? So L is nothing but students lower end point. Okay, it is nothing but the lower end point of median class. The lower end point of median class. Median class is nothing but students. So median class ಹೇಗೆ ಫೈಂಡ್ ಔಟ್ ಮಾಡೋದು? ಸೊ median class is nothing but n by 2 ಫೈಂಡ್ ಔಟ್ ಮಾಡ್ತೀವಿ ನೋಡಿ. ಸೊ n by 2 ವ್ಯಾಲ್ಯೂ ಎಲ್ಲಿ ಬರುತ್ತೆ ಸ್ಟೂಡೆಂಟ್ಸ್? ದಟ್ ವ್ಯಾಲ್ಯೂ. ಓಕೆ, ಸೊ ಆ ವ್ಯಾಲ್ಯೂ ಏನಾಗುತ್ತೆ? ದಟ್ ವಿಲ್ ಬಿ ಯೋರ್ ಮೀಡಿಯನ್ ಕ್ಲಾಸ್. ಸೊ n by 2 ಎಲ್ಲಿ ಬರುತ್ತೆ? ದಟ್ ವ್ಯಾಲ್ಯೂ ವಿಲ್ ಬಿ ಯೋರ್ ಮೀಡಿಯನ್ ಕ್ಲಾಸ್ ಸ್ಟೂಡೆಂಟ್ಸ್. ಓಕೆನಾ? ಸೊ ಈಗ L ವ್ಯಾಲ್ಯೂ ಆಯಿತು. H, ವಾಟ್ ಈಸ್ H ಸ್ಟೂಡೆಂಟ್ಸ್? H ಇಸ್ ನಥಿಂಗ್ ಬಟ್
your width of the class interval, it is nothing but the width of the class interval. Width of the class interval. Width of the class interval is nothing but your h value. Okay, now frequency. So frequency is f is nothing but frequency of your median class. F is nothing but your frequency of median class. Okay, so and next C. C is nothing but cumulative frequency. Cumulative frequency of the class. Cumulative frequency of the class which is just above the median class. Cumulative frequency of the class which is just above the median class. I hope you are getting it, students. ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಗೊತ್ತಾಗ್ತಿದೆ ಅಲ್ಲ? ಓಕೆ, ಸೊ ಇದನ್ನ ಪ್ರಾಬ್ಲಮ್ಸ್ ಮಾಡಿದಾಗ ನಿಮ್ಗೆ ಇನ್ನೂ ಕೂಡ ಕ್ಲಾರಿಟಿ ಬರುತ್ತೆ. ಸೊ ಸ್ಟೂಡೆಂಟ್ಸ್, ಇದರಲ್ಲಿ ಮೀಡಿಯನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಈಗ ನಾನು ಏನು ಫಾರ್ಮುಲಾ ಕೊಟ್ಟಿದ್ದೀನಿ, ಇದು ಎಕ್ಸ್ಕ್ಲೂಸಿವ್ಲಿ, ದಿಸ್ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಸೊ ಇದು ಯಾವುದಕ್ಕೆ ಅಂತಂದ್ರೆ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್ಗೆ ಈ ಫಾರ್ಮುಲಾ ಬರುತ್ತೆ. ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಗೆ ಈ ಫಾರ್ಮುಲಾ ಬರುತ್ತೆ. ಓಕೆನಾ? ಸೊ ಹಾಗಾದ್ರೆ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಏನಾಗುತ್ತೆ? ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಗೆ ನಾನು ಮುಂಚೆ ಏನು ಹೇಳಿದ್ದೆ ನಿಮಗೆ, ಅನ್ಗ್ರೂಪ್ಡ್ ಡೇಟಾಗೆ ಅದೇ ಫಾರ್ಮುಲಾ ಫಾಲೋ ಆಗುತ್ತೆ ಇದರಲ್ಲಿ. ಓಕೆ, ಸೊ ಅನ್ಗ್ರೂಪ್ಡ್ ಡೇಟಾದಲ್ಲಿ ಏನು ಮಾಡಿದ್ದೆ, ಈವನ್ ನಂಬರ್ ಆಫ್ ಡೇಟಾ ಇದ್ರೆ ಏನು ಮಾಡಿದ್ವಿ? ಸೊ ಈವನ್ ನಂಬರ್ ಆಫ್ ಡೇಟಾ ಇದ್ರೆ ವಾಟ್ ವಿ ಡಿಡ್ ಸ್ಟೂಡೆಂಟ್ಸ್, ವಿ ಕನ್ಸಿಡರ್ಡ್ ದಟ್ n/2 ಪ್ಲಸ್ 1 ಅಬ್ಸರ್ವೇಷನ್ ಓಲ್ ಡಿವೈಡೆಡ್ ಬೈ 2 ಮಾಡಿದ್ವಿ ನೋಡಿ. ಅದೇ ರೀತಿ ಇದರಲ್ಲಿ ಕೂಡ ಅಂಡ್ ಆಡ್ ನಂಬರ್ ಆಫ್ ಡೇಟಾ ಇದ್ರೆ n+1/2 ಅಬ್ಸರ್ವೇಷನ್ ಅದೇನು ಬರುತ್ತೆ ಅದನ್ನ ನಾನು ಏನಂತ ಕನ್ಸಿಡರ್ ಮಾಡಿದ್ದೆ, ಮೀಡಿಯನ್ ಅಂತ ಕನ್ಸಿಡರ್ ಮಾಡಿದ್ದೆ. ದ ಸೇಮ್ ಥಿಂಗ್ ವಿ ವಿಲ್ ಬಿ ಡೂಯಿಂಗ್ ಇನ್ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಯಾಕಂದ್ರೆ ಇದರಲ್ಲಿ ಮೇಜರ್ ಆಗಿ ನನಗೆ ಏನು ಸಿಗೋದಿಲ್ಲ, ಎಚ್ ವ್ಯಾಲ್ಯೂ ಸಿಗೋದಿಲ್ಲ, ಎಲ್ ವ್ಯಾಲ್ಯೂ ಕೂಡ ಸಿಗೋದಿಲ್ಲ. ಹೌದಾ? ಯಾಕಂದ್ರೆ ಅನ್ಗ್ರೂಪ್ ಡೇಟಾದಲ್ಲಿ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಕ್ಲಾಸ್ ಇಂಟರ್ವಲ್ ಇರೋದಿಲ್ಲ, ಅದರಿಂದ ಸ್ಟೂಡೆಂಟ್ಸ್ ಎಲ್ ಮತ್ತೆ ಎಚ್ ವ್ಯಾಲ್ಯೂ ಎರಡೂ ಸಿಗೋದಿಲ್ಲ. ಸೊ ವಿ ಕೆನಾಟ್ ಯೂಸ್ ದ ಫಾರ್ಮುಲಾ ಫಾರ್ ದಿಸ್ ಫಾರ್ಮುಲಾ ಫಾರ್ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಇದೊಂದು ಮಾತ್ರ ಎಕ್ಸ್ಕ್ಲೂಸಿವ್ ಆಗುತ್ತೆ. ಗಾಟ್ ಇಟ್? ಫೈನ್. ಸೊ ನೆಕ್ಸ್ಟ್ ಥಿಂಗ್ ಇಸ್ we need to find the mean deviation about mean deviation about median, right? So ಈಗ ಸ್ಟೂಡೆಂಟ್ಸ್ ಇದರಲ್ಲಿ ನಾನು mean deviation about mean find out ಮಾಡ್ತೀನಿ, that is md of x bar. So which is nothing but 1 by n. N is nothing but, n is what students? Summation fi alva. So n is nothing but summation fi I from. So summation fi I from 1 to n. And here 1 by n into it is summation modulus of x minus. So ಇದಕ್ಕೆ ಒಂದು ವಿಷಯ ಏನಂತ ಅಂದ್ರೆ fi will be multiplied here. fi into x minus x bar. fi into x minus x bar all divided by n. This is what we get, and here we get I from 1 to n. Okay na? And students, ಅದೇ ರೀತಿ mean deviation about median find out ಮಾಡ್ತೀವಿ, and this also as the same formula. So 1 by n, I from 1 to n. Okay, so fi into n ಬರತ್ತಿಲ್ಲಿ xi minus m ಬರುತ್ತೆ. ಅರ್ಥ ಆಗ್ತಿದ್ಯಾ? ಓಕೆ, n ವ್ಯಾಲ್ಯೂ ರಿಮೈನ್ ಸೇಮ್ ಫಾರ್ ದ ಸೇಮ್ ಬೋತ್. ಓಕೆ, ಅಂದ್ರೆ ಇಟ್ ಇಸ್ ಸಮೇಷನ್ fi. ಹಾಗಾದ್ರೆ ವೇರಿಯನ್ಸ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಬೇಕಲ್ವಾ? ಈಗ ನಾನು ಜಸ್ಟ್ ಐ ವಿಲ್ ಲಿಸ್ಟ್ ಔಟ್ ಸ್ಟೂಡೆಂಟ್ಸ್, ಸೊ ನಿಮ್ಗೆ ಏನೇನು ಫಾರ್ಮುಲಾಗಳು ಬರುತ್ತೆ ಅದನ್ನು ಲಿಸ್ಟ್ ಔಟ್ ಮಾಡ್ತಾ ಹೋಗ್ತೀನಿ ವೇರಿಯನ್ಸ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ. ಓಕೆ, ಸೊ ಕಮಿಂಗ್ ಟು ದ ವೇರಿಯನ್ಸ್ ಫಸ್ಟ್. ಸೊ ವೇರಿಯನ್ಸ್ಗೆ ಬರೋಣ ಸ್ಟೂಡೆಂಟ್ಸ್ ಇದರಲ್ಲಿ. ಸೊ ಕಮಿಂಗ್ ಟು ದ ವೇರಿಯನ್ಸ್, ಸೊ ವೇರಿಯನ್ಸ್ ಇಸ್ ನಥಿಂಗ್ ಬಟ್ ಸಿಗ್ಮಾ ಸ್ಕ್ವೇರ್. ಸೊ ಸಿಗ್ಮಾ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕಂದ್ರೆ ದೇರ್ ಆರ್ 3 ಫಾರ್ಮುಲೆ. ಸೊ ಒಂದು ರೆಗ್ಯುಲರ್ ಆಗಿ ಬಳಸ್ತೀವಲ್ಲ ಸ್ಟೂಡೆಂಟ್ಸ್, ದ ಬೇಸಿಕ್ ಫಾರ್ಮುಲೆ ದಟ್ ಇಸ್ 1 by n into summation fi into xi minus x bar whole square. Okay na? This is the first formula. This is the very basic formula for the variance. So second one idralene sigma square equals to it is 1 by n into summation fi xi. Okay, so summation fi xi square, it is summation fi into xi square. ಅರ್ಥ ಆಗ್ತಿದ್ಯಾ? ಓಕೆ, ಸೊ ನೆಕ್ಸ್ಟ್ ಏನು ಬರುತ್ತೆ ಇದರಲ್ಲಿ ನನಗೆ, ವಾಟ್ ಐ ಗೆಟ್ ಮೈನಸ್ ಸ್ಟೂಡೆಂಟ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಗಾಟ್ ಇಟ್? ಸೊ ಇದು ಒಂದು ಫಾರ್ಮುಲಾ ಆಗುತ್ತೆ. ನೆಕ್ಸ್ಟ್ ಸ್ಟೂಡೆಂಟ್ಸ್ ಥರ್ಡ್ ಒನ್ ಇಸ್ ಸಿಗ್ಮಾ ಸ್ಕ್ವೇರ್ ಈಕ್ವಲ್ಸ್ ಟು ಇಟ್ ಇಸ್ 1 by n square into 1 by n square into students n into summation here, so fi
into xi square. Okay, I from 1 to n. Yeah, here I from 1 to n minus summation students xi. So minus summation fi xi minus summation fi into xi whole square. Okay, so this is one more formula. This is one more formula for what? The variance. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ಮುಂಚೆ ನಾನು ಏನು ಫೈಂಡ್ ಔಟ್ ಮಾಡಿದ್ದೆ ನಿಮಗೆ ನೆನಪಿರ್ಬೋದು. ನಾನು ಇದರಲ್ಲಿ ಸ್ಟೂಡೆಂಟ್ಸ್ ನೆನಪಿರ್ಬೋದು, ನಿಮಗೆ ಲಿಸ್ಟ್ ಕೊಟ್ಟಿದ್ದೆ ನಾನು. ಸೊ ಐ ಗೇವ್ ದ ಲಿಸ್ಟ್ ಫಾರ್ ದ ಮೀನ್ ಆ್ಯಂಡ್ ಮೀನ್ ವೇರಿಯನ್ಸ್ ಇಲ್ಲಿ ಕೊಟ್ಟಿದ್ದೆಲ್ಲ ನಾನು. ಇಲ್ಲಿ ಏನು ಫಾರ್ಮುಲಾಗಳು ಬರ್ತಿದ್ದೀನಿ ಅದೇ ರೀತಿ ಅಲ್ಲಿ ಕೂಡ ಬರ್ತಾ ಇದೆ. ಬಟ್ ಜೊತೆಗೆ ಏನು ಬರ್ತಾ ಇದೆ ಸ್ಟೂಡೆಂಟ್ಸ್, ಅದರಲ್ಲಿ ಕ್ಯಾಪಿಟಲ್ ಎನ್ ಮತ್ತು FI ಬರ್ತಾ ಇದೆ, ಅಷ್ಟೇ ಡಿಫ್ರೆನ್ಸ್. ಅರ್ಥ ಆಗ್ತಿದೆಯಾ? ಓಕೆ ಫೈನ್. ಸೊ ಹಾಗಾದರೆ ನೆಕ್ಸ್ಟ್ ಏನು ಫಾರ್ಮುಲಾ ಬರುತ್ತೆ ಅಂತ ನೋಡೋಣ ನಾವು. ಓಕೆ, ಸೊ ನಾವು ಸ್ಟೂಡೆಂಟ್ಸ್ ಸೊ ವಿ ಗಾಟ್ ದ ಫಾರ್ಮುಲೆ ಫಾರ್ ವೇರಿಯನ್ಸ್ ಲೈಕ್ ದಿಸ್. ಹಾಗಾದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನು ಬರುತ್ತೆ ನನಗೆ? So what will be the formula for standard deviation? Yes, so coming to the standard deviation, that is sigma. So ಎಲ್ಲೆಲ್ಲಿ ಏನು ಫಾರ್ಮುಲಾ ಬರ್ದಿರಾ ಅದು ಎಲ್ಲದಕ್ಕೂ ಸ್ಕ್ವೇರ್ ರೂಟ್ ಹಾಕೊಂಡು ಹೋದ್ರೆ ಮುಗೀತು. ಸೊ ವಿಲ್ ಬಿ ಗೆಟಿಂಗ್ ಸಿಗ್ಮಾ ಫಾರ್ ದಟ್ ಇಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಸ್ಟೂಡೆಂಟ್ಸ್. ಸೊ ಸಿಗ್ಮಾ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 1/n ಇಂಟು ಸಮೇಷನ್ fi ಇಂಟು xi minus x bar whole square. Okay, so second formula students, sigma equals to it is so square root of 1/n into summation fi xi square minus x bar whole square. This is a second formula students. And the third formula, that is sigma equals to it is 1/n into, okay, so 1/n into it is square root of n into summation fi xi square minus summation fi xi whole square. ಅರ್ಥ ಆಗಿದೆಲ್ಲ ಎಲ್ಲರಿಗೂ? ಓಕೆ, ಸೊ ದೀಸ್ ಆರ್ ದಿ ಲಿಸ್ಟ್ ಆಫ್ ದಿ ಫಾರ್ಮುಲೆ ಫಾರ್ ವೇರಿಯನ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇದೆಲ್ಲ ಲಿಸ್ಟ್ಗಳನ್ನ ತಿಳ್ಕೋಬೇಕು. ಹಾಗಾದರೆ ಮಾತ್ರ ನೀವು ಇದನ್ನ ಈ ಫಾರ್ಮುಲಾಗಳನ್ನ ಯೂಸ್ ಮಾಡ್ಕೊಂಡು KCET ಪ್ರಾಬ್ಲಮ್ಸ್ಗಳು ಕೂಡ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಯು ನೀಡ್ ಟು ರಿಮೆಂಬರ್ ಆಲ್ ದೀಸ್ ಫಾರ್ಮುಲೆ ಸ್ಟೂಡೆಂಟ್ಸ್. ನಿಮ್ಗೇನು ಅನ್ಗ್ರೂಪ್ ಡೇಟಾಗಿ ಬರುತ್ತೆ ಅದೇ ರೀತಿ ಗ್ರೂಪ್ ಡೇಟಾಗಿ ಬರುತ್ತೆ. ಇದರಲ್ಲಿ FI ಮಾತ್ರ ಆ್ಯಡ್ ಆಗ್ತಾ ಬರುತ್ತೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ರೈಟ್? ಓಕೆ, ಸೊ ನಾವು ಸ್ಟೂಡೆಂಟ್ಸ್ ವಿ ಕ್ಯಾನ್ ಫೈಂಡ್. ಸೊ ಇಷ್ಟೆಲ್ಲ ಆದಮೇಲೆ ನಮಗೆ ಇಷ್ಟೆಲ್ಲ ಫಾರ್ಮುಲಾಗಳು ಲಿಸ್ಟ್ ಕೊಟ್ಟ ಮೇಲೆ ಈಗ ಶಾರ್ಟ್ಕಟ್ ಮೆಥಡ್ ಇದೆಯಾ ಮೀನ್ ಫೈಂಡ್ ಔಟ್ ಮಾಡೋದಕ್ಕೆ? ಇದು ಮೇಜರ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಿಮ್ಗೇನಾದರೂ ಲಾರ್ಜ್ ನಂಬರ್ ಆಫ್ ವ್ಯಾಲ್ಯೂಸ್ ಏನಾದರೂ ಬಂದುಬಿಟ್ರೆ, ಸೊ 1000s 2000s ಅಥವಾ 10,000s ಏನಾದರೂ XI ವ್ಯಾಲ್ಯೂಸ್ ಬಂದರೆ ಆಗ ನಿಮಗೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಯು ಟು ಫೈಂಡ್ ದ ಮೀನ್ ಯೂಸಿಂಗ್ ದ ರೆಗ್ಯುಲರ್ ಫಾರ್ಮುಲೆ. ಯಾಕಂದರೆ ಏನಾಗುತ್ತೆ ಸ್ಟೂಡೆಂಟ್ಸ್, ಕ್ಯಾಲ್ಕುಲೇಷನ್ಸ್ ತುಂಬಾ ಹೆಕ್ಟಿಕ್ ಆಗುತ್ತೆ, TDS ಆಗುತ್ತೆ. ಸೊ ಅದರಿಂದ ನೀವೇನು ಮಾಡಬೇಕು, ಯು ನೀಡ್ ಟು ಡೆವಲಪ್ ಆರ್ ಯು ನೀಡ್ ಟು ಟೇಕ್ ದ ಶಾರ್ಟ್ಕಟ್ ಮೆಥಡ್ ಹಿಯರ್. ಸೊ ವಾಟ್ ಇಸ್ ದಟ್ ಶಾರ್ಟ್ಕಟ್ ಮೆಥಡ್ ಟು ಫೈಂಡ್ ದ ಮೀನ್? ಸೊ ಇದೇನು ಶಾರ್ಟ್ಕಟ್ ಮೆಥಡ್ ಇದೆ ಸ್ಟೂಡೆಂಟ್ಸ್, ಇದೇ ಮೆಥಡ್ ಯೂಸ್ ಮಾಡಿಕೊಂಡು, ಸೊ ದಿಸ್ ಶಾರ್ಟ್ಕಟ್ ಮೆಥಡ್ is also useful to find your mean deviation about mean and also standard deviation about your mean. ಅಲ್ಲಿ ಕೂಡ ಫಾರ್ಮುಲಾ ಡಿಫರೆನ್ಸ್ ಆಗುತ್ತೆ. ಸೊ ಯು ಕ್ಯಾನ್ ಈಸಿಲಿ ಗೆಟ್ ದಟ್ ಫಾರ್ಮುಲಾ ಸ್ಟೂಡೆಂಟ್ಸ್. ಓಕೆನಾ? ಅದು ಕೂಡ ಲಿಸ್ಟ್ ಕೊಡ್ತೀನಿ ನಾನು ನಿಮಗೆ. ಸೊ ಶಾರ್ಟ್ಕಟ್ ಮೆಥಡ್ to find mean. Okay, so what is that shortcut method students? So if x1 x2 x3 and so on up to xn, okay, so are the given observations then students, then let yi, okay, so let yi equals to or yi equals to students, it is xi minus a divided by h. Okay, so a na value ಏನು? What is this a students? A is nothing but assumed mean. a ಅಂದ್ರೆ ಏನಂತ ಕರಿತೀವಿ? assumed mean ಅಂತ ಕರಿತೀವಿ. and h is nothing but students, it is a common factor. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ದೀಸ್ xi ವ್ಯಾಲ್ಯೂಸ್ ಆರ್ ಆಲ್ರೆಡಿ ಗಿವನ್. a is nothing but assumed mean. ಇಲ್ಲಿ ಯಾವುದಾದ್ರೂ ಒಂದು ವ್ಯಾಲ್ಯೂ ಇರುತ್ತೆ, ಆ ವ್ಯಾಲ್ಯೂನ ನಾನು ಒಂದು assumed mean ಅಂತ ಕನ್ಸಿಡರ್ ಮಾಡ್ತೀನಿ. h is nothing but the common factor. ಓಕೆನಾ? ಸೊ ಕಾಮನ್ ಫ್ಯಾಕ್ಟರ್ ಇಲ್ಲ ಅಂತಂದ್ರೆ ವಿಲ್ ಟೇಕ್ ಇಟ್ as 1. Got it? Okay. So ಹಾಗಾದ್ರೆ ಇಲ್ಲಿ ನೋಡಿ xi equals to, what is xi students? It is h into yi plus a. ಹೌದಲ್ಲ? Now what is x bar students? Now x bar is nothing but it is summation xi divided by n. ಹೌದಲ್ಲ? ಸೊ ಹಾಗಾದರೆ ಇಲ್ಲಿ ಕೂಡ ನಾನು ಅಪ್ಲೈ ಮಾಡಿದ್ರೆ 1/n into ಸ್ಟೂಡೆಂಟ್ಸ್, ಇಲ್ಲಿ ಸಮೇಷನ್ xi is what? It is the same thing h into yi plus a ಅಲ್ಲ, ರೈಟ್? ಸೊ ಹಾಗಾದರೆ ಇಲ್ಲಿ ಏನಾಗುತ್ತೆ 1/n into
summation. So silly students, h is constant, I will keep it outside. So I get here summation yi, right, plus silly students a into summation 1. So as I've done in the previous problems or previous derivations, right? Okay. So hagadre ee 1 by n ide, it is multiplied with throughout. So I get here h into summation yi divided by n plus a into students summation 1 andre enu, it is nothing but n divided by n. So this gives me h into y bar, right, summation xi by n ಅಂತಂದ್ರೆ x bar, yi by n ಅಂತಂದ್ರೆ y bar, ಹೌದಲ್ಲ, right, plus n ಸಿಗುತ್ತೆ, a ಸಿಗುತ್ತೆ. Therefore students, x bar will be equal to, it is h into y bar plus a. So this is your updated value. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ಹಾಗಾದ್ರೆ ಮೀನ್ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ನಾನೇನ್ ಮಾಡ್ಬೋದು ಸ್ಟೂಡೆಂಟ್ಸ್, ಐ ಕ್ಯಾನ್ ಯೂಸ್ ದಿಸ್ ಫಾರ್ಮುಲೆ ಟು ಫೈಂಡ್ ದ ಮೀನ್ ವ್ಯಾಲ್ಯೂ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ನಾನೇನು ಫಸ್ಟ್ ಫೈಂಡ್ ಔಟ್ ಮಾಡ್ತೀನಿ, ವೈ ಬಾರ್ ಫೈಂಡ್ ಔಟ್ ಮಾಡ್ಕೊಳ್ತೀನಿ. ವೈ ಬಾರ್ ಯೂಸ್ ಮಾಡ್ಕೊಂಡು ನಾನೇನು ಮಾಡ್ತೀನಿ ಸ್ಟೂಡೆಂಟ್ಸ್, ಎಕ್ಸ್ ಬಾರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಳ್ತೀನಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಫೈಂಡ್ ದ ಮೀನ್ ಆಫ್ ದ ಗಿವನ್ ಡೇಟಾ. ಗಾಟ್ ಇಟ್? ಓಕೆ, ಸೊ ಈಗ ಇದೇ ಶಾರ್ಟ್ಕಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾನು ಮೀನ್ ಡಿವಿಯೇಷನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೂಡ ಫೈಂಡ್ ಔಟ್ ಮಾಡ್ಬೋದು. ಆ್ಯಂಡ್ ಯು ವಿಲ್ ಗೆಟ್ ಅ ವೆರಿ ಸ್ಮಾಲ್ ವ್ಯಾಲ್ಯೂಸ್ ಆ್ಯಂಡ್ ಯು ವಿಲ್ ಗೆಟ್ ವೆರಿ ಅಪ್ರೋಪ್ರಿಯೇಟ್ ವ್ಯಾಲ್ಯೂಸ್ ಕೂಡ ಬರುತ್ತೆ. ಆ್ಯಂಡ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ವೆನ್ ಯು ಸ್ಟಾರ್ಟ್ ದ ಕ್ಯಾಲ್ಕುಲೇಷನ್ ಸ್ಟೂಡೆಂಟ್ಸ್, ಆಗ ಮಾತ್ರ ನಿಮಗೆ ಸ್ಮಾಲ್ ವ್ಯಾಲ್ಯೂಸ್ ಬರುತ್ತೆ. ಆ್ಯಂಡ್ ಅಲ್ಟಿಮೇಟ್ಲಿ ಯು ವಿಲ್ ಗೆಟ್ ದ ಸೇಮ್ ಆನ್ಸರ್. ನೀವು ರೆಗ್ಯುಲರ್ ಮೆಥಡ್ ಮಾಡಿದ್ರು ಕೂಡ ಸೇಮ್ ಆನ್ಸರ್ ಬರುತ್ತೆ, ಆ್ಯಂಡ್ ಶಾರ್ಟ್ಕಟ್ ಮೆಥಡ್ ಮಾಡಿದ್ರು ಕೂಡ ಸೇಮ್ ಆನ್ಸರ್ ಬರುತ್ತೆ. ಸೊ ವೆನ್ ಯು ಆರ್ ಫೈಂಡಿಂಗ್ ದ ಮೀನ್ ಡಿವಿಯೇಷನ್ ಯೂಸಿಂಗ್ ದ ಮೀನ್, ಸೊ ಇಲ್ಲಿ ಈ ಫಾರ್ಮುಲಾ ಯೂಸ್ ಮಾಡ್ಕೋಬಹುದು ಎಕ್ಸ್ ಬಾರ್. ಓಕೆ, ಆ್ಯಂಡ್ ಒಂದ್ಸಲ ಎಕ್ಸ್ ಬಾರ್ ವ್ಯಾಲ್ಯೂ ಬಂತು ಅಂತಂದ್ರೆ ದೆನ್ ಯೂಸಿಂಗ್ ದಿಸ್ ಎಕ್ಸ್ ಬಾರ್ ವ್ಯಾಲ್ಯೂ ಸ್ಟೂಡೆಂಟ್ಸ್, ಯು ಕ್ಯಾನ್ ಫಾಲೋ ದ ಸೇಮ್ ಪ್ರೊಸೀಜರ್ ಆ್ಯಂಡ್ ಯು ಕ್ಯಾನ್ ಗೆಟ್ ಯುವರ್ ಮೀನ್ ಡಿವಿಯೇಷನ್ ಅಬೌಟ್ ಯುವರ್ ಮೀನ್ as well as your standard deviation also. ಅರ್ಥ ಆಗಿದೆ ಎಲ್ಲರಿಗೂ? ರೈಟ್? ಓಕೆ, ಸೊ ಹಾಗಾದ್ರೆ ಈಗ ನಾನು ಇಷ್ಟೆಲ್ಲ ಮಾಡಿದ್ಮೇಲೆ ಸೊ ನೆಕ್ಸ್ಟ್ ಏನು ಮಾಡ್ಬೋದು ಸ್ಟೂಡೆಂಟ್ಸ್, ಈಗ ಇಷ್ಟೆಲ್ಲ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡಿದ್ವಿ. ಈಗ ಕೆಲವು ಪ್ರಾಬ್ಲಮ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ನಿಮಗೆ ಪ್ರಾಬ್ಲಮ್ ಬರೋದು ಫೈಂಡ್ ದ ಮೀನ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಫೈಂಡ್ ದ ಮೀನ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. Find the mean and standard deviation of first n natural numbers. So this is what we need to do. So we need to find the mean and standard deviation of the first n natural numbers. So hagadre first n natural numbers andre yaudu. So let me consider the data students first. So what are the first n natural numbers? So we know that 1, 2, 3 and so on up to n are the first n natural numbers. Houdala, right, are the first n natural numbers. So hagadre ಈಗ ನಾನೇನ್ ಮಾಡ್ಬೇಕು, ಇದಕ್ಕೆ ಮೀನ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಬೇಕು. ರೈಟ್? ಸೊ ಮೀನ್, ವಾಟ್ ಇಸ್ ದ ಫಾರ್ಮುಲಾ ಫಾರ್ ಮೀನ್ ಸ್ಟೂಡೆಂಟ್ಸ್? ಮೀನ್ ಇಸ್ ನಥಿಂಗ್ ಬಟ್ ಸಮೇಷನ್ xi ಡಿವೈಡೆಡ್ ಬೈ n. ರೈಟ್? ಸೊ ಡಿನಾಮಿನೇಟರ್ ಅಲ್ಲಿ ಗೊತ್ತಿದೆ n ಬರುತ್ತೆ ಅಂತೇಳಿ, ನ್ಯೂಮರೇಟರ್ ಏನು ಬರುತ್ತೆ, ಇದೆಲ್ಲ ಆ್ಯಡ್ ಆಗುತ್ತಲ್ಲ. ಸೊ 1 + 2 + 3 and so on up to n ಬರುತ್ತೆ. So what is this student? Sum of first n natural numbers alla. So what is the formula for sum of first n natural numbers? That is n into n plus 1 divided by 2. Right? And ಇಲ್ಲಿ n ಏನಿದೆ ಅದು ಜೊತೆಗೆ ಬರುತ್ತೆ. ಹೌದಲ್ಲ? ಸೊ ಈಗ ಏನಾಗ್ತಿದೆ, ಇದರಲ್ಲಿ n ಮತ್ತೆ n ಕ್ಯಾನ್ಸಲ್ ಆಗುತ್ತೆ. ಸೊ ವಾಟ್ ವಿ ಗೆಟ್ ಸ್ಟೂಡೆಂಟ್ಸ್, n plus 1 by 2. So please remember this problem students. ಇದನ್ನ ಬಯಾಟ್ ಆದ್ರೂ ಮಾಡಿ, ಹೆಂಗಾದ್ರೂ ಮಾಡಿ. ಓಕೆ, ಬಟ್ ರಿಮೆಂಬರ್ ದಿಸ್. ವಾಟ್ ಈಸ್ ದ ಮೀನ್ ಆಫ್ ದಿ ಫಸ್ಟ್ ನ್ಯಾಚುರಲ್ ನಂಬರ್ಸ್? ಇಟ್ ಈಸ್ n plus 1 by 2. ಪ್ಲೀಸ್ ರಿಮೆಂಬರ್ ದಿಸ್. ಇದು KCET ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಓಕೆ, ಫೈನ್. ಸೊ ಮೀನ್ ಗೊತ್ತಾಯ್ತು ನನಗೀಗ. ಸೊ ಐ ಕೇಮ್ ಟು ನೋ ಅಬೌಟ್ ದ ಮೀನ್. ಸೊ ಹಾಗಾದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಕು. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ಲಿ ನನಗೆ ಸೊ ಕಮಿಂಗ್ ಟು ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಟೂಡೆಂಟ್ಸ್, ಹಿಯರ್ ವಿ ವಿಲ್ ಬಿ ಯೂಸಿಂಗ್ ದಿಸ್ ಪರ್ಟಿಕ್ಯುಲರ್ ಫಾರ್ಮುಲಾ. ಸೊ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದೀನಿ, ದರ್ ಆರ್ 3 ಫಾರ್ಮುಲೆ. ರೈಟ್? ಅದರಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡಿದ್ರೆ ಒಳ್ಳೇದು ನಿಮಗೆ ಅಂತಂದ್ರೆ, ಓಕೆ, ಸೊ ವಾಚ್ ಯುವರ್ ಸ್ಟೂಡೆಂಟ್ಸ್. ಸೊ ಯು ನೀಡ್ ಟು ಯೂಸ್ ದಿಸ್ ಪರ್ಟಿಕ್ಯುಲರ್ ರೂಲ್. ಇಲ್ಲಿ 1/n ಇಂಟು ಸಮೇಷನ್ xi² ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಇದೇನಿದೆ ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ನಿಮಗೆ ಆನ್ಸರ್ ಈಸಿಯಾಗಿ ಸಿಗುತ್ತೆ. ಓಕೆನಾ? ಸೊ ನಿಮಗೆ xi ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಏನಿದೆ ಅದನ್ನು ಯೂಸ್ ಮಾಡಿದ್ರೆ ಲೆಂತಿ ಆಗ್ತಾ ಬರುತ್ತೆ, ಬಟ್ ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಖಂಡಿತ ನಿಮಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಓಕೆನಾ? ಸೊ ಹಾಗಾದ್ರೆ ಸಮೇಷನ್ xi² ಅಂತ ಇದೆ. ಆಲ್ರೆಡಿ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್, ಎಕ್ಸ್ ಬಾರ್ ವ್ಯಾಲ್ಯೂ ಗೊತ್ತಿದೆ ನನಗೆ, n plus 1 by 2, ಅದನ್ನ ಯೂಸ್ ಮಾಡ್ಬೋದು. ನನಗೆ ಈಗ ಏನು ಬೇಕಿಲ್ಲಿ, ಸಮೇಷನ್ xi² ಬೇಕು. ವಾಟ್ ಈಸ್ ಸಮೇಷನ್ xi² ಸ್ಟೂಡೆಂಟ್ಸ್? ಸೊ ದೇರ್ಫೋರ್ ವಾಟ್ ಈಸ್ ಸಮೇಷನ್ xi² ಹಿಯರ್? Summation xi² is nothing but it is 1 square plus 2 square plus 3 square and so on up to n square. So what is this? This is nothing but sum of the squares of first n natural numbers. So in formula students idikke, this is n into n plus 1 into, it is 2n plus 1 whole divided by 6.
ಹೌದಲ್ಲ? ಸೊ ಈ ಫಾರ್ಮುಲಾನ ಇಲ್ಲಿ ಯೂಸ್ ಮಾಡ್ಕೊಳ್ಳೋಣ. ಓಕೆ, ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಗಾಟ್ ಎಕ್ಸ್ ಬಾರ್ ವ್ಯಾಲ್ಯೂ ಆಲ್ಸೋ. ಸೊ ಹಾಗಾದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಾಗುತ್ತೆ ನನಗೆ? therefore standard deviation will be equal to, therefore standard deviation will be equal to, it is square root of 1 by n into, okay, so illen barutte students idralli n into n plus 1 into 2n plus 1, right, all divided by n barutte idralli 6 barutte, right, minus x bar whole square. X bar andre value already gottide n plus 1 by 2, right, and then we get your square. Okay, so ಈಗ ಅಬ್ಸರ್ವ್ ಮಾಡಿ, ಇದರಲ್ಲಿ n ಮತ್ತೆ n ಕ್ಯಾನ್ಸಲ್ ಆಗುತ್ತೆ, ರೈಟ್. ಸೊ ಇಲ್ಲಿ ನಾನೇನು ಮಾಡ್ತೀನಿ ಸ್ಟೂಡೆಂಟ್ಸ್, ಈಗ ಇದರಲ್ಲಿ so let me multiply here. So 2n square ಬರುತ್ತೆ ಪ್ಲಸ್ 3n ಬರುತ್ತೆ, ರೈಟ್, ಪ್ಲಸ್ ಏನು ಬರುತ್ತೆ ಇದರಲ್ಲಿ ಸ್ಟೂಡೆಂಟ್ಸ್ 1 ಬರುತ್ತೆ, all divided by 6, and ಈಗ ಇದರಲ್ಲಿ ಮೈನಸ್, ಸೊ ಮೈನಸ್ here n plus 1 whole square, ರೈಟ್, ಸೊ n plus 1 whole square divided by 4 ಬರುತ್ತೆ, ಹೌದಲ್ಲ, ರೈಟ್. ಸೊ ಈಗ ನಿಮಗೆ ಈ ರೀತಿನಾದರೂ ಮಾಡ್ಬೋದು, ಇಲ್ಲ ಅಂತಂದರೆ ಓಕೆ, ಇಲ್ಲ ಅಂತಂದರೆ ಸ್ಟೂಡೆಂಟ್ಸ್ ಇನ್ನೂ ಸಿಂಪಲ್ ಆಗಿ ಮಾಡ್ತೀನಿ ಅಂತಂದರೆ, ಓಕೆ, ಸೊ ವಿ ಕ್ಯಾನ್ ಡೂ ಒನ್ ಥಿಂಗ್ ಹಿಯರ್, ಇನ್ಸ್ಟೆಡ್ ಆಫ್ ಮಲ್ಟಿಪ್ಲೈಯಿಂಗ್ ಹಿಯರ್ ಪ್ಲೀಸ್ ವಾಚ್. ಸೊ n plus 1 into 2n plus 1 into 2n plus 1 divided by 6 ಇದೆ, ಮೈನಸ್ ಇಲ್ಲೇನಿದೆ n plus 1 whole square divided by 4 ಬರುತ್ತೆ. ಸೊ ಇವೆರಡರ ಟರ್ಮ್ಸ್ಗಳು ಕೂಡ ಏನೇನು ಕಾಮನ್ ಇದೆ ಸ್ಟೂಡೆಂಟ್ಸ್? ವಾಟ್ ಆರ್ ದಿ ಟರ್ಮ್ಸ್ ಕಾಮನ್ ಹಿಯರ್? n plus 1 ಕಾಮನ್ ಆಗಿದೆಯಾ, ರೈಟ್, ಡಿವೈಡೆಡ್ ಬೈ 2 ಕಾಮನ್ ಆಗಿದೆ ಅಲ್ವಾ ಎರಡು ಟರ್ಮ್ಸಲ್ಲೂ ಕೂಡ, ರೈಟ್. ಹಾಗಾದರೆ ಇದರಲ್ಲಿ ಏನು ಬರುತ್ತೆ ನನಗೆ? 2n plus 1 ಬರುತ್ತೆ divided by 3 minus n plus 1 divided by n ಬರುತ್ತೆ 2 ಬರುತ್ತೆ, ಹೌದಲ್ಲ, ರೈಟ್. ಸೊ ಹಾಗಾದರೆ ಇದರಲ್ಲಿ we get square root of n plus 1 divided by 2. ಇಲ್ಲಿ ಎಲ್ ಸಿ ಎಮ್ ಏನು ಬರುತ್ತೆ ಸ್ಟೂಡೆಂಟ್? 6 ಬರುತ್ತಲ್ಲ, ಎಲ್ ಸಿ ಎಮ್ 6 ಇಸ್ ದ ಎಲ್ ಸಿ ಎಮ್, ರೈಟ್. ಆ್ಯಂಡ್ ಇದರಲ್ಲಿ ಏನು ಬರುತ್ತೆ? 4n plus 2 ಬರುತ್ತೆ ಮೈನಸ್ ಸ್ಟೂಡೆಂಟ್ಸ್ 3n ಮೈನಸ್ ಏನು ಬರುತ್ತೆ? 3 ಬರುತ್ತೆ, ರೈಟ್. ಸೊ we get here n plus 1 divided by 2 into here n minus 1 divided by 6. ಸೊ ಅಲ್ಟಿಮೇಟ್ಲಿ ಅಬ್ಸರ್ವ್ ಮಾಡಿ, n plus 1 into n minus 1 ಬರುತ್ತೆ, ಆ್ಯಂಡ್ ಇದರಲ್ಲಿ 2 into 6 ಏನು ಬರುತ್ತೆ? 2 into 6 ಬರುತ್ತೆ, ರೈಟ್. ಸೊ ವಿ ಗೆಟ್ ಹಿಯರ್ ಸ್ಕ್ವೇರ್ ರೂಟ್ ಆಫ್ n ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ 12. ದಿಸ್ ಈಸ್ ಯುವರ್ ಸಿಗ್ಮಾ. ಓಕೆ, ಸೊ ಎರಡೂ ಫಾರ್ಮುಲಾಗಳು ನೆನಪಿರಬೇಕು ನಿಮಗೆ. The mean of the first n natural number is n plus 1 by 2, and the standard deviation of first n natural number is n square minus 1 by 12. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಇವೆರಡು ಫಾರ್ಮುಲಾ ತುಂಬಾ ಯೂಸ್ ಆಗುತ್ತೆ ನಿಮಗೆ ಫರ್ದರ್ ಪ್ರಾಬ್ಲಮ್ಸು ಕೂಡ. ಓಕೆ, ಸೊ ಹಾಗಾದರೆ ಮೊದಲನೇ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ ಇದರಲ್ಲಿ ನಾನು. ಓಕೆ, ಸೊ ಲೆಟ್ ಮೀ ಸಿ ವಿಚ್ ಈಸ್ ದ ಫಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಓಕೆ, ಸೊ ಕಮಿಂಗ್ ಟು ದ ಫಸ್ಟ್ ಪ್ರಾಬ್ಲಮ್ ಹಿಯರ್, ಇಟ್ ಈಸ್ ಗಿವನ್ ದ್ಯಾಟ್ ಸ್ಟೂಡೆಂಟ್ಸ್, ಸೊ ಇದರಲ್ಲಿ ಓಕೆ, ಸೊ ವಾಟ್ ಈಸ್ ಗಿವನ್ ಹಿಯರ್? ಇಟ್ ಈಸ್ ಗಿವನ್ ದ್ಯಾಟ್ ದ ವೇರಿಯನ್ಸ್ ಆಫ್ 20 ಅಬ್ಸರ್ವೇಷನ್ ಇಸ್ 5. ಸೊ 20 ಅಬ್ಸರ್ವೇಷನ್ ಅಂತ ಅಂದರೆ ಏನಾಯ್ತು ಸ್ಟೂಡೆಂಟ್ಸ್? ಇದರಲ್ಲಿ n ವ್ಯಾಲ್ಯೂ ಸಿಕ್ತು, ಹೌದಲ್ಲ. ಸೊ ದಿಸ್ ಈಸ್ ನಥಿಂಗ್ ಬಟ್ n ವ್ಯಾಲ್ಯೂ. ಸೊ ಗಿವನ್, ವಾಟ್ ಈಸ್ ಗಿವನ್ ಸ್ಟೂಡೆಂಟ್ಸ್ ಹಿಯರ್? n ಈಸ್ ಈಕ್ವಲ್ ಟು 20. ಅಷ್ಟೇ ಅಲ್ಲ, ವೇರಿಯನ್ಸ್ ಕೊಟ್ಟಿದ್ದಾರೆ, ವೇರಿಯನ್ಸ್ ಇಸ್ 5. ಸೊ ಹಾಗಾದರೆ ಸಿಗ್ಮಾ ಸ್ಕ್ವೇರ್ ಈಕ್ವಲ್ಸ್ ಟು ಏನು ಬಂತು? 5 ಬಂತು. ಇಫ್ ಈಚ್ ಅಬ್ಸರ್ವೇಷನ್ ಇಸ್ ಮಲ್ಟಿಪ್ಲೈಡ್ ಬೈ 2, ಓಕೆ, ಇಫ್ ಈಚ್ ಅಬ್ಸರ್ವೇಷನ್ ಇಸ್ ಮಲ್ಟಿಪ್ಲೈಡ್ ಬೈ 2, ಫೈಂಡ್ ದ ನ್ಯೂ ವೇರಿಯನ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ಲೆಟ್ ಅಸ್ ಅಸ್ಯೂಮ್ ದಟ್ ಸ್ಟೂಡೆಂಟ್ಸ್, ಲೆಟ್ x1 comma x2 and so on up to xn be the given observations. ಓಕೆನಾ? ಸೊ ಇದನ್ನ ಇನ್ ಜನರಲ್ ಆಗಿ ಯಾವುದರಿಂದ ರೆಪ್ರೆಸೆಂಟ್ ಮಾಡ್ಬೋದು? xi ಇಂದ ರೆಪ್ರೆಸೆಂಟ್ ಮಾಡ್ಬೋದಲ್ಲ, ರೈಟ್. ಈಗ ಏನಾಗ್ತಾ ಇದೆ, now I am getting a new observation, say yi ಅಂತಂದ್ರೆ y1 y2 y3 and so on up to yn ಯಾವುದಾದ್ರೂ ಆಗ್ಬೋದು. ಸೊ ಇದು ಏನಾಗ್ತಾ ಇದೆ ಸ್ಟೂಡೆಂಟ್ಸ್? we are getting here 2 into xi. ಅಂದರೆ ಇಲ್ಲಿರೋ ಪ್ರತಿಯೊಂದು ಅಬ್ಸರ್ವೇಷನ್ಗೂ ಕೂಡ ಏನು ಮಲ್ಟಿಪ್ಲೈ ಆಗ್ತಾ ಇದೆ? 2 ಮಲ್ಟಿಪ್ಲೈ ಆಗ್ತಾ ಇದೆ. ಸೊ ವಾಟ್ ಇಸ್ ದಿಸ್ ಐ ವ್ಯಾಲ್ಯೂ ಸ್ಟೂಡೆಂಟ್ಸ್? ಐ ಈಕ್ವಲ್ಸ್ ಟು 1 2 3 ಆ್ಯಂಡ್ ಸೊ ಆನ್ ಅಪ್ ಟು n. ದಿಸ್ ಈಸ್ ವಾಟ್ ವಿ ಗೆಟ್. ಅರ್ಥ ಆಗ್ತಿದೆಯಾ? ಸೊ ಈಗ ನಾನು ಏನು ಫೈಂಡ್ ಔಟ್ ಮಾಡಬೇಕು? ವಾಟ್ ಐ ನೀಡ್ ಟು ನೌ ಫೈಂಡ್ ಸ್ಟೂಡೆಂಟ್ಸ್, ವಿ ನೀಡ್ ಟು ಫೈಂಡ್ ಸಿಗ್ಮಾ yi ಸ್ಕ್ವೇರ್. ಓಕೆ, ಸೊ ದಿಸ್ ಈಸ್ ವಾಟ್ ವಿ ನೀಡ್ ಟು ಫೈಂಡ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಈಗ ಕೊಟ್ಟಿರೋ ಡೇಟಾಯಿಂದ ನಾನು ಏನು ಮಾಡ್ಬೋದು ಫಸ್ಟ್ ಅಂತ ನೋಡೋಣ. ಆ ಡೇಟಾ ಯೂಸ್ ಮಾಡಿಕೊಂಡು ಮತ್ತು ಇಲ್ಲಿರೋ ಡೇಟಾ ಯೂಸ್ ಮಾಡಿಕೊಂಡು ಈಗ ನ್ಯೂ ಸಿಗ್ಮಾ yi ಸ್ಕ್ವೇರ್ ಏನು ಬರುತ್ತೆ ಅಂತ ನೋಡೋಣ. ಓಕೆನಾ? ಸೊ ಹಾಗಾದರೆ ಈಗ ಅಕಾರ್ಡಿಂಗ್ ಟು ದ ಗಿವನ್ ಸ್ಟೂಡೆಂಟ್ಸ್, ಸೊ ವಾಟ್ ಈಸ್ ಗಿವನ್ ಹಿಯರ್? ಗಿವನ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು ವಾಟ್? ಸಿಗ್ಮಾ ಎಕ್ಸ್ ಸ್ಕ್ವೇರ್ ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್? ನಮಗೆ 5 ಕೊಟ್ಟಿದ್ದಾರಲ್ಲ, ರೈಟ್. ದಟ್ ಈಸ್ ವಾಟ್ ಈಸ್ ಗಿವನ್, ರೈಟ್. ಸಿಗ್ಮಾ ಎಕ್ಸ್ ಸ್ಕ್ವೇರ್, ಇದನ್ನು ಸಿಗ್ಮಾ ಎಕ್ಸ್ ಸ್ಕ್ವೇರ್ ಅಂತ ಅನ್ಕೊಳ್ಳೋಣ ಬೇಕಾದ್ರೆ. ಇದು ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ? 5 ಕೊಟ್ಟಿದ್ದಾರೆ. ಆ್ಯಂಡ್ n ಈಸ್ ಈಕ್ವಲ್ ಟು 20 ಕೊಟ್ಟಿದ್ದಾರೆ, ರೈಟ್. ಸೊ ಈ ವ್ಯಾಲ್ಯೂ ಯೂಸ್ ಮಾಡಿಕೊಂಡು ನಾನು ಏನು ಮಾಡ್ಬೋದು ಅಂತ ನೋಡೋಣ ಈಗ. ಓಕೆ, ಸೊ ವಿ ನೋ ದ್ಯಾಟ್
So we know that sigma x square. What is sigma x square, students? It is 1 by what? N square ala, right? 1 by n square. Is that right? So small n ಬರ್ಕೋಣ, capital N ಬೇಡ. ಯಾ ಸ್ಮಾಲ್ ಎನ್ ಕೂಡ ಇಲ್ಲೂ ಕೂಡ ಸ್ಮಾಲ್ ಎನ್ ಬರ್ಕೊಂಡಿದ್ದೀನಿ, ಹಾಗಾದ್ರೆ ಇಲ್ಲೂ ಕೂಡ ಸ್ಮಾಲ್ ಎನ್ ಬರೆಯೋಣ. ಯಾ ಸೊ 1 by n square, ರೈಟ್, ಇಂಟು ಏನು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ? ಯಾ ಸೊ 1 by n square ಬೇಡ, 1 by n, ಓಕೆ, 1 by n square ಇಂಟು n ಇಂಟು ಸಮೇಷನ್ xi ಸ್ಕ್ವೇರ್, ಹೌದಲ್ಲ? n ಇಂಟು ಸಮೇಷನ್ xi ಸ್ಕ್ವೇರ್ ಮೈನಸ್ ಸ್ಟೂಡೆಂಟ್ಸ್ ಇದರಲ್ಲಿ ಏನು ಬರುತ್ತೆ? ಸಮೇಷನ್ xi ಹೋಲ್ ಸ್ಕ್ವೇರ್. ದಿಸ್ ಇಸ್ ವಾಟ್ ವಿ ಗೆಟ್. ಈ ಫಾರ್ಮುಲಾ ನೆನಪಿದೆ ಅಲ್ಲ ನಿಮಗೆ? ಡು ಯು ರಿಮೆಂಬರ್ ದಿಸ್ ಫಾರ್ಮುಲಾ ಸ್ಟೂಡೆಂಟ್ಸ್? ಮುಂಚೆ ಬರ್ಸಿದ್ದೀನಿ ಈ ಫಾರ್ಮುಲಾ, ರೈಟ್? ಇಫ್ ಯು ಜಸ್ಟ್ ಸಿ ದ ಪ್ರೀವಿಯಸ್ ರಿಸಲ್ಟ್ ಸ್ಟೂಡೆಂಟ್ಸ್, ಇಲ್ಲಿ ಬರ್ಸಿದ್ದೀನಿ ನೋಡಿ. 1 by sigma square equals to 1 by n square into n into summation xi square minus summation xi whole square. ಹೌದಲ್ಲ? ರೈಟ್, ಇದೇ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀನಿ ನಾನೀಗ. ಸೊ ಇದರಲ್ಲಿ ಐ ಆಮ್ ಯೂಸಿಂಗ್ ದಿಸ್ ಪರ್ಟಿಕ್ಯುಲರ್ ಫಾರ್ಮುಲಾ. ಸೊ ಇದೇ ಫಾರ್ಮುಲಾ ಯೂಸ್ ಮಾಡಿದ್ರೆ ಮಾತ್ರ ಬರೋದಾ? ದಿಸ್ ಇಸ್ ದ ಈ ಫಾರ್ಮುಲಾದಲ್ಲಿ ಏನಾಗ್ತಾ ಇದೆ? xi ಮತ್ತೆ ನೋಡಿ xi ಸ್ಕ್ವೇರ್ ಮತ್ತೆ xi ಹೋಲ್ ಸ್ಕ್ವೇರ್ ಎರಡು ಕೂಡ ಸಪ್ರೇಟ್ ಆಗ್ತಾ ಇದೆ. ಓಕೆ, ಮೀನ್ ಮತ್ತೆ xi ಸ್ಕ್ವೇರ್ ಇಸ್ ಗೆಟಿಂಗ್ ಸಪ್ರೇಟೆಡ್. ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ದಿ ಸ್ಟೂಡೆಂಟ್ಸ್. ಆಲ್ಜಿಬ್ರಾಯಿಕ್ ವೇ ಆಫ್ ಸಿಂಪ್ಲಿಫಿಕೇಶನ್ ವಿಲ್ ಬಿ ಈಸಿ ಫಾರ್ ಯು. ಓಕೆ, ಸೊ ಹಾಗಾದ್ರೆ ನಿಮಗೆ ಈಗ ನಾವು ಸ್ಟೂಡೆಂಟ್ಸ್ ಇಯರ್ n ಇಂಟು ಸಮೇಷನ್ xi ಸ್ಕ್ವೇರ್ ಮೈನಸ್ ಸಮೇಷನ್ xi ಹೋಲ್ ಸ್ಕ್ವೇರ್ ಇದೆ. ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ? ಇಯರ್ ವಾಟ್ ಈಸ್ ಗಿವನ್ ಸ್ಟೂಡೆಂಟ್ಸ್? y ಈಕ್ವಲ್ಸ್ ಟು ಏನಂತ, yi ಈಕ್ವಲ್ಸ್ ಟು ಏನಂತ ಕೊಟ್ಟಿದ್ದಾರೆ? ಸೊ 2 ಇಂಟು xi ಅಲ್ವಾ? ರೈಟ್, ಹಾಗಾದ್ರೆ ಪ್ರತಿಯೊಂದು xi ಜಾಗದಲ್ಲಿ ನಾವು ಸ್ಟೂಡೆಂಟ್ಸ್ ಇನ್ ಈಚ್ xi ವ್ಯಾಲ್ಯೂಸ್, ಸೊ ವಾಟ್ ಐ ಕ್ಯಾನ್ ಡೂ ನಾವು ಸ್ಟೂಡೆಂಟ್ಸ್, ಐ ಕ್ಯಾನ್ ರೈಟ್ yi by 2 ಬರಿಬೋದಲ್ವಾ? ಇಸ್ ದಟ್ ರೈಟ್? ಸೊ ಹಾಗಾದ್ರೆ ಈಗ ನನಗೆ ಸ್ಟೂಡೆಂಟ್ಸ್ ವಾಟ್ ಇಸ್ ದಿಸ್? ದಿಸ್ ಇಸ್ ಈಕ್ವಲ್ ಟು 5. ದಿಸ್ ಇಸ್ ಈಕ್ವಲ್ ಟು 5 ಈ ತರ ಬಂದಿದೆ ಅಲ್ಲ? ಓಕೆ, ಸೊ ವಾಟ್ ಇಸ್ ದಿಸ್ 5 ಸ್ಟೂಡೆಂಟ್ಸ್? 5 ಇಸ್ ನಥಿಂಗ್ ಬಟ್ ಸಿಗ್ಮಾ ಎಕ್ಸ್ ಸ್ಕ್ವೇರ್. ನೆನಪಿರಲಿ ಇದು. ದಿಸ್ ಇಸ್ ನಥಿಂಗ್ ಬಟ್ ಸಿಗ್ಮಾ ಎಕ್ಸ್ ಸ್ಕ್ವೇರ್. ರಿಮೆಂಬರ್ ದಟ್ ಸ್ಟೂಡೆಂಟ್ಸ್. ದೇರ್ಫೋರ್ ನಾವು ಸ್ಟೂಡೆಂಟ್ಸ್ ನನಗೇನು ಬರುತ್ತೆ ಈಗ? ಸಿಗ್ಮಾ ವೈ ಸ್ಕ್ವೇರ್ ವ್ಯಾಲ್ಯೂ ಬರುತ್ತೆ. ಸೊ ಲೆಟ್ ಮೀ ರೈಟ್ ಹಿಯರ್. ಓಕೆ, ಇಲ್ಲೇನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಬರೋಣ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಬಂದಾಗ 1 by n ಸ್ಕ್ವೇರ್. ಓಕೆ, ಆ್ಯಂಡ್ ಹಿಯರ್ n ಇಂಟು ಸ್ಟೂಡೆಂಟ್ ಸಮೇಷನ್. ವಾಟ್ ಈಸ್ ಸಮೇಷನ್ xi ಸ್ಕ್ವೇರ್? ಸೊ ಇಟ್ ಇಸ್ ನಥಿಂಗ್ ಬಟ್ yi ಸ್ಕ್ವೇರ್ ಡಿವೈಡೆಡ್ ಬೈ 4 ಬರುತ್ತೆ. ಇಸ್ ದಟ್ ರೈಟ್? ಆ್ಯಂಡ್ ಇಲ್ಲಿಗೆ ಬಂದಾಗ ಮೈನಸ್ ಏನು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ? ಸಮೇಷನ್ ಐ ಗೆಟ್ yi. ಓಕೆ, yi ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಏನು ಬರುತ್ತೆ ಇದರಲ್ಲಿ? 4 ಬರುತ್ತೆ. ಇಸ್ ದಟ್ ರೈಟ್? ಓಕೆ, ಸೊ ಈಗ ಎರಡರಲ್ಲೂ 4 ಬಂದಿದೆ. ಐ ಕ್ಯಾನ್ ಟೇಕ್ ದಟ್ ಔಟ್ ಸೈಡ್, ಆಚೆ ತರ್ಬೋದಲ್ಲ? ಓಕೆ, ಸೊ ಆಚೆ ತರೋಣ. ಆ್ಯಂಡ್ ಈ ಕಡೆ 5 ಇದೆ. ಓಕೆ, ಸೊ ನಾವು ಐ ಗೆಟ್ ಇಯರ್ 1 by 4 n ಸ್ಕ್ವೇರ್ ಇಂಟು 1 by 4 n ಸ್ಕ್ವೇರ್ ಇಂಟು ವಾಟ್ ಸ್ಟೂಡೆಂಟ್ಸ್? n ಇಂಟು ಸಮೇಷನ್ yi ಸ್ಕ್ವೇರ್. ಓಕೆ, ಮೈನಸ್ ಸಮೇಷನ್ yi ಹೋಲ್ ಸ್ಕ್ವೇರ್, ರೈಟ್, ಈಕ್ವಲ್ಸ್ ಟು 5 ಬಂತಲ್ವಾ ಈಗ? ಓಕೆ, ಸೊ ಈಗ ಈ 4ನ ಈ ಕಡೆಗೆ ತಗೊಳ್ತೀನಿ ಸ್ಟೂಡೆಂಟ್ಸ್. ಐ ಕ್ಯಾನ್ ಕೀಪ್ ದಿಸ್ 4 ಔಟ್, ಈ ಕಡೆ ಅಲ್ಲ, ಈ ಕಡೆಗೆ ತರ್ಬೋದಲ್ಲ? ಸೊ ಏನು ಬಂತಿಲ್ಲಿ? 1 by n ಸ್ಕ್ವೇರ್ ಇಂಟು n ಇಂಟು ಸಮೇಷನ್ yi ಸ್ಕ್ವೇರ್ ಮೈನಸ್ ಸಮೇಷನ್ yi ಹೋಲ್ ಸ್ಕ್ವೇರ್. ಓಕೆ, ಸೊ ವಿಚ್ ಇಸ್ ಈಕ್ವಲ್ ಟು 4 ಇಂಟು 5. ಹೌದಲ್ಲ? ಸೊ ಇಷ್ಟು ಸೇರಿಸಿ ಫಾರ್ಮುಲಾ ಏನು ಬರುತ್ತೆ ಸ್ಟೂಡೆಂಟ್ಸ್ ಇದು? ವಾಟ್ ಈಸ್ ದಿಸ್? ದಿಸ್ ಈಸ್ ನಥಿಂಗ್ ಬಟ್ ಯುವರ್ ಸಿಗ್ಮಾ ವೈ ಸ್ಕ್ವೇರ್ ಅಲ್ಲ? ಓಕೆ, ಸೊ ಸಿಗ್ಮಾ ವೈ ಸ್ಕ್ವೇರ್ ಬಂತು. ಸಿಗ್ಮಾ ವೈ ಸ್ಕ್ವೇರ್ ಇಸ್ ನಥಿಂಗ್ ಬಟ್ 4 ಇಂಟು 5. ಇಸ್ ದಟ್ ರೈಟ್? ಸಿಗ್ಮಾ ವೈ ಸ್ಕ್ವೇರ್ ಅಂದ್ರೆ ಏನಾಯ್ತು ಈಗ? ಇದೆಲ್ಲ ಸೇರಿಸಿ ಏನಾಯ್ತು? ಸಿಗ್ಮಾ ವೈ ಸ್ಕ್ವೇರ್ ಅಲ್ವಾ? ರೈಟ್. ಸೊ ನೋಡಿ, ಸಿಗ್ಮಾ ಎಕ್ಸ್ ಸ್ಕ್ವೇರ್ ಇಲ್ಲಿ ಈ ರೀತಿ ಇದೆ, ಸಿಗ್ಮಾ ವೈ ಸ್ಕ್ವೇರ್ ಇದೇ ರೀತಿ ತಾನೇ ಬರೋದು, ರೈಟ್? ಹಾಗಾದ್ರೆ ವಾಟ್ ಈಸ್ ಯುವರ್ ಸಿಗ್ಮಾ ವೈ ಸ್ಕ್ವೇರ್ ವ್ಯಾಲ್ಯೂ ಸ್ಟೂಡೆಂಟ್ಸ್? ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ 4 ಇಂಟು ಸಿಗ್ಮಾ ಎಕ್ಸ್. ಸೊ ಇದು ನಿಮಗೆ ಮೇಜರಾಗಿ ಗೊತ್ತಾಗಬೇಕಾಗಿರೋದು. ಓಕೆ, ವಾಟ್ ಈಸ್ ದಿಸ್ 4 ಸ್ಟೂಡೆಂಟ್ಸ್? ನಾನು ಏನು ಮಲ್ಟಿಪ್ಲೈ ಮಾಡಿದ್ದೆ ಅದ್ರದ್ದು ಸ್ಕ್ವೇರ್ ಬಂತು, ಹೌದಲ್ಲ? ರೈಟ್. ಹಾಗಾದ್ರೆ ಸಿಗ್ಮಾ ವೈ ಸ್ಕ್ವೇರ್ ಈಕ್ವಲ್ಸ್ ಟು 2 ಸ್ಕ್ವೇರ್ ಇಂಟು ಸಿಗ್ಮಾ ಎಕ್ಸ್ ಸ್ಕ್ವೇರ್. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಫಾರ್ಮುಲಾ. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸೊ ಇದರಲ್ಲಿ ಮೇಜರ್ ಆಗಿ ತಿಳ್ಕೊಬೇಕಾದ್ರೆ ಇಲ್ಲಿ 20 ಬಂದಿದೆ. ಆನ್ಸರ್ ನನಗೆ ಏನೋ ಸಿಕ್ಬಿಟ್ಟಿದೆ ಸ್ಟೂಡೆಂಟ್ಸ್ ಇದರಲ್ಲಿ. ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ಗಾಟ್. ಬಟ್ ನೌ ಐ ಆಮ್ ಟ್ರೈಂಗ್ ಟು ಜನರಲೈಸ್ ದಿಸ್. ಈ ಮೇಜರ್ ಆಗಿ ಈ ಪ್ರಾಬ್ಲಮ್ನ ನಿಮ್ಗೆ ಏನಕ್ಕೆ ಹೇಳ್ಕೊಡ್ತಾ ಇದ್ದೀನಿ ಅಂತಂದ್ರೆ, ಇದರಲ್ಲಿ ಜನರಲೈಸ್ ಮಾಡಬೇಕಾಗಿದೆ. ಏನು ಜನರಲೈಸ್ ಮಾಡಬೇಕಾಗಿದೆ? ಸೊ ಏನು ಜನರಲೈಸ್ ಮಾಡಬೇಕಂತಂದ್ರೆ, ಸಿ ಸ್ಟೂಡೆಂಟ್ಸ್, ಇಫ್ ಸೊ ನೋಟ್ ರಿಮೆಂಬರ್ ದಿಸ್ ನೋಟ್ ಸ್ಟೂಡೆಂಟ್ಸ್. ನೋಟ್ ಈಸ್ ನಥಿಂಗ್ ಬಟ್ if x1, x2, if x1, x2 and x3 and so on up to xn are the given observations, okay, and if yi equal to a into xi, if yi equals to a into xi, that is the new value idu.
ಸೊ ಎ ಅನ್ನೋದು ವ್ಯಾಲ್ಯೂ ಏನಾಗಿದೆ, ಇಟ್ ಇಸ್ ನಥಿಂಗ್ ಬಟ್ ಸಮ್ ರಿಯಲ್ ವ್ಯಾಲ್ಯೂ. ಓಕೆ, ಸೊ ಈ ಎ ಅನ್ನೋ ವ್ಯಾಲ್ಯೂನ ನಾನು ಏನಾದ್ರು ಮಲ್ಟಿಪ್ಲೈ ಮಾಡ್ತಿದ್ರೆ ಎಕ್ಸ್ ಐಗೆ. ಓಕೆ, then students, then sigma yi, then sigma y square equals to, it is a square into sigma x square. ಸೊ ಇದಕ್ಕೊಂದು ಎಕ್ಸಾಂಪಲ್ ತಗೊಳ್ತೀನಿ, ನಿಮ್ಗೆ ಇರೋ ಪ್ರಾಬ್ಲಮ್ ಏನೋ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಸೊ ದ ಎಕ್ಸಾಂಪಲ್ ಇಸ್ ಲೈಕ್ ದಿಸ್ ಸ್ಟೂಡೆಂಟ್ಸ್. ಎಕ್ಸಾಂಪಲ್ ಇಸ್ find the variance of, find the variance of students, find the variance of first 10 multiple of 3, first 10 multiple of 3, first 10 multiple of 3. Okay na? So hagadre what is the data students, what is the data? So it means we need to find the variance of first 10 multiple of 3 means, so we need to here we need to find, observe this problem, here we need to find the variance of, students. So yavudradu variance find out ಮಾಡಬೇಕಿದ್ರಲ್ಲ ನಾನು, 3, 6, 9 and so on up to 30. ಹೌದಲ್ಲ, ರೈಟ್. ಈಗ ನಾನೇನು ಮಾಡ್ತೀನಿ ಅಬ್ಸರ್ವ್ ಮಾಡಿ. now let students xi. ಸೊ ನನಗೆ ಯಾವ್ದ್ರದ್ದು ಗೊತ್ತಿದೆ, ನನಗೆ ವೇರಿಯನ್ಸ್ ಯಾವ್ದ್ರದ್ದು ಗೊತ್ತಿದೆ ಸ್ಟೂಡೆಂಟ್ಸ್, ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಗೊತ್ತಿದೆ ಅಲ್ಲ. ಸೊ ನಾನೇನು ಮಾಡ್ತೀನಿ, xi ವ್ಯಾಲ್ಯೂಸ್ಗಳನ್ನ ಏನಂತ ತಗೊಳ್ತೀನಿ, 1, 2, 3 and so on up to 10 ಅಂತ ತಗೊಳ್ತೀನಿ. ಓಕೆನಾ? ಸೊ ಸಿಗ್ಮಾ ಎಕ್ಸ್ ಸ್ಕ್ವೇರ್, ವಾಟ್ ಈಸ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಸ್ಟೂಡೆಂಟ್ಸ್, ಇಟ್ ಈಸ್ ಎನ್ ಸ್ಕ್ವೇರ್ ಮೈನಸ್ 1/12. ನೆನಪಿದ್ಯಾ ಸ್ಟ್ಯಾಂಡರ್ಡ್ ಡಿವಿಷನ್ ಫೈಂಡ್ ಔಟ್ ಮಾಡಿದ್ದು, ಅದನ್ನ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಎನ್ ವ್ಯಾಲ್ಯೂ ಏನಿದೆ, 10 ಇದೆ ಅಲ್ಲ, ರೈಟ್. ವಾಟ್ ಈಸ್ ಎನ್ ವ್ಯಾಲ್ಯೂ ಇಯರ್ ಸ್ಟೂಡೆಂಟ್ಸ್, 10, ರೈಟ್. n is equal to 10, ಯಾಕೆ, ಬಿಕಾಸ್ ಇಟ್ ಇಸ್ ನಥಿಂಗ್ ಬಟ್ ಸಮ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್ ಬರ್ತಿದೆ, ರೈಟ್. ದೀಸ್ ಆರ್ ದಿ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್. ಸೊ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್ ಬಂದಿರೋದು ವೇರಿಯನ್ಸ್ ಫೈಂಡ್ ಔಟ್ ಮಾಡೋದು ಗೊತ್ತಿದ್ದಲ್ಲ ನನಗೆ. ಸೊ ಏನಾಗುತ್ತೆ ಇದರಲ್ಲಿ, ಸಿಗ್ಮಾ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು, ಇಟ್ ಈಸ್ 10 ಸ್ಕ್ವೇರ್ minus 1 divided by 12, which is nothing but 99/12. So what is 99/12? It is 33 divided by 4. ಇಷ್ಟಿರಲಿ ಅಲ್ಲ, ರೈಟ್. ಈಗ ನಾನು ಏನು ಮಾಡ್ತೀನಿ, ಸೊ now please watch here students. now let yi be equal to 3 into xi. yi equals to 3 into xi ಅಂತಂದ್ರೆ ದ ಗಿವನ್ ಡೇಟಾ ಸಿಗುತ್ತಲ್ವಾ, ನೋಡಿ. ಇದಕ್ಕೆ 3 ಮಲ್ಟಿಪ್ಲೈ ಮಾಡಿ 3, 6, 9 up to 30 ಸಿಗುತ್ತೆ, ರೈಟ್. therefore students, according to the formula ಏನಿದೆ ನಮ್ಮ ಹತ್ರ, according to the formula, what is there, a square into sigma x square ಅಲ್ವಾ, ರೈಟ್. ಹಾಗಾದ್ರೆ therefore we have students, therefore sigma y square equals to, it is 3 square into sigma x square. ಅರ್ಥ ಆಗ್ತಿದ್ಯಾ? ಸೊ 3 ಸ್ಕ್ವೇರ್ ಅಂದ್ರೆ ಏನು ಬರುತ್ತೆ, 9 ಬರುತ್ತೆ, ರೈಟ್. ಸೊ 9 into 33 divided by 4. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ 9 into what is 33 divided by 4? It is 8 point. ಸೊ 8 into 8 point ಎಷ್ಟು ಬರುತ್ತೆ, 10, that is 25 ಅಲ್ಲ, 8.25 ಬರುತ್ತೆ. ಹಾಗಾದ್ರೆ ಇಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್, 8 into 5, 9 into 5 is 45, ರೈಟ್. ದೆನ್ 9 into 2 is 18, 22 ಬರುತ್ತೆ. Okay, so 9 into 8 is 72, therefore 74.25. This is your sigma y square. ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಇದೆಲ್ಲ ಈ ಪ್ರಾಬ್ಲಮ್, ರೈಟ್. ಸೊ ಅದರಲ್ಲೆಲ್ಲ ಎಷ್ಟು ಕಷ್ಟಪಟ್ಕೊಂಡು ಫೈಂಡ್ ಔಟ್ ಮಾಡ್ತೀರಾ, ಬಟ್ ಇದರಲ್ಲಿ ನೋಡಿ ಎಷ್ಟು ಈಸಿಯಾಗಿ ಆನ್ಸರ್ ಬರುತ್ತೆ. ಸೊ ನಿಮ್ಗೇನಾದರೂ KCET ಎಕ್ಸಾಮಲ್ಲಿ ಈ ರೀತಿ ಪ್ರಾಬ್ಲಮ್ ಕೇಳಿದ್ರೆ, ಯು ಕ್ಯಾನ್ ಯೂಸ್ ದಿಸ್ ಪರ್ಟಿಕ್ಯುಲರ್ ಫಾರ್ಮುಲಾ ಸ್ಟೂಡೆಂಟ್ಸ್. ಯಾವುದನ್ನು ಯೂಸ್ ಮಾಡ್ತೀರಾ, ಯೂಸಿಂಗ್ ದಿಸ್ ಪರ್ಟಿಕ್ಯುಲರ್ ಫಾರ್ಮುಲಾ ಯು ಕ್ಯಾನ್ ಗೆಟ್ ದ ಆನ್ಸರ್. ಅರ್ಥ ಆಗ್ತಿದೆ ಎಲ್ಲರಿಗೂ, ರೈಟ್. ಓಕೆ, ಸೊ KCET ಕೂಡ ಇದೇ ರೀತಿ ಪ್ರಾಬ್ಲಮ್ಸ್ಗಳನ್ನ ನಿಮಗೆ ಕೇಳ್ತಾರೆ. ಓಕೆ, ಸೊ ಯು ನೀಡ್ ಟು ರಿಮೆಂಬರ್ ದಿಸ್ ಪರ್ಟಿಕ್ಯುಲರ್ ಫಾರ್ಮುಲಾ. ಸೊ ಹಾಗಾದ್ರೆ ಇದನ್ನ ಬಿಟ್ಟು ಇನ್ಯಾವುದಿದೆ ನನ್ನ ಹತ್ರ, ಎಸ್, ಐ ನೀಡ್ ಟು ಫೈಂಡ್ ದ ಆನ್ಸರ್ ಫಾರ್ ದಿಸ್. ಇಲ್ಲೇನು ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್, ಇಫ್ ಈಚ್ ಅಬ್ಸರ್ವೇಷನ್ x1, x2, x3 ಅಂಡ್ ಸೋ ಆನ್ ಇಸ್ ಇನ್ಕ್ರೀಸ್ಡ್ ಬೈ a. ಸೊ ಎ ನ ವ್ಯಾಲ್ಯೂನಿಂದ ಪ್ಲಸ್ ಮಾಡ್ತಾ ಇದ್ದಾರೆ. ಓಕೆ, ದಿಸ್ ಎ ಕ್ಯಾನ್ ಬಿ ಪಾಸಿಟಿವ್ ಆರ್ ನೆಗೆಟಿವ್, ತೊಂದರೆ ಏನಿಲ್ಲ. ಓಕೆ, ದೆನ್ ಶೋ ದ್ಯಾಟ್ ದ ವೇರಿಯನ್ಸ್ ರಿಮೈನ್ಸ್ ಅನ್ಚೇಂಜ್ಡ್. ಅಂದ್ರೆ ಒಂದು ಏನು ಸೀಕ್ವೆನ್ಸ್ ಇದೆ ಸ್ಟೂಡೆಂಟ್ಸ್, ಆ ಸೀಕ್ವೆನ್ಸ್ಗೆ ಒಂದು ಸೀಕ್ವೆನ್ಸ್ ಏನು ಕೊಟ್ಟಿರ್ತಾರೆ ನಮಗೆ, ಸೆಟ್ ಆಫ್ ಡೇಟಾ, ಅದಕ್ಕೆ ಏನ ವ್ಯಾಲ್ಯೂನ ಆ್ಯಡ್ ಮಾಡಿಕೊಂಡ್ರು ಕೂಡ ದ ವೇರಿಯನ್ಸ್ ವಿಲ್ ರಿಮೈನ್ ಸೇಮ್. ಓಕೆನಾ? ಅಂದರೆ ಇಲ್ಲಿ ಏನಾಗ್ತಿದೆ, ಪ್ಲೀಸ್ ಅಬ್ಸರ್ವ್ ಇಯರ್ ಸ್ಟೂಡೆಂಟ್ಸ್, ಗಿವನ್ ದ್ಯಾಟ್ ಇಯರ್ x1, x2 and so on up to xn are the observations. ಸೊ ನಮಗೆ ಇದಕ್ಕೆ ಆಲ್ರೆಡಿ sigma x square find out ಮಾಡೋದು ಗೊತ್ತಿದೆ. therefore what is sigma x square students? Sigma x square is nothing but it is 1 by n square into n into summation xi square minus x bar whole square. ಹೌದಲ್ಲ? this is what we know already. ಇದು ನಮ್ಗೆ ಆಲ್ರೆಡಿ ಗೊತ್ತಿದೆ, ಹೌದಲ್ಲ? ರೈಟ್. ಸೊ ಇದರಲ್ಲಿ ಇನ್ನೊಂದು ಫಾರ್ಮುಲಾ ಕೂಡ ಯೂಸ್ ಮಾಡಿ ಬರಿಬೋದು ನಾನು. ದ ಫಾರ್ಮುಲಾ ಇಸ್ ಸ್ಟೂಡೆಂಟ್ಸ್, ಸೊ ಇದರಲ್ಲಿ ಸಮೇಷನ್ xi, ಸೊ ಸಮೇಷನ್ xi ಹೋಲ್ ಸ್ಕ್ವೇರ್. ಯಾಕಂದ್ರೆ ನಾನು ಇದ್ರಲ್ಲಿ 1 by n ಸ್ಕ್ವೇರ್ ಆಚೆ ತಗೊಂಡಿದ್ದೀನಲ್ಲ, ದಿಸ್ ಇಸ್ ಅ ಫಾರ್ಮುಲಾ ವಿ ನೀಡ್ ಟು ಯೂಸ್. ಈಗ ಏನಂತ ಹೇಳ್ತಾ ಇದ್ದಾರೆ ಇದರಲ್ಲಿ, ಈಗ ಏನು ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಅಂದರೆ, ಯರ್
ವಾಟ್ ಎವರ್ ದ ನ್ಯೂ ಡೇಟಾ ಐ ಗೆಟ್, ಈ ನ್ಯೂ ಡೇಟಾಗೆ ಏನಾಗಬೇಕು, ಓಲ್ಡ್ ಡೇಟಾಗೆ ಎ ಅನ್ನೋ ವ್ಯಾಲ್ಯೂನ ಇನ್ಕ್ರೀಸ್ ಮಾಡಬೇಕು. ಓಲ್ಡ್ ಡೇಟಾ ಏನು, ಎಕ್ಸ್ ಐ ಅಲ್ಲ, ಇದಕ್ಕೆ ಏನು ವ್ಯಾಲ್ಯೂನ ಆ್ಯಡ್ ಮಾಡಬೇಕು ಸ್ಟೂಡೆಂಟ್ಸ್, ಎ ಅನ್ನೋ ವ್ಯಾಲ್ಯೂನ ಆ್ಯಡ್ ಮಾಡಬೇಕು. ಅರ್ಥ ಆಗ್ತಿದೆ ಎಲ್ಲರಿಗೂ? ಹಾಗಾದರೆ ಎಕ್ಸ್ ಐ ಇಸ್ ಈಕ್ವಲ್ ಟು ಏನಾಗುತ್ತೆ, ಎಕ್ಸ್ ಐ ಇಸ್ ಈಕ್ವಲ್ ಟು ವಿ ಗೆಟ್ ವೈ ಐ ಮೈನಸ್ ಎ. Is that right? So this is the value which is added to the new data. ಹಾಗಾದರೆ ಎಕ್ಸ್ ಐ ವ್ಯಾಲ್ಯೂ ಏನಾಗುತ್ತೆ ಸ್ಟೂಡೆಂಟ್ಸ್, ವೈ ಐ ಮೈನಸ್ ಎ. ಇಸ್ ದಟ್ ರೈಟ್? ಪ್ರೀವಿಯಸ್ಲಿ ಏನು ಮಾಡಿದ್ವಿ ಅದೇ ರೀತಿ ಇಲ್ಲೂ ಕೂಡ ಆಗುತ್ತೆ. ಹಾಗಾದರೆ ಸಿಗ್ಮಾ ವೈ ಸ್ಕ್ವೇರ್. ಓಕೆ, ಸೊ ನಾವು ಸ್ಟೂಡೆಂಟ್ ಸಿಗ್ಮಾ, ಸೊ ಈಗ ನನಗೆ ಇಲ್ಲಿ ಏನು ಡೇಟಾ ಇದೆ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಅಲ್ಲ, ಸೊ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಏನಿದೆ ಅದಕ್ಕೆ ಈಗ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬರ್ತೀನಿ. ಸೊ ಏನಾಗುತ್ತೆ ಸ್ಟೂಡೆಂಟ್ಸ್, ಈಗ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಆಲ್ರೆಡಿ ಇದೆ. ಸೊ ನಾವೇನು ತೋರಿಸ್ಬೇಕು ಇದರಲ್ಲಿ, ವಾಟ್ ವಿ ನೀಡ್ ಟು ಶೋ ಯರ್ ಸ್ಟೂಡೆಂಟ್ಸ್, ವಿ ನೀಡ್ ಟು ಶೋ ದ್ಯಾಟ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು ಸಿಗ್ಮಾ ವೈ ಸ್ಕ್ವೇರ್. ಅಂದರೆ ಈಗೇನು ಹೊಸದಾಗಿ ವ್ಯಾಲ್ಯೂ ಬಂದಿದೆ ಆ ವ್ಯಾಲ್ಯೂ ಮತ್ತು ಓಲ್ಡ್ ವ್ಯಾಲ್ಯೂ ಎರಡು ಕೂಡ ಸೇಮ್ ಆಗಿರುತ್ತೆ ಅಂತ ತೋರಿಸ್ಬೇಕು. ಓಕೆ, ಸೊ ಈಗ ಆಲ್ರೆಡಿ ನನಗೆ ಎಕ್ಸ್ ಐ ವ್ಯಾಲ್ಯೂ ಗೊತ್ತಿದೆ, ವಾಟ್ ಇಸ್ ದಟ್, ವೈ ಐ ಮೈನಸ್ ಎ. ಸೊ ಲೆಟ್ ಮಿ ಯೂಸ್ ದಟ್ ವ್ಯಾಲ್ಯೂ ನಾವು ಸ್ಟೂಡೆಂಟ್ಸ್. ಓಕೆ, ಸೊ ಇದರಲ್ಲಿ ಯೂಸ್ ಮಾಡ್ತಾ ಹೋಗ್ತೀನಿ, ಯಾವುದರಲ್ಲಿ, ಈ ಇರೋ ಫಾರ್ಮುಲಾದಲ್ಲಿ, ಇಲ್ಲಿರೋ ಫಾರ್ಮುಲಾದಲ್ಲಿ ಯೂಸ್ ಮಾಡ್ತಾ ಬರ್ತೀನಿ. ಕರೆಕ್ಟ್? ಓಕೆ, ಸೊ ಯೂಸ್ ಮಾಡಿದ್ರೆ ಏನು ಬರುತ್ತೆ ನೋಡೋಣ. ಸೊ ನಾವು ವಿ ಗೆಟ್ ಹಿಯರ್ 1/n ಸ್ಕ್ವೇರ್ ಇಂಟು n ಇಂಟು ಸಮೇಷನ್, ವಾಟ್ ಈಸ್ ನಾವು ಸ್ಟೂಡೆಂಟ್ಸ್ ಎಕ್ಸ್ ಐ ಅಂದರೆ ಏನಿದೆ, ವೈ ಐ ಮೈನಸ್ ಎ ಹೋಲ್ ಸ್ಕ್ವೇರ್ ಅಲ್ಲ, ರೈಟ್, ಮೈನಸ್ ಸ್ಟೂಡೆಂಟ್ ಸಮೇಷನ್ ವೈ ಐ ಮೈನಸ್ ಎ ಹೋಲ್ ಸ್ಕ್ವೇರ್. ದಿಸ್ ಇಸ್ ವಾಟ್ ಐ ಗಾಟ್. ಹೌದಲ್ಲ? ಓಕೆ, ಸೊ ಈಗ ಇದರಲ್ಲಿ ನನಗೆ 1/n ಸ್ಕ್ವೇರ್ ಇಂಟು ಸ್ಟೂಡೆಂಟ್ಸ್ n ಇಂಟು, ನೋಡಿ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಬೋದಲ್ಲ, ಈಗ ನಾನು ವೈ ಐ ಮೈನಸ್ ಎ ಹೋಲ್ ಸ್ಕ್ವೇರ್ನ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಮುಂಚೆ ಮಾಡಿದ್ದೆ ನೋಡಿ ಆ ರೀತಿ, ವೈ ಐ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ 2 ಇಂಟು ಎ ಇಂಟು ವೈ ಐ. ಇಸ್ ದಟ್ ರೈಟ್? ಓಕೆ, ಸೊ ಇಷ್ಟು ಬಂತು. ಮೈನಸ್ ಇದರಲ್ಲಿ ಸ್ಟೂಡೆಂಟ್ಸ್ ಸಮೇಷನ್, ಫಸ್ಟು ಸಮೇಷನ್ ಬರುತ್ತೆ, ಅದಾದಮೇಲೆ ಹೋಲ್ ಸ್ಕ್ವೇರ್ ಬರುತ್ತೆ, ಮೈನಸ್ ಸಮೇಷನ್ ಇದರಲ್ಲಿ ಏನು ಬರುತ್ತೆ, ವೈ ಐ ಮೈನಸ್ ಎ ಹೋಲ್ ಸ್ಕ್ವೇರ್. ಸೊ ಇದಕ್ಕೆ ಹೋಲ್ ಸ್ಕ್ವೇರ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಈಗ ಇದರಲ್ಲಿ ಈ ಎನ್ ಸ್ಕ್ವೇರ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ತೀನಿ. ಎನ್ ಸ್ಕ್ವೇರ್ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್, ಇಲ್ಲಿ 1/n ಬರುತ್ತೆ. ರೈಟ್, ಇಲ್ಲಿಗೆ ಬಂದಾಗ ಏನಾಗುತ್ತೆ, ಇದು ಸಮೇಷನ್ ವೈ ಐ ಸ್ಕ್ವೇರ್. ಸೊ ಈಗ ಇದರಲ್ಲಿ ಸಮೇಷನ್ ವೈ ಐ ಸ್ಕ್ವೇರ್ ಪ್ಲಸ್ ಸಮೇಷನ್ ಎ ಸ್ಕ್ವೇರ್ ಮೈನಸ್ 2 ಇಂಟು ಎ ಇಂಟು ಸಮೇಷನ್ ವೈ ಐ. ಓಕೆ, ಸೊ ಇಷ್ಟು ಆಯಿತು. 1/n ಸ್ಕ್ವೇರ್ ಇಲ್ಲಿಗೂ ಕೂಡ ಮಲ್ಟಿಪ್ಲೈ ಆಗುತ್ತಲ್ಲ, ಮೈನಸ್ 1/n ಸ್ಕ್ವೇರ್. ರೈಟ್, ಸೊ ದಿಸ್ ಇಸ್ ವಾಟ್ ಐ ಗೆಟ್ ನಾವು. ಸೊ ಈಗ ಸ್ಟೂಡೆಂಟ್ಸ್ ಒಳಗಡೆಗೆ, ಓಕೆ, ಸೊ ಇಲ್ಲಿ ಫಸ್ಟ್ ಬರ್ಕೊಂಬೋಣ. ಇಲ್ಲೇನಾಗುತ್ತೆ, ಸಮೇಷನ್ ವೈ ಐ ಮೈನಸ್ ಎ ಇಂಟು ಸಮೇಷನ್ 1. ದಿಸ್ ಇಸ್ ವಾಟ್ ವಿ ಗೆಟ್, ಹೋಲ್ ಸ್ಕ್ವೇರ್ ಬರುತ್ತೆ ಇದರಲ್ಲಿ. ಓಕೆ, ಸೊ ಈಗ ಸ್ಟೂಡೆಂಟ್ಸ್ ಇದರಲ್ಲಿ ಪ್ರತಿಯೊಂದನ್ನು ಕೂಡ, ಸೊ ಸಮೇಷನ್ ವೈ ಐ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಪ್ಲಸ್ ಎ ಸ್ಕ್ವೇರ್ ಇಂಟು ಸಮೇಷನ್ 1. ಹೌದಲ್ಲ? ಸೊ ಇಲ್ಲೇ ಬರ್ಕೊಂಬೋಣ ಅದನ್ನು, ಎ ಸ್ಕ್ವೇರ್ ಇಂಟು ಸಮೇಷನ್ 1. ವಾಟ್ ಈಸ್ ಎ ಸ್ಕ್ವೇರ್ ಇಂಟು ಸಮೇಷನ್ 1 ಸ್ಟೂಡೆಂಟ್ಸ್? ಎ ಸ್ಕ್ವೇರ್ ಇಂಟು ಸಮೇಷನ್ 1, ವಾಟ್ ಈಸ್ ದಟ್ ಈಸ್ ನಥಿಂಗ್ ಬಟ್ ಎ ಸ್ಕ್ವೇರ್ ಇಂಟು ಎನ್ ಡಿವೈಡೆಡ್ ಬೈ ಎನ್ ಬರುತ್ತೆ ಮೈನಸ್ 2 ಇಂಟು ಎ ಇಂಟು ಸಮೇಷನ್ ವೈ ಐ ಡಿವೈಡೆಡ್ ಬೈ ಎನ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ಓಕೆ, ಈಗ ಎನ್ ಸ್ಕ್ವೇರ್ನ ಒಳಗಡೆ ತೊಗೊಂಡ್ರೆ ಏನಾಗುತ್ತೆ, ಸಿ ನೋಡಿ ಆಲ್ರೆಡಿ ಸ್ಟೂಡೆಂಟ್ಸ್ 1/x ಸ್ಕ್ವೇರ್ ಆ್ಯಂಡ್ ಇಲ್ಲಿ ಎ ಸ್ಕ್ವೇರ್ ಅಂತ ಇದ್ರೆ ವಾಟ್ ವಿ ಗೆಟ್ ಸ್ಟೂಡೆಂಟ್ಸ್, ವಿ ಗೆಟ್ a/x ಹೋಲ್ ಸ್ಕ್ವೇರ್. ನೆನಪಿರಲಿ ಇದು, ಹೌದಲ್ಲ? ದಿಸ್ ಇಸ್ ವಾಟ್ ವಿ ನೋ, ಹೌದಲ್ಲ? ಸೊ ಹಾಗಾದರೆ ಇದೇ ರೂಲ್ಸ್ನ ಇಲ್ಲಿ ಯೂಸ್ ಮಾಡಿದ್ರೆ ವಾಟ್ ವಿ ಗೆಟ್ ಸ್ಟೂಡೆಂಟ್ಸ್ ಹಿಯರ್, ವಿ ಗೆಟ್ ಮೈನಸ್ ಸಮೇಷನ್ ವೈ ಐ ಡಿವೈಡೆಡ್ ಬೈ ಎನ್ ಮೈನಸ್ ಎ ಇಂಟು ಎನ್ ಡಿವೈಡೆಡ್ ಬೈ ಎನ್ ಹೋಲ್ ಸ್ಕ್ವೇರ್. ಗಾಟ್ ಇಟ್? ಯಾಕಂದರೆ ಎನ್ ಸ್ಕ್ವೇರ್ನ ಆಲ್ರೆಡಿ ಸ್ಕ್ವೇರ್ ಇದೆ ಇದರಲ್ಲಿ, ಮತ್ತೆ ವಾಪಸ್ ತೆಗೆದ್ರೆ ಏನು ಬರುತ್ತೆ, ಎನ್ ಸ್ಕ್ವೇರೇ ಬರುತ್ತಲ್ಲ. ಓಕೆ, ಸೊ ಇಯರ್ ವಾಟ್ ವಿ ಗೆಟ್, ದಿಸ್ ಇಸ್ ನಥಿಂಗ್ ಬಟ್ ಸಮೇಷನ್ ವೈ ಐ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಪ್ಲಸ್ ಎ ಸ್ಕ್ವೇರ್ ಇಂಟು 1 ಬರುತ್ತೆ ಮೈನಸ್ 2 ಇಂಟು ಎ, ವಾಟ್ ಈಸ್ ದಿ ಸ್ಟೂಡೆಂಟ್ಸ್, ವೈ ಬಾರ್ ಅಲ್ಲ, ದಿಸ್ ಇಸ್ ನಥಿಂಗ್ ಬಟ್ ವೈ ಬಾರ್. ಇಸ್ ದಟ್ ರೈಟ್? ಆ್ಯಂಡ್ ನಾವು ಇಯರ್ ಮೈನಸ್ ದಿಸ್ ಇಸ್ ನಥಿಂಗ್ ಬಟ್ ಅಗೇನ್ ಇಟ್ ಇಸ್ ಅ ವೈ ಬಾರ್. ರೈಟ್, ಆ್ಯಂಡ್ ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್, ಮೈನಸ್ ಎ ಬರುತ್ತೆ ಆ್ಯಂಡ್ ಇಯರ್ ಹೋಲ್ ಸ್ಕ್ವೇರ್. ಇಸ್ ದಟ್ ರೈಟ್? ಸೊ ಹಾಗಾದರೆ ಈಗ ನನಗೆ ಇಲ್ಲೇನು ಬರುತ್ತೆ, ಸಮೇಷನ್ ವೈ ಐ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ 2 ಇಂಟು ಎ ಇಂಟು ವೈ ಬಾರ್. ಈಗ ಸ್ಟೂಡೆಂಟ್ಸ್ ಇದನ್ನು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಮಾಡ್ಬೋದಲ್ಲ. ಸೊ ಏನು ಬರುತ್ತೆ ಇದರಲ್ಲಿ, ವೈ ಬಾರ್ ಹೋಲ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ನೆಕ್ಸ್ಟ್ ಪ್ಲಸ್ ಬರುತ್ತೆ ಯಾಕಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದೆ, ಇಲ್ಲಿ ಆಚೆ ಮೈನಸ್ ಜೊತೆ ಮಲ್ಟಿಪ್ಲೈ ಆಗುತ್ತೆ. ಸೊ ಅದೇನಾಗುತ್ತೆ ಸ್ಟೂಡೆಂಟ್ಸ್, 2 ಇಂಟು ಎ ಇಂಟು ವೈ ಬಾರ್ ಬರುತ್ತೆ. ಹೌದಲ್ಲ? ಸೊ ಏನೇನು ವ್ಯಾಲ್ಯೂ ಕ್ಯಾನ್ಸಲ್ ಆಗುತ್ತೆ ಇದರಲ್ಲಿ? ಎಸ್, ಇಫ್ ಯು ಅಬ್ಸರ್ವ್ ಯುವರ್ ಸ್ಟೂಡೆಂಟ್ಸ್, ಎ ಸ್ಕ್ವೇರ್ ಆ್ಯಂಡ್ ಎ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ರೈಟ್, ಪ್ಲಸ್ 2ay ಆ್ಯಂಡ್ ಮೈನಸ್ 2ay ಗೆಟ್ ಕ್ಯಾನ್ಸಲ್, ರೈಟ್, ಆ್ಯಂಡ್ ಉಳ್ಕೊಂಡಿದ್ದೇನು ಇದು ಮತ್ತು ಇದು ಅಷ್ಟೇ ಅಲ್ಲ ವ್ಯಾಲ್ಯೂ, ರೈಟ್. ಸೊ ವಾಟ್ ಈಸ್ ದಿ ಸ್ಟೂಡೆಂಟ್ಸ್, ದೇರ್ ಫಾರ್ ವಿ ಗೆಟ್ ಇಯರ್ ಸಿಗ್ಮಾ ಎಕ್ಸ್ ಸ್ಕ್ವೇರ್. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಇದೆ, ನೆನಪಿರಲಿ. ಸೊ ಏನು ಬಂತು ಇದರಲ್ಲಿ, ಸಮೇಷನ್ ವೈ ಐ, ಯಾ, ಸೊ ಇಟ್ ಈಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ ಸಮೇಷನ್ ವೈ ಐ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಮೈನಸ್ ಏನು ಬಂತು ಇದರಲ್ಲಿ, ವೈ ಬಾರ್ ಹೋಲ್ ಸ್ಕ್ವೇರ್. ಇಸ್ ದಟ್ ರೈಟ್?
minus y bar whole square. What is it formula students? ಇದು ಕೂಡ ಸಿಗ್ಮಾ y square ಅದಲ್ಲ ಫಾರ್ಮುಲಾ, ನೆನಪಿದೆಯಾ? ನಾನು ಬರ್ಸಿರೋದ್ರಲ್ಲಿ ಲಿಸ್ಟಲ್ಲಿ, ರೈಟ್. ದಿಸ್ ಇಸ್ ಆಲ್ಸೋ ವಾಟ್ ಸಿಗ್ಮಾ y square ಓನ್ಲಿ, ರೈಟ್. ಯಾಕಂದ್ರೆ ನಾನು ನಿಮಗೆ ಸಿಗ್ಮಾ y square 3 ಫಾರ್ಮುಲಾ ಕೊಟ್ಟಿದ್ದೆ ಆ ಲಿಸ್ಟಲ್ಲಿ ಸ್ಟೂಡೆಂಟ್ಸ್, ನಾನು ನಿಮಗೆ ನೆನಪಿರ್ಬೋದು. ಸೊ ಸಿಗ್ಮಾ y square, ಸೊ ಸಿಗ್ಮಾ y square ಅಲ್ಲಿ ನೋಡಿ ಈ ಫಾರ್ಮುಲಾ ಇದೆ, ಹೌದಲ್ಲ, ರೈಟ್. ಸೊ ಸೇಮ್ ಇದೇ ರೀತಿ ಇಲ್ಲಿ ಬಂದಿದೆಯಾ ನೋಡಿ, 1/n ಇಂಟು y square, ರೈಟ್. ಸೊ ವಿ ಹ್ಯಾವ್ ಗಾಟ್ ದ ಸೇಮ್ ಫಾರ್ಮುಲಾ ಇಯರ್ ಸ್ಟೂಡೆಂಟ್ಸ್, ನೋಡಿ ಅದೇ ಫಾರ್ಮುಲಾ ಬಂದಿದೆಯಲ್ಲ ಇಲ್ಲೂ ಕೂಡ, ಹೌದಲ್ಲ, ರೈಟ್. ಇದನ್ನೇನು ಅಪ್ರೋಪ್ರಿಯೇಟ್ ಆಗಿ ಬರೆದ್ರೆ ವಿ ಗೆಟ್ 1/n ಇಂಟು ಸಮೇಷನ್ yi square minus y bar whole square. What is this students? This is nothing but sigma y square. So therefore we have showed that sigma x square equals to sigma y square. ಯಾವಾಗ, even though you add or subtract the values, then also the variance remains unchanged. ಈ ಎರಡು ಥಿಯರಮ್ಗಳು ಕೂಡ ತುಂಬಾನೇ ಯೂಸ್ ಆಗುತ್ತೆ ನಿಮಗೆ. ಸೊ ಯೂಸಿಂಗ್ ದಿ ಸ್ಟೂಡೆಂಟ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಬಿ ಸಾಲ್ವಿಂಗ್ ಸರ್ಟನ್ KCET ಪ್ರಾಬ್ಲಮ್ಸ್. ಯಾಕಂದರೆ ಬೋರ್ಡ್ ಎಕ್ಸಾಮ್ಸಲ್ಲಿ ನಿಮ್ಗೆ ಆಲ್ರೆಡಿ ಕಾಲೇಜಲ್ಲಿ ಮಾಡಿಸ್ತಾ ಇರ್ತಾರೆ. ಸೊ ಅದರಿಂದ ನನ್ನ ಅವಶ್ಯಕತೆ ಅಷ್ಟೊಂದು ಬೀಳೋದಿಲ್ಲ. ಬಟ್ KCET ಪ್ರಾಬ್ಲಮ್ಸ್ ಅಂತ ಬಂದಾಗ ಯು ನೀಡ್ ಮೈ ವಾಟ್ ಸಜೆಷನ್ಸ್ ಆ್ಯಂಡ್ ಹೆಲ್ಪ್ ಫಾರ್ ದಿಸ್ ಅಭಿಯಾನ್ ಬ್ಯಾಚ್ ಸ್ಟೂಡೆಂಟ್ಸ್. ಅರ್ಥ ಆಗ್ತಿದೆಯಾ? ಓಕೆ. ಸೊ ನಿಮಗೆ ಒಂದೆರಡು ಪ್ರಾಬ್ಲಮ್ ಮೀಡಿಯನ್ ಮೇಲೆ ಮಾಡಿಸ್ತೀನಿ. ಮೀಡಿಯನ್ ಫಾರ್ ದಿ group data, median for ungrouped data, ಅಷ್ಟೇ ಅಲ್ಲ ಫಾರ್ ಯೋರ್ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಫಾರ್ ಯೋರ್ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್ ಕೂಡ ನಾನು ಪ್ರಾಬ್ಲಮ್ಸ್ಗಳನ್ನ ಮಾಡಿಸ್ತೀನಿ. ಅಪಾರ್ಟ್ ಫ್ರಮ್ ದ್ಯಾಟ್ ಇದ್ರ ಮೇಲೆ KCET ಪ್ರಾಬ್ಲಮ್ಸ್ಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ವಿತ್ ದಿಸ್ ಸ್ಟೂಡೆಂಟ್ಸ್ ಐ ಶಲ್ ಕನ್ಕ್ಲೂಡ್ ದಿಸ್ ಕ್ಲಾಸ್. ಐ ಹೋಪ್ ದಿಸ್ ಕ್ಲಾಸ್ ವಾಸ್ ಯೂಸ್ಫುಲ್ ಫಾರ್ ಯು. ಇದರಲ್ಲಿ 2 ಥಿಯರಮ್ ಏನು ಮಾಡ್ತೀನಿ ಅದನ್ನು ನೋಟಾಗಿ ಇಟ್ಕೊಳ್ಳಿ ನೀವು. ಓಕೆ. ಸೊ 2ನೇ ಥಿಯರಮ್ ಡೈರೆಕ್ಟಾಗಿ ನೋಟಾಗಿ ಇಟ್ಕೋಬೋದು. ಮೊದಲನೇದ್ರಲ್ಲಿ ನಾನು ಏನು ಬರ್ತಿದ್ದೀನಿ ಅದನ್ನು ಅಬ್ಸರ್ವ್ ಮಾಡಿ ಆ್ಯಂಡ್ ಯಾವ ರೀತಿ ಪ್ರಾಬ್ಲಮ್ಸ್ ಮಾಡಿದ್ದೀನಿ ಅಬ್ಸರ್ವ್ ಮಾಡಿ. ಸೊ ಬೇಸ್ಡ್ ಆನ್ ದ್ಯಾಟ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಅಟೆಂಡ್ ದಿ KCET ಪ್ರಾಬ್ಲಮ್ಸ್. ಅರ್ಥ ಆಗ್ತಿದೆಯಾ? ಓಕೆ. So with this, I shall conclude the class. Thank you all for listening this class patiently, and then comment below students. ನಿಮ್ಗೆ ಏನು ಡೌಟ್ಸ್ ಇದ್ರೂ ಕೂಡ ನಿಮ್ಮ ಕಮೆಂಟ್ ಸೆಕ್ಷನ್ಸಲ್ಲಿ ಕಮೆಂಟ್ ಮಾಡಿ, so that I will clarify your doubts. Okay. Thank you students for attending the class. See you all in the next class.